ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ನಾವು ಎಂತಹ ವ್ಯಕ್ತಿಗಳನ್ನ ಇನ್ವೈಟ್ ಮಾಡ್ತೀವಿ ಅಂದರೆ ಅವರ ಬಗ್ಗೆ ಜನರ ಮನಸ್ಸಿನಲ್ಲಿ ವಿಶ್ವಾಸ ಇರುತ್ತೆ, ಅವ್ರನ್ನ ಜನರು ಪ್ರಶ್ನೆ ಕೇಳಕ್ಕೆ ಬಯಸ್ತಾರೆ, ಅವ್ರ ಬಗ್ಗೆ ಜನರ ಮನಸ್ಸಿನಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ. ಇದಕ್ಕೂ ಹಿಂದೆ ನಾನು ಎಲ್ಲೇ ಹೋದರೂ ಕೂಡ ಜನರು ನನಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ರು. ಆಪ್ಕಿ ಅದಾಲತ್ಗೆ ಅವ್ರನ್ನ ಕರೆಸಿ ಅಂತ. ನಾನು ಕೂಡ ಅವ್ರನ್ನ ಕರೆಸ್ಬೇಕು ಅಂದ್ಕೊಂಡೆ. ಇವರು ಯಾರು? ಇವ್ರ ಬಗ್ಗೆನೇ ಯಾವಾಗಲೂ ಪ್ರತಿ ಪಬ್ಲಿಕ್ ಫಂಕ್ಷನಲ್ಲೂ ಜನ ನನ್ನ ಕೇಳ್ತಾರೆ. ಇವ್ರ ಬಗ್ಗೆ ಜನರು ನನಗೆ ಮೆಸೇಜ್ ಕಳಿಸ್ತಾರೆ, ವೀಕ್ಷಕರು ಇವ್ರನ್ನ ಕರೆಸಿ ಅಂತ ನನಗೆ ಲೆಟರ್ ಬರೀತಾರೆ. ಗೊತ್ತಾಯ್ತಾ? ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಇವ್ರ ಮನೆಯಿಂದ ಆಚೆ ಬಂದರೆ ಸಾಕು, ರೋಡಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ, ಲಕ್ಷಾಂತರ ಜನರು ಅಲ್ಲಿ ಸೇರ್ಬಿಡ್ತಾರೆ. ಆ ವ್ಯಕ್ತಿನ ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆಮಂತ್ರಿಸ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಭಾಗೇಶ್ವರ ಧಾಮದ ಪ್ರಮುಖರು ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ವಿಚಾರಣೆಯಲ್ಲಿ ಇವತ್ತು ನಮ್ಮ ಜಡ್ಜ್ ಆಗಿರೋರು ವರಿಷ್ಠ ಪತ್ರಕರ್ತರು ವಿನೋದ್ ಅಗ್ನಿಹೋತ್ರ ಅವರು. ಈಗ ವಿಚಾರಣೆ ಶುರು ಮಾಡೋಕ್ಕೂ ಮುಂಚೆ, ಆರೋಪ ಮತ್ತು ಪ್ರಶ್ನೆಗಳನ್ನ ಕೇಳೋಕ್ಕೂ ಮುಂಚೆ ಇಂದಿನ ಜಡ್ಜ್ ವಿನೋದ್ ಅಗ್ನಿಹೋತ್ರ ಅವರ ಅನುಮತಿ ಬೇಕು ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ಅನುಮತಿ ಇದೆ, ಮೊಕದ್ದಮೆ ಶುರು ಮಾಡಿ. ಈಗ ಶಾಸ್ತ್ರಿಯವರ ಮೇಲೆ ಮೊದಲನೇ ಆರೋಪ ಶುರು ಮಾಡೋದಕ್ಕೂ ಮುಂಚೆ ಒಂದು ಸಲ ಕಣ್ಣಾಯಿಸೋಣ ಶಾಸ್ತ್ರಿಯವರ ಲೈಫ್ನ ಮೇಲೆ. ಇತ್ತೀಚೆಗೆ ಇಡೀ ದೇಶದಲ್ಲಿ ಭಾಗೇಶ್ವರ ಧಾಮದ ಪ್ರಮುಖ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಬಗ್ಗೆ ಭಾರಿ ಚರ್ಚೆ ಇದೆ. ಕೆಲವರು ಅವರನ್ನ ಚಮತ್ಕಾರಿ ಅಂತಾರೆ, ಕೆಲವರು ಅವರನ್ನ ಅಂತರ್ಯಾಮಿ ಅಂತಾರೆ, ಇನ್ನು ಕೆಲವರು ಅವರನ್ನ ಕಪಟಿ ಅಂತಾರೆ. ಆದರೆ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರು ತಮ್ಮನ್ನು ತಾವು ಪಕ್ಕಾ ಸನಾತನಿ ಅಂತ ಕರ್ಕೊಳ್ತಾರೆ. अब हिंदू एक हो जाओ, सनातनी एक हो जाओ, यही हम चिल्ला रहे हैं कब से. शक्ति का प्रभाव दिखाना यही हमारा उद्देश्य है. ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಹೇಳಿಕೆ ಪ್ರಕಾರ ಅವರ ಮೇಲೆ ಬಜರಂಗ ಬಲಿಯ ವಿಶೇಷ ಕೃಪೆ ಇದೆ. ಅವರು ಭಕ್ತಾದಿಗಳ ನೋವು ದುಃಖವನ್ನ ಭಗವಂತನ ಬಳಿ ತಲುಪಿಸುತ್ತಿದ್ದಾರೆ, ಏಕೆಂದರೆ ಭಕ್ತಾದಿಗಳ ಮೇಲೆ ಕೃಪೆಯ ಸುರಿಮಳೆಯಾಗ್ತಿದೆ. ಹಾಗಾಗಿ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಪ್ರತಾಪ ಕೂಡ ಹೆಚ್ಚಾಗ್ತಿದೆ. ಅವರ ಭಕ್ತಾದಿಗಳ ಸಂಖ್ಯೆ ಈಗ 1,00,000 ದಾಟಿದೆ. ಧೀರೇಂದ್ರ ಕೃಷ್ಣ ಶಾಸ್ತ್ರಿಗಳ ವಯಸ್ಸು ಕೇವಲ 26 ವರ್ಷಗಳು. ಒಂದೆರಡು ವರ್ಷಗಳಲ್ಲೇ ಭಾಗೇಶ್ವರ ಧಾಮದ ಪೀಠಾಧೀಶರ ರೂಪದಲ್ಲಿ ವಿಖ್ಯಾತರಾದರು. ಈಗ ದೊಡ್ಡ ದೊಡ್ಡ ಮಂತ್ರಿಗಳು ಹಾಗೂ ಆಫೀಸರ್ಗಳು ಅವರ ದರ್ಬಾರಿನಲ್ಲಿ ಉಪಸ್ಥಿತರಾಗ್ತಾರೆ. ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರು ಮೊದಲ ಬಾರಿಗೆ ಎಲ್ಲರ ಕಣ್ಣಿಗೆ ಬಿದ್ದಿದ್ದು ಸಂಸ್ಕಾರ್ ಟಿವಿಯಲ್ಲಿ ತಮ್ಮ ಭಾಗವತ್ ಕಥೆ ಪ್ರಸಾರವಾದ ನಂತರ. ಆಮೇಲೆ ಅವರು ಚಮತ್ಕಾರಗಳನ್ನು ಮಾಡಿ ತೋರಿಸಿದರು. 21ನೇ ಶತಮಾನದ ಈ ಕಥಾವಾಚಕನ ವಿಡಿಯೋ ಈ ದಿನಗಳಲ್ಲಿ ಎಲ್ಲ ಮೊಬೈಲ್ಗಳಲ್ಲೂ ಇದೆ. ಬಾಬಾ ಇನ್ಸ್ಟಾಗ್ರಾಂನಿಂದ ಹಿಡಿದು ಫೇಸ್ಬುಕ್ನವರೆಗೂ ಎಲ್ಲೆಡೆ ಆವರಿಸಿದ್ದಾರೆ. ಹೇಗೆಲ್ಲ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಲೋಕಪ್ರಿಯತೆ ಹೆಚ್ಚಾಯಿತೋ ಹಾಗೆಲ್ಲ ವಿವಾದಗಳು ಹುಟ್ಟಿಕೊಂಡವು. ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಹೇಳಿಕೆ ಪ್ರಕಾರ ಅವರು ಯಾವುದೇ ಹಣವನ್ನು ಪಡೆಯೋದಿಲ್ಲ. ಅವರ ದರ್ಬಾರಿಗೆ ಬರಲು ಇಚ್ಛಿಸುವವರು ಹನುಮಂತನಿಗೆ ಕೇವಲ ತೆಂಗಿನಕಾಯಿಯನ್ನು ಕಟ್ಟುವ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರು ವಾಕ್ಚಾತುರ್ಯ ಹೊಂದಿದ್ದಾರೆ ಮತ್ತು ಅವರ ಸಂಕಲ್ಪವೆಂದರೆ ಅವರು ಸನಾತನ ಧರ್ಮವನ್ನು ಮನೆ ಮನೆಗೂ ತಲುಪಿಸುವುದು ಹಾಗೂ ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿತಗೊಳಿಸುವುದು. ಆಪ್ಕಿ ಅದಾಲತ್ನಲ್ಲಿ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರು ತಮ್ಮ ಮೊಕದ್ದಮೆಯನ್ನು ತಾವೇ ಹೋರಾಡ್ತಿದ್ದಾರೆ. ಸರಿ, ಈಗ ಮೊಕದ್ದಮೆಯನ್ನು ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ ಧಾಮದ ಪ್ರಮುಖ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಮೇಲೆ ತಾವು ಪಬ್ಲಿಸಿಟಿಗೋಸ್ಕರ ಸ್ಟಂಟ್ ಮಾಡ್ತಾರೆ ಅನ್ನೋ ಆರೋಪವಿದೆ. ಶಾಸ್ತ್ರಿ ಅವರೇ, ತುಂಬಾ ಜನ ನನಗೆ ಹೇಳಿದೆ ಏನು ಅಂತಂದ್ರೆ ಆಪ್ಕಿ ಅದಾಲತ್ಗೆ ನಿಮ್ಮನ್ನ ಕರೆಸಿ ಅಂತ.
ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ನೋಡಿದ್ದೀನಿ, ನಿಮಗೆ ಬಹಳ ದೊಡ್ಡದಾದಂಥ ಫ್ಯಾನ್ ಫಾಲೋಯಿಂಗ್ ಇದೆ. 40 ಲಕ್ಷ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಎಷ್ಟೋ ವಿಡಿಯೋಗಳನ್ನು ಜನರು ನನಗೆ ಕಳಿಸಿದ್ರು. ನೀವು ರಸ್ತೆಗಳಿದ್ರೆ ಸಾಕು, ಲಕ್ಷಾಂತರ ಜನ ಅಲ್ಲಿ ಸೇರ್ಕೋತಾರೆ. ನಿಮ್ಮ ಕಡೆಯವರು ಏನು ವಿಡಿಯೋ ಕಳಿಸಿದ್ದಾರೆ, ನಾನೀಗ ಅದನ್ನು ಜನರಿಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಿಜ ಹೇಳಿ ಶಾಸ್ತ್ರಿ ಅವರೇ, ಇದು ನಿಜವಾದ ವಿಡಿಯೋನಾ ಅಥವಾ ಪಬ್ಲಿಸಿಟಿಗೋಸ್ಕರ ಮಾಡಿರುವಂಥದ್ದಾ? ಜನಗಳಿಗೆ ಅವ್ರದೇ ಆದಂತಹ ಭಾವನೆ ಇರುತ್ತೆ. ಆ ಒಂದು ದೃಷ್ಟಿಯಿಂದ ಅವ್ರು ನೋಡ್ತಾರೆ. ವಾಸ್ತವವಾಗಿ ನಾನು ಹೇಳ್ಬೇಕು ಅಂತಂದ್ರೆ, ಎಲ್ಲೆಲ್ಲಿ ಬಾಗೇಶ್ವರ್ ಬಾಲಾಜಿ ಅವರ ದರ್ಬಾರ್ ನಡೆಯುತ್ತೋ, ಎಲ್ಲೆಲ್ಲಿ ಬಾಲಾಜಿಯ ದಾಸನಾಗಿ ನಾನು ಕಥೆಯನ್ನ ಹೇಳೋದಕ್ಕೆ ಹೋಗ್ತೀನೋ, ಅಲ್ಲಿ ಬಂದಂತ ಜನರಲ್ಲಿ ಇದು ತುಂಬಾನೇ ಕಡಿಮೆ, ಕ್ಯಾಮ್ರಾದಲ್ಲಿ ಕಡಿಮೆ ಬಂದಿದೆ ಅಂತ ಹೇಳ್ಬೋದು. ಆದರೆ 26ನೇ ವಯಸ್ಸಿನಲ್ಲಿ ಇಷ್ಟೊಂದು ಚರ್ಚೆ, ಇಷ್ಟೊಂದು ಪಬ್ಲಿಸಿಟಿ, ಅಂಥದ್ದು ಏನಿದೆ ನಿಮ್ಮಲ್ಲಿ? ಯಾರ ಗುರು ಬಲವಾನಾಗಿರ್ತಾನೆ, ಅವನ ಶಿಷ್ಯ ಪೈಲ್ವಾನಾಗಿರ್ತಾನೆ. ಕೆಲವರು ಹೇಳ್ತಾ ಇರ್ತಾರೆ ಈಶ್ವರ ಅಸ್ತಿತ್ವದಲ್ಲಿಲ್ಲ, ಭಗವಂತ ಅಸ್ತಿತ್ವದಲ್ಲಿ ಇಲ್ಲ ಅಂತ. ಒಂದು ಚಿಕ್ಕ ಹಳ್ಳಿ ಗಡ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ಬುಂದೇಲ್ಖಂಡ್ನಲ್ಲಿ ಇರುವಂತಹ ಒಂದು ಸಣ್ಣ ಹಳ್ಳಿ ಗಡ ಅನ್ನೋದು, ಗಡನಲ್ಲಿ ಇರುವಂತಹ ಒಂದು ಸಣ್ಣ ಕುಟುಂಬದ ಒಬ್ಬ ಬಾಲಕ ಧೀರೇಂದ್ರ ಕೃಷ್ಣ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಇದೆ ಅಂತಂದ್ರೆ ಬಾಲಾಜಿಯ ಕೃಪೆಯಿಂದಾಗಿ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ಭಗವತ್ ಕೃಪೆಯಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬಹುದು. ನೀವು ಈ ಮಟ್ಟದವರೆಗೂ ಹೇಗೆ ಬಂದ್ರಿ ಅಂತ ನೀವು ನಮ್ಗಿನ್ನೂ ಹೇಳೇ ಇಲ್ಲ. ಈ ನಿಮ್ಮ ಜನ ಏನಿದ್ದಾರೆ, ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ, ಅವರು ನಿಮ್ಮ ಬಗ್ಗೆ ತುಂಬ ಹೆಚ್ಚಾಗಿ ಮಾತಾಡ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ? ಏನಿದೆ ನಿಮ್ಮಲ್ಲಿ? ಬಾಗೇಶ್ವರ ಬಾಲಾಜಿಯ ಕೃಪೆ ಅದು ಎಲ್ರ ಮೇಲೂ ಇದೆ. ಆದ್ರೆ ಹೇಗೆ ಅಂತಾನೂ ಹೇಳ್ಬಿಡ್ತೀನಿ, ನಿಮ್ಮ ಹತ್ರ ಮಾತಲ್ಲಿ ಗೆಲ್ಲೋದು ಅಸಾಧ್ಯ. ಮೊದಲಿಗೆ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ. ನಿಮ್ಮ ಹೆಸರು ಬಂದು ರಜತ್ ಶರ್ಮಾ ಅಂತ. ನಾನ್ ನಿಮ್ಮನ್ನ ದಯಾಳು ಅಂತ ಕರಿತೀನಿ, ಯಾಕೆಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ದೊಡ್ಡೋರ್ನ ಹೆಸರಿಡ್ದು ಕರೆಯೋದಿಲ್ಲ. ನಾನ್ ನಿಮ್ಮನ್ನ ದಯಾಳು ಅಂತ ಕರಿತೀನಿ, ಅಕಸ್ಮಾತಾಗಿ ನಿಮ್ಗೇನು ಬೇಜಾರಿಲ್ಲ ಅಂದ್ರೆ. ನಾವಿಲ್ಲಿಗೆ ನಿಮ್ಮ ಅತಿಥಿಯಾಗಿ ಬಂದಿರೋದ್ರಿಂದ ಅದು ನಮ್ಮ ಅಧಿಕಾರ ಕೂಡ ಆಗುತ್ತೆ. ಹಾಗಾಗಿ ದಯಾಳು ಅವರೇ, ನಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ ಬಾಗೇಶ್ವರ ಬಾಲಾಜಿಯ ಕೃಪೆ ಇದೆ. ಆದ್ರೆ ನಾವು ನಮ್ಮ ಗುರುಗಳ ಚರಣದ ಸೇವೆ ಮಾಡಿರೋದ್ರಿಂದ, ಆ ಸೇವೆಯ ಮಾಧ್ಯಮದಿಂದ ನಮ್ಮ ಪರಂಪರೆಯ ಮಂತ್ರ ವಿಧಾನ ಏನಿದೆ ಅದು ನನಗೆ ಪ್ರಾಪ್ತಿಯಾಗಿದೆ. ಆದ್ರಿಂದ ನನಗೆ ಒಂದು ವಿಶೇಷವಾದ ಆಶೀರ್ವಾದ ಆಗಿದೆ. ಅದರಿಂದ ಇಡೀ ವಿಶ್ವಕ್ಕೆ ಮಂಗಳವಾದಂತಹ ಕೆಲಸಗಳು ಆಗತ್ತೆ. ಮತ್ತೆ ಇಡೀ ವಿಶ್ವ ಅವರ ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಂಡು ಬಾಗೇಶ್ವರ ಧಾಮಕ್ಕೆ ಬರ್ತಾ ಇರ್ತಾರೆ. ಬಹುಶಃ ಅಷ್ಟೊಂದು ಜನ ಬರಕ್ ಇದೇ ಕಾರಣ ಅನ್ಸುತ್ತೆ. ನಾನ್ ನೋಡ್ದ ಹಾಗೇನೆ ನೀವು ಸಂಸ್ಕಾರ ಟಿವಿನಲ್ಲಿ ಬರೋಕ್ ಶುರು ಮಾಡ್ದಾಗಿಂದ ಜನರು ನಿಮ್ಮ ಪ್ರವಚನನ ಕೇಳಿದ್ರು. ಅದಾದ್ಮೇಲೆ ನಿಮ್ಮ ಲೋಕ ಪ್ರಸಿದ್ಧಿ ಹೆಚ್ಚಾಗಿ ಬೆಳೀತಾ ಹೋಯ್ತು. ಹೌದು ಅಂತ ಹೇಳ್ಬೋದು. ಅದೊಂದು ಮಾಧ್ಯಮ, ಅದೊಂದು ಸಾಧನ ಅಲ್ವಾ? ಸಾಧನ. ದರ್ಬಾರು 3 ಪೀಳಿಗೆಯಿಂದ ನಡೀತಾ ಇದೆ. ನಮ್ಮ ದೊಡ್ಡ ಗುರುಗಳು ನಡೆಸ್ತಾ ಇದ್ರು, ನಾವು ಕೂಡ 11 ವರ್ಷದಿಂದ ನಡೆಸ್ತಾ ಇದೀವಿ. ನಿಮ್ ಕಣ್ಣು ಇವಾಗ ಬಿದ್ದಿದೆ. ಮತ್ತಿದ್ರಲ್ಲಿ ನನ್ನ ತಪ್ಪಂತೂ ಏನೂ ಇಲ್ಲ ಅಂತ ಅನ್ಸತ್ತೆ. ನೋಡೋರು ತುಂಬಾನೇ ತಡವಾಗಿ ನೋಡಿದೀರಾ ಅಂತ ಅನ್ಸುತ್ತೆ ನಮ್ಮನ್ನ. ನಮ್ಮೇಲಂತೂ ಯಾವಾಗ್ಲೂ ಗುರುಕೃಪೆ ಇರುತ್ತೆ. ನನ್ನ ಪ್ರಕಾರ ನೀವು ತುಂಬಾ ಬೇಗ ನೋಡಿದ್ರಿ ಅನ್ಸುತ್ತೆ. ನಿಮ್ ವಯಸ್ಸಿನ್ನು ಏನು ಅಲ್ವೇ ಅಲ್ಲ. ನಮ್ಮ ಪರಂಪರೆಯಲ್ಲಿ 5 ವರ್ಷದ ಪ್ರಾಯದಲ್ಲಿ ಧ್ರುವ ತನ್ನ ಲೀಲೆಯನ್ನ ತೋರ್ಸೋದಿಕ್ ಸಾಧ್ಯವಾಗುತ್ತೆ, ಪ್ರಹ್ಲಾದ ತನ್ನ ಲೀಲೆಯನ್ನ ತೋರ್ಸೋದಿಕ್ಕಾಗತ್ತೆ. ನಾವು 26 ವರ್ಷದಲ್ಲಿ ಯಾಕೆ ಮಾಡಬಾರ್ದು? ಸರಿ, ನೀವು ಯಾವ್ಯಾವ ತರ ಲೀಲೆಗಳನ್ನ ಮಾಡಿದಿರಾ? ನಾವು ಅಂಥ ಲೀಲೆಗಳು ಯಾವುದು ಮಾಡಿಲ್ಲ, ಸಿಗಾಕೊಳ್ಳುವಂಥದ್ದು. ಆದ್ರೆ ನಾವು ನಿಮ್ಮ ಆಪ್ತಿ ಅದಾಲತ್ಗೆ ಬಂದಿರೋದ್ರಿಂದ ನೀವು ನಮ್ಮನ್ನ ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಮ್ಮ ಜೀವನದಲ್ಲಿ ನಾವು ಗುರುಕೃಪೆಯಿಂದ ಏನೇನ್ ಮಾಡಿದೀವಿ ಎಲ್ಲವೂ ಸನಾತನಕ್ಕೋಸ್ಕರ ಮಾಡಿದೀವಿ, ಮತ್ತೆ ಸನಾತನಕ್ಕೋಸ್ಕರನೇ ಮಾಡ್ತೀವಿ. ಲೀಲಾ ಅಂದ ತಕ್ಷಣ ನಾವು ಭಗವಂತ ಅಲ್ಲ, ನಾವು ಈಶ್ವರ ಅಲ್ಲ, ಸಾಧಾರಣ ಮನುಷ್ಯ ಅಲ್ಲಿ ಕೂತಿದಾರಲ್ಲ ಅವ್ರ ತರನೇ ನಾವು ಕೂಡ ಅಷ್ಟೇ. ನಮಗೂ ಅವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನಮ್ಮ ಪರಂಪರೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತು, ಅದೊಂದೇ ವ್ಯತ್ಯಾಸ ನೋಡಿ. ಈಗ ನೀವು ಸ್ಕೂಲ್ನಲ್ಲಿ ಓದ್ತಿದ್ದಾಗ ಮಿಕ್ಕಿದೆಲ್ಲ ವಿದ್ಯಾರ್ಥಿಗಳು ಹೇಗಿದ್ರು ಹಾಗೆ ಇರ್ತಿದ್ರಾ? ಹೆಚ್ಚು ಕಡಿಮೆ. ಮತ್ತೆ ಮಾಸ್ಟರ್ ಹೇಳ್ತಿದ್ರಾ ನೀವು ಸ್ಕೂಲಲ್ಲಿ ಅದ್ಭುತವಾದ ವಿದ್ಯಾರ್ಥಿ ಅಂತ? ಸ್ವಲ್ಪ ಚೇಷ್ಟೆ ಮಾಡ್ತಿದ್ದೆ ನಾನು. ಯಾಕೆಂದ್ರೆ ನಾವು ಹೋಗ್ತಾ ಇದ್ದಿದ್ದೆ ತುಂಬಾ ಕಡಿಮೆ ದಿನಗಳು ಹೋಗ್ತಾ ಇದ್ವಿ, ಆದ್ರೆ ತುಂಬಾ ಗಂಭೀರವಾಗಿ ಶ್ರಮಪಟ್ಟು ಹೋಗ್ತಿದ್ವಿ. ಆದ್ರೆ ಜನಗಳ ದೃಷ್ಟಿ ಮಾತ್ರ ಒಂಥರ, ಯಾಕೆಂದ್ರೆ ನಮ್ಮ ದೊಡ್ಡ ಗುರುಗಳ ಹೆಸರು ತುಂಬಾನೇ ಪ್ರಸಿದ್ಧವಾಗಿತ್ತು. ನಮ್ಮ ದೊಡ್ಡ ಗುರುಗಳ ಕಾರಣದಿಂದಾಗಿ ನಮಗೂ ಜನ ಅದೇ ಪ್ರೀತಿ, ಅದೇ ಗೌರವ ಕೊಟ್ಟಿದ್ರು. ಮತ್ತೆ ನಮ್ಮ ನಂಬಿಕೆ ಏನು ಅಂದ್ರೆ, ನಮ್ಮ ದೊಡ್ಡ ಗುರುಗಳಿಗೆ 2 ಸಲ ಹನುಮಂತನ ಸಾಕ್ಷಾತ್ಕಾರ ಆಗಿದೆ ಅಂತ ಅವರ ಅನುಯಾಯಿಗಳು ಕೂಡ ನಂಬ್ತಾರೆ. ಹಾಗಾಗಿ ನಾವು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಸಣ್ಣವರಿಂದಾನೇ ನಮ್ಮ ಮೇಲೆ ತುಂಬಾ ಕೃಪೆ ಇತ್ತು. ಮಕ್ಕಳೆಲ್ಲ ನಮ್ ಜೊತೆನಲ್ಲೇ ಬರೋರು. ಎಲ್ಲ ಕ್ಲಾಸ್ಗಳು ಒಂದೇ ಆಗೋಗ್ತಾ ಇತ್ತು. 9ನೇ ಕ್ಲಾಸು, 10ನೇ ಕ್ಲಾಸು, 8ನೇ ಕ್ಲಾಸು ಎಲ್ಲ ಮಕ್ಕಳು ಒಂದೇ ಜಾಗದಲ್ಲಿ ಕುತ್ಕೊಂಡು ಕೈ ಮುಗಿದು ಕೇಳೋರು, ಮಹಾರಾಜ್ ಈ ಸಲ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ.
ಆಗ ನಾವು ಚಿಕ್ಕವರಿದ್ವಿ ಅಲ್ವಾ, ಆಗ ಒಂದು ಭಾವನೆ ಇರುತ್ತೆ ನಾವು ಎಲ್ರಿಗೂ ತೋರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಬರ್ತಾ ಬರ್ತಾ ತುಂಬಾನೇ ಗಂಭೀರ ಆಗ್ಬಿಟ್ವಿ. ಆಗ ನಾವು ಹೇಳ್ತಾ ಇದ್ವಿ, ಆಯ್ತು ನಿನ್ಗೆ 56% ಬರುತ್ತೆ, ಇನ್ನೂ ಒಂಚೂರು ಕಷ್ಟಪಡು 60% ಬರುತ್ತೆ ಅಂತ. ಹಾಗಾಗಿ ಯಾರು ಹನುಮಂತ ಹೇಳ್ತಿದ್ರ ಇಷ್ಟೇ ಪರ್ಸೆಂಟೇಜ್? ಗುರುಪ್ರೇರಣೆ ನಮ್ಮ ಶಕ್ತಿ ಅಂತ ಯಾವತ್ತೂ ನಾವು ಮಾತಾಡೋದಿಲ್ಲ. ನಮ್ಮ ಮುಂದೆ ಸುಮ್ನೆ ಅಂತೂ ಯಾರು ಕೂತ್ಕೊಳ್ಳೋದಿಲ್ಲ. ನಮ್ಮ ಹತ್ರ ಒಂದು ಅನುಭವ ಇದೆ, ಒಂದು ಪ್ರೇರಣೆ ಇದೆ, ಋಷಿ ಪರಂಪರೆಯಲ್ಲಿ ಬಂದಿರೋ ಪ್ರೇರಣೆ. ಅದು ಅನೇಕ ಮಹಾಪುರುಷರಿದ್ದಾರೆ ಭಾರತದಲ್ಲಿ, ನಮ್ಗೆ ಅದೊಂದು ಪ್ರೇರಣೆ ಆಗುತ್ತೆ, ಅದೊಂದು ಅನುಭವ ಆಗುತ್ತೆ. ಹೌದಪ್ಪ ಈ ತರ ಆಗತ್ತೆ, ನನ್ನ ಪ್ರೇರಣೆ ಹೇಳುತ್ತೆ ಹೌದು ಈ ತರ ಆಗತ್ತೆ ಅಂತ. ಮತ್ತೆ ನಾವು ಅದನ್ನ ಬರಿತೀವಿ. ಇಷ್ಟದ ಕೃಪೆಯಿಂದಾಗಿ, ನಾವಿಟ್ಟಿರೋ ನಂಬಿಕೆಯಿಂದಾಗಿ ನಾವು ಬರ್ದಿದ್ದು ಸತ್ಯ ಆಗತ್ತೆ. ನಮ್ಮ ಜೀವನದಲ್ಲೂ ತುಂಬಾನೇ ಅಭಾವ ಇತ್ತು. ಒಂದು ಚಿಕ್ಕ ಗುಡಿಸಲು ಇತ್ತು ಅಷ್ಟೇನೆ. ಆ ಒಂದು ಪುಟ್ಟ ಗುಡಿಸಲಿನಲ್ಲೇನೆ ತಂದೆಯವರು ಇರ್ತಾ ಇದ್ರು, ತಾಯಿಯವರು ಇರ್ತಾ ಇದ್ರು, ನನ್ನ ತಂಗಿ ಹಾಗೂ ಒಬ್ಬ ಪುಟ್ಟ ತಮ್ಮ, 5 ಜನ. ಹಾಗೂ ಅದರಲ್ಲೇನೆ ದೇವರಿಗೆ ಸ್ಥಾನ ಕೂಡ ಮಾಡಿದ್ವಿ ನಾವು. ದೊಡ್ಡ ಗುರುಗಳು ನಿರ್ಮೋಯಾಕಾರದಲ್ಲಿ ಸಾಧು ಆಗಿದ್ರು. ಪರಿವಾರದೊಂದಿಗೆ ಅಷ್ಟೊಂದು ನೆಂಟೇನಿರ್ಲಿಲ್ಲ ಅವ್ರಿಗೆ. ತುಂಬಾ ಕಷ್ಟದಲ್ಲಿ ಬಂದಿದೀವಿ. ನಮ್ಮ ಜೀವನವನ್ನ ತುಂಬಾ ವಿಚಿತ್ರ ಸ್ಥಿತಿನಲ್ಲಿ ಕಳೆದಿದ್ದೀವಿ. ಅಭಾವ ಈಗ ಪ್ರಭಾವವಾಗಿ ಬದಲಾಗಿದೆ, ಮತ್ತಿವತ್ತು ಪ್ರಭಾವ ನಮ್ಮನ್ನ ಅಭಾವದಿಂದ ದೂರ ಮಾಡಿದೆ. ಸೊ ನೀವು ಹೇಳ್ತಾ ಇರೋದು, ನೀವು ವಿದ್ಯಾರ್ಥಿಯಾಗಿದ್ದಾಗ ಬಾಕಿ ವಿದ್ಯಾರ್ಥಿಗಳೆಲ್ಲ ಹೇಗಿದ್ರು ಹಾಗೆ ಇದ್ರಿ ಅಂತ? ಖಂಡಿತವಾಗ್ಲು. ಮನೆ ಪರಿವಾರ ಕೂಡ ಎಲ್ಲರಂತೆ ಸಾಮಾನ್ಯವಾಗಿತ್ತು ಅಂತ? ಅದೇನು ಹೊಸ ವಿಷಯ ಅಲ್ಲ. ಅದೇನು ನಾವು ಈಶ್ವರ ಅಲ್ಲ, ನಾವು ಸಂಸಾರದಿಂದ ದೂರ ಇದ್ದು ನಾವು ಬ್ರಹ್ಮನ ಫ್ಯಾಕ್ಟ್ರಿನಲ್ಲಿ ಸೆಟ್ಲ್ ಆಗ್ತೀವಿ ಅನ್ನೋದಕ್ಕೆ. ಈ ಜಗತ್ತು ಹೇಗಿದೆಯೋ ನಾವು ಹಾಗೆ ಇದೀವಿ. ಬರೀ ಗುರು ಪರಂಪರೆ ಮತ್ತು ಹನುಮಂತನ ಕೃಪೆ ಅನ್ನೋದು ಏನಿದೆ, ಬಹುಶಃ ಹನುಮಂತ ದೇವರು ನಮ್ಮನ್ನ ಆಯ್ಕೆ ಮಾಡಿ ಆ ಸವಾಲನ್ನ ಸ್ವೀಕರಿಸು ಅಂತ ಹೇಳಿರಬಹುದು ಅಂತ ನಮಗನ್ಸುತ್ತೆ ಅಷ್ಟೇ. ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಅವರು ಹನುಮಂತನ ಭಕ್ತರಾಗಿದ್ದಾರೆ. ಹೌದು, ಕೋಟ್ಯಾಂತರ ಜನ ಮಂಗಳವಾರ ಮತ್ತೆ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾರೆ, ವ್ರತಗಳನ್ನ ಮಾಡ್ತಾರೆ, ಪ್ರಸಾದ ಹಂಚ್ತಾರೆ. ಹೀಗಿರುವಾಗ ಹನುಮಂತ ನಿಮ್ಮನ್ನ ಯಾಕೆ ಇಟ್ಕೊಂಡ? ನಮ್ಮ ಆತ್ಮೀಯತೆ ಸ್ವಲ್ಪ ಜಾಸ್ತಿನೇ ಇದೆ ಅನ್ಸತ್ತೆ, ನಮ್ಮ ಮೇಲೆ ತುಂಬಾನೇ ಪ್ರೇಮ ಇದೆ ಅಂತ ಅನ್ಸತ್ತೆ. ಆದ್ರೆ ಕೋಟ್ಯಾಂತರ ಜನಗಳಲ್ಲಿ ಲಕ್ಷಾಂತರ ಜನ ಹನುಮಂತನ ಭಕ್ತರಿದ್ದಾರೆ. ಅವರೆಲ್ಲರೂ ಅವ್ರಿಗೋಸ್ಕರ ಕೇಳ್ಕೊಳ್ತಾರೆ, ನಾನು ಪೂರ್ತಿ ವಿಶ್ವಕ್ಕೋಸ್ಕರ ಕೇಳ್ಕೊಳ್ತೀನಿ. ಈ ಕಾರಣದಿಂದಾಗಿ ನಮಗೆ ಅನ್ಸುತ್ತೆ ಸಾಮಾನ್ಯರಿಗೂ ನಮಗೂ ಇದೇ ವ್ಯತ್ಯಾಸ ಅಂತ. ನೋಡಿ, ನೀವ್ ಏನೇನ್ ಕೇಳ್ಕೊಂಡ್ರೋ ಅದರ ವಿಡಿಯೋಸ್ನ ನಾನು ನೋಡಿದ್ದೀನಿ. ನೀವು ಜನರ ಹತ್ರ ಹೇಳ್ತಾ ಇದ್ದೀರಾ, ನಿಮ್ಮ ಹತ್ರ ಏನೇನಿದೆಯೋ ಎಲ್ಲ ದಾನ ಮಾಡಿ, ನಿಮ್ಮ ಅಂಗಡಿನ ಕೊಡಿ, ಫ್ಲಾಟ್ ಕೊಡಿ, ಬಂಗ್ಲೆ ಕೊಡಿ, ಕುದುರೆ ಕೊಡಿ, ಗಾಡಿ ಕೊಡಿ, ಚಿನ್ನ, ಬೆಳ್ಳಿ, ಬ್ಯಾಂಕ್ FD, ತಾಳಿ, ಉಂಗುರ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬೇರೆ ಎಲ್ಲಾನು ಕೊಡಿ ಅಂತ. ಅದು ನಮ್ಮ ಡಿಸ್ಕ್ಲೈಮರ್ ಆಗಿರುತ್ತೆ. ದರ್ಬಾರ್ಗಿಂತ ಮುಂಚೆ ಹೇಳಿದ್ದು. ಜನಗಳಿಗೆ ಆ ಒಂದು ಭಾವನೆ ಇರುತ್ತೆ ಏನಂದ್ರೆ, ಗುರು ಪರಂಪರೆಯ ವ್ಯಕ್ತಿಗಳು, ಸಾಧುಗಳು ದರ್ಬಾರ್ ಯಾಕೆ ಮಾಡ್ತಾರೆ, ಭಗವಂತನ ಪ್ರತಿಷ್ಠಾಪನೆ ಯಾಕೆ ಮಾಡ್ತಾರೆ ಅಂದ್ರೆ ಬರೀ ಕಮಾಯಿ ಮಾಡೋದಕ್ಕೆ ಅಂತ. ಮತ್ತು ನಾವು ನಮ್ಮ ದರ್ಬಾರ್ನಲ್ಲಿ ಬ್ಯಾನರ್ನಲ್ಲಿ ಬರೆದಿರ್ತೀವಿ, ಮೈಕ್ನಲ್ಲಿ ಜೋರಾಗಿ ಕಿರ್ಚಿ ಹೇಳಿರ್ತೀವಿ, ಪ್ರವೇಶಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅಂತ. ನಿಮ್ಮನ್ನ ನೀವು ಶಿಷ್ಯ ಅಂತ ಅನ್ಕೊಂಡ್ರೆ, ನೀವು ನಮ್ಮನ್ನ ಗುರು ಅಂತ ಅನ್ಕೊಂಡ್ರೆ, ಗುರು ಪರಂಪರೆಯಲ್ಲಿ ನೀವು ಏನ್ ಬೇಕಾದ್ರೂ ಕೊಡ್ಬೋದು. ನೀವು ಕೂಡ ಇಂಡಿಯಾ ಟಿವಿಯನ್ನ ನಮ್ಮ ಹೆಸರಿಗೆ ಬರ್ಕೊಡ್ತೀರಾ ಅಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಮತ್ತೆ ಇಸ್ಕೋತೀವಿ ಕೂಡ. ಇಸ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ, ಉಪಯೋಗದ ರೀತಿನಲ್ಲಿ ತೊಂದರೆ ಇರೋದು. ಇಸ್ಕೊಂಡಾದ್ಮೇಲೆ ಅದನ್ನ ನೀವು ಸದುಪಯೋಗ ಮಾಡ್ತೀರಾ ಅಥವಾ ದುರುಪಯೋಗ ಮಾಡ್ತೀರಾ ಅಂತ. ನಾವು ಇಸ್ಕೋತೀವಿ, ಖಂಡಿತವಾಗ್ಲೂ ಯಾರಾದ್ರೂ ಕೊಡ್ತಾರೆ ಅಂದ್ರೆ ಗುರುವಿನ ಹೆಸರಿನಲ್ಲಿ ಇಸ್ಕೋತೀವಿ. ನಮ್ಮ ಪರಂಪರೆ ಎಂಥದ್ದು ಅಂದ್ರೆ ಹೆಬ್ಬೆಟ್ಟನ್ನ ಕೂಡ ಗುರುವಿಗೆ ದಾನವಾಗಿ ಕೊಟ್ಟಿದ್ದಾರೆ. ನಾವು ಇಸ್ಕೋತೀವಿ. ಎಷ್ಟು ಸಂಪಾದನೆ ಮಾಡ್ತೀರಾ? ನಮ್ದು ಅಂತ ಫಿಕ್ಸ್ ಸಂಪಾದನೆ ಏನೂ ಇಲ್ಲ. ಯಾಕೆಂದ್ರೆ ನಮ್ದು ಅಂತ ಕಂಪನಿ ಆಗ್ಲಿ ಬಿಸ್ನೆಸ್ ಆಗ್ಲಿ ಏನೂ ಇಲ್ಲ. ನಮ್ಮ ಸಂಪಾದನೆ ಏನು ಅಂದ್ರೆ ಕೋಟ್ಯಾಂತರ ಸನಾತನ ಧರ್ಮದವರ ಪ್ರೀತಿ, ಲಕ್ಷಾಂತರ ಕೋಟ್ಯಾಂತರ ಜನಗಳ ಪ್ರಾರ್ಥನೆ, ಸಾವಿರಾರು ಸಂತರ ಏನು ಒಂದು ಆಶೀರ್ವಾದ ಇದೆ. ಅದೇ ನಮ್ಮ ಸಂಪಾದನೆ. ತಿಂಗಳಿಗೆ ಎಷ್ಟು ದುಡ್ಡು ಮಾಡಿದ್ರಿ ಅಂತ, ಎಷ್ಟು ಸನಾತನಿಯರಿದ್ದಾರೋ ಅಷ್ಟು ನನ್ನ ಸಂಪಾದನೆ. ನೀವೇ ಲೆಕ್ಕ ಹಾಕೊಳ್ಳಿ. ಹೆಚ್ಚಿನ ಮಾತುಗಳು ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಪಬ್ಲಿಸಿಟಿಗೋಸ್ಕರ ಒಂದು ಸ್ಟಂಟ್ ಮಾಡ್ತಿರಲ್ಲ, ಈ ತರ ಜಾಸ್ತಿ ಮಾತಾಡ್ತೀರಾ. ಹಿಂದೆ ಒಂದ್ಸಲ ಹೇಳಿದ್ರಿ, ವೀಸಾ ಗೀಸಾ ಇಲ್ದೇನೆ ಹನುಮಂತ ರಾವಣನ ಲಂಕೆಗೆ ಹೋಗಿದ್ರು ಅಂತ. ಈ ಮಾಡರ್ನ್ ಯುವಕ ಮತ್ತು ಯುವತಿಯರು ಏನಿದ್ದಾರೆ, ಇವ್ರಿಗೆ ಲಂಕಾ ಪ್ರವೇಶದ ಕತೆ ನಾವೇನಾದ್ರೂ ಹೇಳಿದ್ರೆ ಇವ್ರಿಗನ್ಸುತ್ತೆ, ಅಯ್ಯೋ ಇದೆಲ್ಲ ಕಂತೆ ಪುರಾಣ, ನಮ್ ತಾತ ಮುತ್ತಾತ ಹೇಳ್ತಾ ಇದ್ರು ಅಂತ. ಬೇಜಾರಾಗೋಗಿದೆ ಇವ್ರಿಗೆ. ಇವ್ರಿಗೆ ಹೇಗ್ ಹೇಳ್ಬೇಕು ಅಂದ್ರೆ, ಅವರು ಅಧ್ಯಾತ್ಮದ ಜೊತೆನಲ್ಲಿ ಕನೆಕ್ಟ್ ಆಗ್ಬೇಕು. ರಾವಣ ನನ್ನ ಜೊತೆ ಫೋನಲ್ಲಿ ಮಾತಾಡೋದಲ್ಲ ಹಾಗೆ. ಖಂಡಿತ, ನಾನು ಅದನ್ನೇ ಹೇಳಕ್ ಬಂದೆ. ನನಗನ್ನಿಸ್ತಾ ಇದೆ ನಮ್ಮ ಶಕ್ತಿ ನಿಮ್ಮ ಹತ್ರ ತಲುಪಿದೆ ಅಂತ. ನಾವು ನಿಮ್ಗೆ ಅರ್ಥ ಮಾಡಿಸ್ಬೇಕು ಏನು ಅಂದ್ರೆ, ರಾವಣನ ಜೊತೆನಲ್ಲಿ ಫೋನಲ್ಲಿ ಮಾತಾಡೋದು ಅಂದ್ರೆ ಎಲ್ರೊಳಗೂ ರಾವಣ ಇದ್ದಾನೆ ಅಂತ. ಜಗತ್ತಿನಲ್ಲಿ ಯಾರೊಬ್ರು ಇಲ್ಲ, ಯಾರು ಕೆಟ್ಟ ಕೆಲಸಗಳನ್ನ ನೋಡ್ತಿದ್ದಾರೆ, ಯಾರು ಕೆಟ್ಟದನ್ನ ಮಾಡ್ತಿದ್ದಾರೆ, ಮತ್ತೆ ಸತ್ಯ ಗೊತ್ತಿದ್ದು ಸುಮ್ನೆ ಇದ್ದಾರೆ ಅಂದ್ರೆ ಅವ್ರ ಮೇಲೆ ರಾವಣನ ದೃಷ್ಟಿ ಇದೆ ಅಂತ ಅರ್ಥ. ಹಾಗಾಗಿ ಹನುಮಂತ ದೇವರು ಲಂಕೆಗೆ ಹೋದ್ರು,
ಇದನ್ನ ಯುವಕರಿಗೆ ಹೇಗೆ ತಲುಪಿಸೋದು? ವೀಸಾ, ಪಾಸ್ಪೋರ್ಟ್, ಫಾರಿನರ್ ಇದೇ ಶಬ್ದಗಳು ಅವ್ರಿಗೆ ಅರ್ಥ ಆಗೋದು. ಅವರೊಂದಿಗೆ ಕನೆಕ್ಟ್ ಆಗೋದಕ್ಕೋಸ್ಕರ ನಮ್ಮ ಆಧ್ಯಾತ್ಮ ಎಷ್ಟು ವಿಶಾಲವಾಗಿದೆ, ಅವ್ರು ಹೇಗೆ ಸಾಧನೆ ಮಾಡಬಹುದು ಅಂದ್ರೆ ಅದರಲ್ಲಿ ನೀವು ಏನು ಬೇಕಾದ್ರೂ ಹಾಕಿ ಫಲ ಅನುಭವಿಸ್ತೀರಾ. ನಿಮಗೆ ಆಧ್ಯಾತ್ಮತೆ ಗೊತ್ತು, ಇವರು ಗೊತ್ತಿಲ್ಲ ಅಂತ. ಈ ದೇಶದ ಜನರಿಗೆ ನಿಮಗಿಂತ ಹೆಚ್ಚಿನ ಆಧ್ಯಾತ್ಮತೆ ಇದೆ. ನಾವು ಆ ರೀತಿ ಹೇಳಲಿಲ್ಲ. ನಾವು ನಮ್ಮ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀವಿ, ಅವ್ರ ಲೆಕ್ಕಾಚಾರದಲ್ಲಿ ಅವರು ಕೂಡ ಶ್ರೇಷ್ಠರೇ. ನಾವು ಕೂಡ ಇನ್ನ ಕಲಿತಾ ಇರುವಂತಹ ವಿದ್ಯಾರ್ಥಿ ಆಗಿರೋದ್ರಿಂದ ನಾವ್ ಯಾವತ್ತೂ ಹೇಳಿಲ್ಲ ನಾವೇ ಶ್ರೇಷ್ಠ ಅಂತ. ಮತ್ತೆ ಯಾರೋಪ ಖಂಡಿತವಾಗ್ಲೂ ಸರಿ ಇಲ್ಲ. ನೀವು ಮಾತಾಡ್ತಿರಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಗದೆ ಇದೆ, ಅದರಲ್ಲಿ ವೈಫೈ ಇದೆ, ಅದು ಪ್ಲೇನಲ್ಲಿ ಹೋಗ್ಬೇಕಾದ್ರೂ ವೈಫೈ ವರ್ಕ್ ಆಗತ್ತೆ. ಇದು ತಮಾಷೆ ವಿಷಯ ತಾನೆ? ಜನಗಳ ದೃಷ್ಟಿಯಿಂದ, ಭಾವನಾತ್ಮಕ ದೃಷ್ಟಿಯಿಂದ ನೋಡೋದಾದ್ರೆ ಇದಕ್ಕೆ ತುಂಬಾ ಆಳವಾದ ಅರ್ಥ ಬರುತ್ತೆ. ತಮಾಷೆಯಾಗಿ ಯಾರಾದ್ರೂ ಇದನ್ನ ನೋಡೋದಾದ್ರೆ ನೋಡಿ, ಭಾವನೆ ಹೇಗಿರ್ಬೇಕು ಅಂದ್ರೆ ಭಗವಂತನ ಸಾಕ್ಷಾತ್ ನೋಡಿದೀನಿ ಅನ್ನೋ ರೀತಿ ಇರಬೇಕು. ಭಗವಂತನ ಲೀಲೆ ಅಂದ್ರೆ ಎಲ್ರೂ ಬರೀ ರಾಸ್ಲೀಲೆ ಎತ್ಕೋತಾರೆ, ಆದ್ರೆ ನಾವಂತೂ ಮಹಾಭಾರತವನ್ನೇ ಎತ್ತಿದೀವಿ. ನಮ್ಮ ದೃಷ್ಟಿ ಅಷ್ಟೇ. ನಾನು ತಮಾಷೆ ಮಾಡ್ತಾ ಇಲ್ಲ. ನಾನು ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ದೇವರು ಹಾಗೂ ದೇವತೆಗಳ ಇಷ್ಟದ ಒಂದು ಪರಂಪರೆಯ ಒಂದು ಪ್ರಭಾವ ಆಗಿದೆ. ಅದು ನಮ್ಮ ಹತ್ರ ಇದ್ರೆ, ಗುರುವಿನ ಪ್ರಭಾವ ನಮ್ಮ ಮೇಲಿದ್ರೆ, ಮಾತಾಪಿತೃಗಳ ಮಾತಿನ ಪ್ರಭಾವ ನಮ್ಮ ಮೇಲಿದ್ರೆ ಅಂಥ ಮಗು ತಪ್ಪು ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಶಾಸ್ತ್ರಿಯವರೇ, ನೀವು ಹೇಳ್ತಿರೋದು ಹೇಗಿದೆ ಅಂದ್ರೆ ಅಂಧರ ನಗರದಲ್ಲಿ ಕನ್ನಡಿ ಮರೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ನಮ್ಮ ಭಾವನೆ ಆ ರೀತಿನಲ್ಲಿಲ್ಲ. ನಮ್ಮ ಭಾವನೆ ಏನಿದೆ ಅಂತ ಅಂದ್ರೆ ವೈಫೈ ಇದೆ ಅಂತ ಅದು ಹೇಳ್ಬಾರ್ದು, ಅದರ ಮಹಿಮೆ ಹೇಳ್ಬೇಕು ಅಲ್ವಾ. ಇನ್ನು ದರ್ಬಾರ್ಗೆ ಬರುವಂತಹ ಜನಗಳಿಗೆ ಅದರ ಮಹಿಮೆಯನ್ನ ನಾವು ಅನುಭವ ಮಾಡಿಸ್ತೀವಿ. ಮತ್ ನಾವಿನ್ನು ಆ ತಮಾಷೆಯಾಗಿ ಏನ್ ಹೇಳ್ತೀವಿ ಅದು ಅಧ್ಯಾತ್ಮ, ನಂಬಿಕೆ ಮತ್ತು ಈಶ್ವರನೊಂದಿಗೆ ಅದನ್ನ ಜೋಡಿಸ್ತಾ ನಾಸ್ತಿಕನನ್ನು ಕೂಡ ಆಸ್ತಿಕನನ್ನಾಗಿ ಮಾಡ್ತೀವಿ. ನೋಡಿ, ನೀವು ಸುಮ್ಮನೆ ಮಾತಾಡ್ತಾರಲ್ಲ, ಅವ್ರಗಳಿಗೆಲ್ಲ ಏನ್ ಹೇಳ್ಬೇಕು ಅಂದ್ರೆ ನಾನಿದ್ನ ತಮಾಷೆಯಿಂದ ಮಾತಾಡ್ತಾ ಇದ್ದೀನಿ, ನಾವು ವಿನೋದವಾಗಿ ಅದನ್ನ ಹೇಳ್ತೀವಿ. ಮತ್ತೆ ಇದನ್ನ ನಿಜ ಹೇಳ್ತಾ ನಾವು ಸುಮಾರು ಸತಿ ಹೇಳ್ತೀವಿ ಅದು ವಿನೋದವಾಗಿದೆ ಅಂತ. ತುಂಬಾ ಸಲ ಹೇಳ್ತೀವಿ ನಾವು. ನಮ್ಮ ವಿನೋದವನ್ನ ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡ್ರೆ ಅವರ ಅನುಭವ ಅನೀಸಿ ಆಗಿರುತ್ತೆ ಅಂತ. ಈಗ ನಾನು ಜನರಿಗೆ ಹೇಳ್ಬೋದಾ, ಒಂದ್ಸಲ ನೀವು ಟಿಕೆಟ್ ಇಲ್ದೆ ಸಿಕ್ಕಾಕೊಂಡಿದ್ರಿ ರೈಲ್ವೆನಲ್ಲಿ? ಇದಂತೂ ಹೇಳಲೇಬೇಕು. ಖಂಡಿತವಾಗ್ಲೂ ಸಿಗಾಕೊಂಡಿದ್ದೆ. ಆದ್ರೆ ಇದನ್ನು ಹೇಳಬೇಕು, ನಾನು TT ಹತ್ರ 1100 ರೂಪಾಯಿ ಇಸ್ಕೊಂಡು ಬಂದಿದ್ದೆ ಅಂತ. ಅದೇ TT ಹತ್ರ ಇಸ್ಕೊಂಡು ಬಂದಿದ್ದೀನಿ. ಯಾವ ವೈಫೈ ಬಗ್ಗೆ ನೀವು ಚರ್ಚೆ ಮಾಡಿದ್ರೋ ಆ ವೈಫೈನ ದಮ್ ತೋರಿಸಿ ಅವರ ತಂದೆಯ ಹೆಸರು ಹೇಳಿ ಇಸ್ಕೊಂಡು ಬಂದಿದ್ದೀನಿ. ಈ ತರದ ಮಾತುಗಳನ್ನ ಆಡ್ತಾ ಇದ್ರೆ ಜನ ಏನ್ ಅನ್ಕೋತಾರೆ, ನೀವು ಚಮತ್ಕಾರನ ಮಾಡಿದ್ರಿ, ನಿಮ್ಮ ಮೇಲೆ ಸಾಕ್ಷಾತ್ ಹನುಮಂತನ ಕೃಪೆ ಇದೆ ಅಂತ, ನೀವು ಭವಿಷ್ಯವನ್ನ ತಿಳಿದಿದ್ದೀರಿ ಅಂತ. ಇದರಿಂದ ಭಕ್ತರು ಪ್ರಭಾವಿತರಾಗ್ತಾ ಹೋಗ್ತಾರೆ. ನಾನು ಎಂದಿಗೂ ಆ ಪದನ ಉಪಯೋಗಿಸಿಲ್ಲ ನಾನೊಬ್ಬ ಚಮತ್ಕಾರಿ ಅಂತ. ಇವತ್ತು ನಾನು ಆಪ್ಕೆ ಅದಾಲತ್ನಲ್ಲೂ ಹೇಳ್ತಾ ಇದ್ದೀನಿ ನಾನೊಬ್ಬ ಚಮತ್ಕಾರಿ ಅಲ್ಲ ಅಂತ. ನಾನು ಖಂಡಿತವಾಗ್ಲೂ ಈಶ್ವರನೂ ಅಲ್ಲ, ನಾನೊಬ್ಬ ಮಹಾತ್ಮನೂ ಅಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದ್ರೆ ನಮ್ಮ ಇಷ್ಟದ ನಂಬಿಕೆಯ ಪರಂಪರೆ ಹೇಗಿದೆ ಅಂತಂದ್ರೆ ಋಷಿಯ ನಂಬಿಕೆಯ ಪರಂಪರೆ ಆಗಿದೆ. ಮಹರ್ಷಿ ವಾಲ್ಮೀಕಿಯ ಪತ್ರದ ಮುಖಾಂತರವಾಗಿ ದರ್ಬಾರ್ ಕೂಡ ನಡೆದಿದೆ. ಅಂತಹ ಒಂದು ಮಹಿಮೆಯನ್ನ ನಾವು ಅನುಕರಣೆ ಮಾಡ್ತೀವಿ. ಅಂತಹ ಒಂದು ನಂಬಿಕೆಯ ಹಾದಿನಲ್ಲಿದ್ದಾಗ ನಿಮ್ಗೆ ದಾರಿ ಅನ್ನೋದು ಗೊತ್ತಾಗತ್ತೆ. ನೀವದನ್ನ ಚಮತ್ಕಾರ ಅಂತ ಕರೀರಿ ಅಥವಾ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅದನ್ನ ಏನ್ ಬೇಕಾದ್ರೂ ಕರ್ಕೊಳ್ಳಿ, ಅದಕ್ಕೆ ನಮ್ಮ ಅಡ್ಡಿ ಇಲ್ಲ. ನೋಡಿ ಶಾಸ್ತ್ರಿಗಳೇ, ಎಷ್ಟೋ ಜನ ಹೇಗಿದ್ದಾರೆ ಅಂದ್ರೆ ಬಡವರಿದ್ದಾರೆ, ಸಮಸ್ಯೆಗಳಿರುತ್ತೆ, ರೋಗ ರುಜಿನಗಳಿಂದ ಹಾಸಿಗೆ ಹಿಡಿದಿರ್ತಾರೆ, ಡಾಕ್ಟರ್ಸಿಂದ ಭರವಸೆ ಕಳ್ಕೊಂಡಿರ್ತಾರೆ, ಹಾಸ್ಪಿಟ್ಲಿಂದ ಭರವಸೆ ಕಳ್ಕೊಂಡಿರ್ತಾರೆ. ಅಂಥವ್ರು ನಿಮ್ಮ ಹತ್ರ ಬರ್ತಾರೆ, ಇಲ್ಲಿ ಹುಷಾರಾಗ್ಬೋದು ಅಂತ ಅನ್ಕೋತಾರೆ. ಯಾರೋ ಒಬ್ರು ಮಗು ಮಾತಾಡೋಕ್ಕಾಗಲ್ಲ, ಯಾರೋ ಒಬ್ರು ಮಗು ನಡೆಯೋಕ್ಕಾಗಲ್ಲ. ಅವರು ತುಂಬಾ ಆತ್ಮವಿಶ್ವಾಸದಿಂದ ನಾನು ನೋಡಿದಾಗೆ ನಿಮ್ಮ ಹತ್ರ ಬರ್ತಾರೆ. ಅವ್ರು ಬರ್ತಿದ್ದಾಗೆ ಯೋಚನೆ ಮಾಡೋದೇನು ಅಂದ್ರೆ ನಿಮ್ಮ ಹತ್ರ ಒಂದು ದಾರಿ ಸಿಗುತ್ತೆ ಅಂತ. ಮತ್ತೆ ಅವ್ರಿಗೆ ಸಿಕ್ಕಿದೆ ಕೂಡ. ಯಾರು ಬರ್ತಾರೆ ತುಂಬಾ ಶ್ರದ್ಧೆಯಿಂದ ಬರ್ತಾರೆ. ನೋಡಿ, ಜೀವನದಲ್ಲಿ ಯಾರು ಬೇಸತ್ತಿರ್ಬೋದು ಅಥವಾ ಪೇಷಂಟ್ಗಳು ಡಾಕ್ಟರಿಂದ ಬೇಸತ್ತಿರಬಹುದು ಅಥವಾ ಯಾವ್ದಾದ್ರೂ ವಿಚಾರದಲ್ಲಿ ಬೇಸತ್ತಿರಬಹುದು. ಅವ್ರಿಗೆ ಎಷ್ಟು ಸಿಕ್ಕಿದೆ, ಏನ್ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವರ ನಿಷ್ಠೆ ಎಷ್ಟಿದೆಯೋ ಅಷ್ಟಂತೂ ಖಂಡಿತವಾಗ್ಲೂ ನಮ್ಮ ಬಾಗೇಶ್ವರ ಧಾಮ್ ದರ್ಬಾರ್ನಲ್ಲಿ ಸಿಕ್ಕಿದೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೂ ಅವರ ಜೀವನದಲ್ಲಿ ನಿಲ್ಲೋದಕ್ಕೆ ಒಂದು ಊರ್ಗೋಲ್ ಸಿಗುತ್ತೆ ಅಂದ್ರೆ ಅದನ್ನ ನೀವು ಕಮ್ಮಿ ಅಂತ ಹೇಳ್ತಾ ಇದ್ದೀರಾ. ಯಾವುದೇ ಹಣ ಕೊಡದೆ, ಯಾವುದೇ ದಕ್ಷಿಣೆ ಕೊಡದೆ, ಏನನ್ನು ಕೊಡದೇನೆ ನಿಮಗೆ ಹನುಮಂತನ ಕೃಪೆ ಆಗ್ತಿದೆ ಅಂದ್ರೆ, ನಿಮಗೆ ಪ್ರಭುವಿನ ಕೃಪೆ ಆಗ್ತಿದೆ ಅಂದ್ರೆ ನೀವು ಜೀವನದಲ್ಲಿ ಇನ್ನ 4 ದಿವಸ ಬದುಕಿರ್ತೀರಾ. ಮತ್ತೆ ನಿಮ್ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಆಮೇಲೆ ನೀವು ಸತ್ತೋಗ್ತೀರಾ ಅಂದ್ರೆ. ಆದ್ರೆ ಬಾಗೇಶ್ವರ ಧಾಮ್ ಹೆಸರು ಕೇಳ್ತಿದ್ದಾಗೆ ನಿಮ್ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ, ಉಳಿಬಹುದೇನೋ ಅನ್ನೋ ಆಶಯ ಬರುತ್ತೆ ಅಂದ್ರೆ, ಈ ಒಂದು ಮುಗುಳ್ನಗೆ ಅವ್ರ ಮುಖದ ಮೇಲೆ ಬರುತ್ತೆ ಅಂದ್ರೆ ಇದನ್ ಯಾಕೆ ವಿರೋಧ ಮಾಡ್ಬೇಕು ಅಂತ ಕೇಳ್ತೀನಿ ನಾನು. ನೋಡಿ, ಒಂದ್ ವೇಳೆ ಬಾಗೇಶ್ವರ ಧಾಮಕ್ಕೆ ಬರೋದ್ರಿಂದ ಜನರಿಗೆ ಚಿಕಿತ್ಸೆ ಸಿಗುತ್ತೆ ಅಂದ್ರೆ, ಅಲ್ಲ ನಿಮಗೆ ಕ್ಯಾನ್ಸರ್ ಆಸ್ಪತ್ರೆ ಕಟ್ಸೋಂತ ಅವಶ್ಯಕತೆ ಇದನ್ನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಔಷಧಿ ಮತ್ತು ಪ್ರಾರ್ಥನೆ 2 ಅಗತ್ಯ ಅಂತ. ನಾನು ಯಾವತ್ತೂ ಹೇಳಿಲ್ಲ ನಾನು ಡಾಕ್ಟರ್ಗಳನ್ನ ವಿರೋಧ ಮಾಡ್ತೀನಿ ಅಂತ. ಔಷಧಾಲಯಗಳನ್ನ ಅವ್ರಿಗೆ ಒಪ್ಸಿದ್ದೀರಾ? ಇಲ್ಲ, ಔಷಧಾಲಯವನ್ನ ಬಾಗೇಶ್ವರ ಧಾಮದಲ್ಲಿ ತೆಗೆದಿದೀವಿ, ಮಂದಿರದ ಸಮೀಪದಲ್ಲೇ ತೆಗೆದಿದೀವಿ. ಅಲ್ಲಿ ಗ್ರಾಮ ಪಂಚಾಯಿತಿಯ ಭವನ ಇದೆ,
ಅಲ್ಲಿ ಒಂದು ಆಯುರ್ವೇದಿಕ್ ಔಷಧಾಲಯ ಕೂಡ ಇದೆ. ಔಷಧಿ ಮತ್ತು ಪ್ರಾರ್ಥನೆ ಅಂದ್ರೆ ಕೆಳಗಡೆ ಔಷಧಿ ಇದೆ, ಅದು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಮೇಲ್ಗಡೆ ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳೋದು. ಅರ್ಥ ಆಯ್ತಲ್ಲ? ಎರಡು ಕಾರ್ಯ ನಡೆಯುತ್ತೆ, ಯಾವ್ದು ಕೆಲಸ ಮಾಡಕ್ ಮಾಡ್ಲಿ. ಮತ್ ಇದ್ರಲ್ಲಿ ಹೊಸದೇನು ಇಲ್ಲ, ನಾವೇನು ಆಡ್ ಮಾಡಿಲ್ಲ. ಡಾಕ್ಟರ್ ಅವರೇ ಆಡ್ ಮಾಡ್ತಾರೆ. ಆಪರೇಷನ್ ನಾವು ಮಾಡ್ತೀವಿ, ಸರಿ ಹೋಗ್ಲಿಲ್ಲ ಅಂದ್ರೆ ಅವರು ಹೇಳ್ತಾರೆ ನೀವು ಪ್ರಾರ್ಥನೆ ಮಾಡಿ. ಆದ್ರೆ ಇದು ಸರಿನಾ? ನೀವು ಯಾವ ತರ ಇಲಾಖೆಯಲ್ಲಿ ಇದ್ದೀರೋ, ಈ ಇಲಾಖೆಯಲ್ಲಿ ನಿಮ್ಮಂತವ್ರು ತುಂಬಾ ಜನ ಇದ್ದಾರೆ. ಅವರು ಇದೇ ತರ ಆಶ್ರಮ ಕಟ್ಟಿರ್ತಾರೆ, ಇದೇ ತರ ದೇವರ ಭಕ್ತಿ ಬಗ್ಗೆ ಮಾತಾಡ್ತಾರೆ. ಇಡೀ ಭಾರತದಲ್ಲಿ ಋಷಿ ಪರಂಪರೆಯ ಅನೇಕ ವ್ಯಕ್ತಿಗಳಿದ್ದಾರೆ. ಎಲ್ಲರೂ ಅಂತ ಹೇಳೋದಿಕ್ಕಾಗೋದಿಲ್ಲ, ಆದ್ರೆ ಅನೇಕ ಜನರು ಭಾರತದಲ್ಲಿದ್ದಾರೆ. ಅದ್ ಬರೀ ನಮ್ಮ ಇಲಾಖೆನಲ್ಲಿ ಅಂತ ಹೇಳಕ್ಕಾಗಲ್ಲ, ಇಡೀ ಭಾರತದಲ್ಲಿದ್ದಾರೆ. ನಮ್ಮ ಇಲಾಖೆನಲ್ಲಿ ಬಾಗೇಶ್ವರ್ ಬಾಲಾಜಿ ಅವರ ಮಹಿಮೆ ಮತ್ತು ದೊಡ್ಡ ಗುರುಗಳ ಮಹಿಮೆ ಮತ್ತು ಕೃಪೆಯಿಂದ ಇನ್ನೂ ಬಹಳಷ್ಟು ಮಹಾಪುರುಷರಿದ್ದಾರೆ. ಒಬ್ರು ಲವ್ಲೇಶ್ ಹೆಸರಿನ ಗುರುಜಿ ಇದ್ದಾರೆ, 20 ವರ್ಷ ವಯಸ್ಸವ್ರಿಗೆ. ಅವರು ಇದೇ ರೀತಿ ನಿಮ್ ತರನೇ ಪ್ರಚಾರನ ಮಾಡ್ತಿರ್ತಾರೆ. ನಾವ್ ಯಾವತ್ತು ಅವ್ರನ್ನ ಆ ಭಾವನೆಯಲ್ಲಿ ಭೇಟಿ ಮಾಡಿಲ್ಲ, ಭೇಟಿ ಮಾಡೋ ಸಂದರ್ಭ ಬಂದಿಲ್ಲ. ಮತ್ತು ಈ ವಿಚಾರದ ಸತ್ಯಾಸತ್ಯತೆ ನಾವಂತೂ ಹೇಳಕ್ಕಾಗಲ್ಲ, ಈಶ್ವರನ್ ಅಲ್ಲ. ನಿಮಗೆ ಗೊತ್ತಿರಬೇಕು ಅವ್ರ ಮೇಲೆ ರೇಪ್ ಆರೋಪ ಇದೆ, ಅವರು ಜೈಲಲ್ಲಿದ್ದಾರೆ ಅಂತ. ಏನು ಹೇಳಕ್ಕಾಗಲ್ಲ. ಈಗ ಆ ಏರಿಯಾದಲ್ಲಿ ಅದೇ ತರ ತುಂಬಾ ಜನರಿದಾರ. ಇಲ್ಲಿವರೆಗೂ ನಾವು ಅಂತವ್ರನ್ನ ಹುಡುಕುವಂತ ಪ್ರಯತ್ನ ಮಾಡಿಲ್ಲ. ನೀವು ಹೇಳ್ತಾ ಇದ್ದೀರಾ ಅಂತ ಈ ಸಲ ಹೋದಾಗ ನಾನು ಅವ್ರನ್ನ ಹುಡುಕ್ತೀನಿ. ಸದ್ಯಕ್ಕೆ ನನಗೆ ಒಂದ್ ವಿಷಯ ಗೊತ್ತು, ಚತುರ್ಪುರ್ ಜಿಲ್ಲೆನಲ್ಲಿ ಗಡ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಬಾಗೇಶ್ವರ್ ಧಾಮ್ ಇದೆ. ಅಲ್ಲಿ ಸದ್ಗುರು ಸನ್ಯಾಸಿ ಬಾಬಾಗಳ ಪರಂಪರೆಯಿಂದ ದರ್ಬಾರ್ ನಡೆಯುತ್ತೆ, ನೀವು ಬನ್ನಿ. ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಅವ್ರು ಹೇಳುವಂಥದ್ದು ಸರಿನಾ ಅಂತ ಹೇಳಿ. ಅವ್ರ ಹತ್ರ ಸಿದ್ಧಿ ಇದೆ ಅಂತ ಹೇಳ್ತಾರೆ. ಒಬ್ರು ಜೈಪುರದಲ್ಲಿದ್ದಾರೆ. ಅವ್ರು ಹೇಳೋದೇನಂದ್ರೆ ಅವರು ಕರ್ಣಪಿಶಾಚಿನ ವಶಪಡಿಸ್ಕೊಂಡಿದ್ದಾರೆ ಅಂತ. ಮತ್ತೆ ಅವರು ಕೂಡ ಯಾರ ಡೇಟ್ ಆಫ್ ಬರ್ತ್ ನ ಕೂಡ ಬೇಕಾದ್ರೆ ಹೇಳ್ತಾರೆ, ಯಾರ ಪರಿವಾರದ ಹೆಸರನ್ನ ಕೂಡ ಬೇಕಾದ್ರೆ ಹೇಳ್ತಾರೆ. ನಮ್ಮ ಹತ್ರ ಆತರ ಯಾವ ಸಿದ್ಧಿನೂ ಇಲ್ಲ, ನಾವಂಥ ಯಾವುದೇ ಸಾಧನೆನೂ ಮಾಡಿಲ್ಲ. ನಮ್ಮ ಹತ್ರ ಇರೋದು ನಮ್ಮ ಇಷ್ಟ ದೇವತೆ ಹನುಮಂತನ ಮೇಲಿನ ನಂಬಿಕೆ ಅಷ್ಟೇ. ಅಷ್ಟಸಿದ್ಧಿ ನವನಿಧಿಕೆ ದಾತ ಆತನೇ. ನಾವ್ ಯಾವ ಡೇಟು ಹೇಳಲ್ಲ, ನಾವ್ ಯಾರ ಹೆಸರು ಹೇಳಲ್ಲ. ಅಕಸ್ಮಾತ್ ಆಗಿ ಅವರ ಕೃಪೆಯಿಂದ ನಮ್ಗೇನಾದ್ರೂ ಗೊತ್ತಾದ್ರೆ ಅದರಿಂದ ಏನು ತೊಂದರೆ ಇಲ್ಲ. ಜನರು ಈಗ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸಹಜವಾಗಿ ಈ ಸಾಧುಗಳ ವಿಷಯ ಬಂದಾಗ ನಮ್ ತಲೆಯಲ್ಲಿ ಏನ್ ಇಮೇಜ್ ಬರುತ್ತೆ ಅಂದ್ರೆ ತುಂಬಾನೇ ಅವರ ವೇಷಭೂಷಣ ಏನಿರುತ್ತೆ ತುಂಬಾನೇ ಸಿಂಪಲ್ ಮತ್ತೆ ಸರಳವಾಗಿರುತ್ತೆ. ಆದ್ರೆ ನಿಮ್ಮ ವೇಷಭೂಷಣೆ ಮತ್ತೆ ಟೋಪಿ ನೋಡಿದ್ರೆ ತುಂಬಾನೇ ಕಲರ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಜಗತ್ತೇ ವರ್ಣಮಯವಾಗಿರ್ಬೇಕಾದ್ರೆ ಒಬ್ಬ ಸಾಧು ಹಾಗಿದ್ರೆ ಏನ್ ತಪ್ಪು? ಅದ್ಭುತವಾಗಿ ಹೇಳಿದ್ರಿ ಸರ್, ತುಂಬಾನೇ ಅದ್ಭುತವಾಗಿತ್ತು. ಈ ಜಗತ್ತೇ 7 ಬಣ್ಣಗಳಿಂದ ತುಂಬಿದೆ ಮೈ ಡಿಯರ್ ಸಿಸ್ಟರ್. 7 ಬಣ್ಣಗಳು ಈ ಜಗತ್ನಲ್ಲಿರೋದ್ರಿಂದ ನನಗೇನ್ ತೊಂದರೆ ಇದೆ? ನಾನಂತೂ ಏನ್ ಸಾಧು ಅಲ್ಲ, ಸರ್ವಸಂಗ ಪರಿತ್ಯಾಗಿ ಅಂತೂ ಅಲ್ವೇ ಅಲ್ಲ. ನಾವು ವರ್ಣ ವ್ಯವಸ್ಥೆ ಬಗ್ಗೆ ಮಾತಾಡೋದಿಲ್ಲ, ಆದ್ರೆ ನಾವು ಒಬ್ಬ ಗುರುವಿನ ಶಿಷ್ಯ ಅಲ್ದೆ ಸಾಮಾನ್ಯ ಮನುಷ್ಯ. ಅಕಸ್ಮಾತ್ ಯಾರಾದ್ರೂ ಸರ್ನೇಮ್ ಕೇಳಿದ್ರೆ ಶುಕ್ಲವಂಶೀಯ ಶುದ್ಧ ಬ್ರಾಹ್ಮಣ ನಾನು. ಸಪ್ತ ಬ್ರಾಹ್ಮಣರ ಸಮ್ಮುಖದಲ್ಲಿ ನನಗೆ ಆ ಧಾರಣೆ ಆಗಿದೆ. ಗುರುವಿನ ಆಜ್ಞೆಯಂತೆ ಪರಂಪರೆಯನ್ನ ಮುಂದುವರಿಸೋದಕ್ಕೋಸ್ಕರ ಈ ಪಾದಕೆಯನ್ನ ನಾವು ಹಾಕೊಂಡಿದೀವಿ. ಟೋಪಿಯನ್ನ ಯಾರೋ ಕೊಟ್ರು ಅದಕ್ಕೋಸ್ಕರ ಹಾಕೊಂಡಿದೀವಿ. ಸೋದರಿಯಾಗಿ ನೀವೇನಾದ್ರೂ ಕೊಟ್ರೆ ಕೊಡಿ, ಅದನ್ನು ಹಾಕೋತೀವಿ. ನಾವೇನಾದ್ರೂ ಹಾಕೋಬೇಕು ಅಂತ ನೀವು ಇಷ್ಟಪಟ್ರೆ ಅದನ್ನ ಕೊಡಿ, ನಾವು ಹಾಕೋತೀವಿ. ಒಂದು ವೆಬ್ಸೈಟ್ ಬರ್ದಿತ್ತು, ಅದು ಏನ್ ಹೇಳಿತ್ತು ಅಂದ್ರೆ, ಈ ಟೋಪಿ ನೀವು ಹಾಕೋತಿರಲ್ಲ, ಇದನ್ನ ಹಾಕೊಳ್ಳೋದ್ರಿಂದ ಒಂದು ಶಕ್ತಿ ಬರುತ್ತಂತೆ. ಹೌದಾ? ನೀವು ಬಟ್ಟೆ ಹಾಕೋತಿರಲ್ಲ, ಯಾರಾದ್ರೂ ಬಟ್ಟೆ ಕೊಟ್ರೆ ಅವ್ರ ಹತ್ರನೂ ನೀವು ಕಾಸಿಸ್ಕೋತಿರಂತೆ. ಹೌದಾ? ಇಲ್ಲಿವರೆಗೂ ಖಂಡಿತವಾಗ್ಲೂ ಅಂತವ್ರು ಯಾರೂ ಸಿಕ್ಕಿಲ್ಲ. ಇಲ್ಲಿವರೆಗೂ ನನ್ಗೆ ಯಾರು ದಕ್ಷಿಣೆನೂ ಕೊಟ್ಟಿಲ್ಲ. ಟೋಪಿ ಹಾಕೋಬೇಕು ಅನ್ನೋ ಹೆಸರಿನಲ್ಲೋ ಅಥವಾ ಬಟ್ಟೆ ಹಾಕೋಬೇಕು ಅನ್ನೋ ಹೆಸರಿನಲ್ಲೋ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾರೋ ಏನೋ ಕೊಟ್ರೆ ಅದನ್ನ ಹಾಕೋತೀವಿ, ನಮ್ಮ ಹತ್ರ ಇರೋದು ಕೊಟ್ಬಿಟ್ಟು ಹೋಗ್ತೀವಿ. ನಾವಂತೂ ಸಾಧುಗಳು, ಆ ಪರಂಪರೆಯಿಂದ ಬಂದಂತವ್ರು. ನಮ್ಮ ಪರಂಪರೆಯಲ್ಲಿ ಬಣ್ಣ ಬಣ್ಣದ ಬಟ್ಟೆ ಹಾಕೊಳ್ಳೋದು ಇಷ್ಟ ಅನ್ಸುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಏನ್ ತೊಂದರೆ ಇದೆ ಸಾಹೇಬ್ರೆ? ಯಾರಿಗಾದ್ರೂ ತೊಂದರೆ ಇದೆ ಅಂದ್ರೆ ನಮ್ಗಿಂತ ಚೆನ್ನಾಗಿರೋದು ಹಾಕೊಳ್ಳಿ. ಯಾರೋ ಒಬ್ರು ಹೇಳಿದ್ರು, ಈ ತರವಾಗಿ ಯಾರ್ಯಾರು ಮಾಡ್ತಾರೋ ಅವ್ರು ಬರೀ ಅವ್ರ ಬಗ್ಗೆ ಮಾತ್ರ ನೋಡ್ಕೋತಾರೆ, ಅವರ ಸಂಪತ್ತೇನಿದೆಯೋ ಅದನ್ನ ಯಾರಿಗೂ ಕೂಡ ಕೊಡಲ್ಲ ಅಂತ. ಜನಕ್ಕೆ ಆ ಥರ ಅನ್ಸತ್ತೆ. ನನಗೆ ಏನನ್ಸುತ್ತೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾನು ಧನಪ್ರಿಯನೂ ಅಲ್ಲ, ಮಾನಪ್ರಿಯನೂ ಅಲ್ಲ, ಸನ್ಮಾನ ಪ್ರಿಯನೂ ಅಲ್ಲ. ನಾನು ಹನುಮಾನ ಪ್ರಿಯ ಅಷ್ಟೇ. ನಾನು ಯಾವಾಗ ಹುಟ್ಟಿದ್ನೋ ಆಗ್ಲಿಂದಾನೇ ನಾನು ಧನುಮಾನ. ಯಾಕೆ ಅಂದ್ರೆ ನನ್ನ ಹತ್ರ ಹನುಮಾನಿದ್ದಾನೆ ಅಂತ. ಪ್ರಪಂಚದ ಪ್ರತಿಯೊಬ್ಬ ಹನುಮಂತನ ಭಕ್ತನು ಕೂಡ ಧನವಂತಾನೆ. ಯಾಕೆಂದ್ರೆ ಅವನ ಜೀವನದಲ್ಲಿ ಹನುಮಂತ ಇದ್ದಾನೆ. ಜಗತ್ತಿನಲ್ಲಿ ನಿರ್ಧನ ಯಾರು ಅಂತಂದ್ರೆ, ಯಾರ ಜೀವನದಲ್ಲಿ ಭಗವಂತ ಇಲ್ವೋ ಆತ ನಿರ್ಧನ. ಮತ್ತೆ ಯಾರ ತಂದೆ ಹನುಮಂತ ಆಗಿರ್ತಾನೋ ಆ ಧನವಂತ ಹನುಮಂತ ಆಗಿರ್ತಾನೆ. ಆತನ ಭಕ್ತರು ವರ್ಣಮಯವಾಗಿಲ್ಲ ಅಂದ್ರೆ, ತಿಂದ ಆಹಾರ ಕೆಂಪು ಬಣ್ಣದ ರಕ್ತವಾಗತ್ತೆ. ಹನುಮಂತನ ದೇಹ ಕೆಂಪು ಬಣ್ಣದ್ದಾಗಿದೆ. ಹಾಗಿದ್ದಾಗ ಕೆಂಪು ಬಣ್ಣದ ಪಗಡಿ ಯಾಕಾಗಬಾರ್ದು? ಈಗ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಏನಂದ್ರೆ, ನೀವು ಇದೇ ತರ ಡೈಲಾಗ್ ಹೊಡ್ಕೊಂಡೇನೆ ತುಂಬಾ ಚೆನ್ನಾಗಿ ಪಾಪ್ಯುಲರ್ ಆಗಿದ್ದೀರಾ ಅಂತ. ಆದ್ರೆ ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನ ನಂತರ ಆಪ್ಕಿ ಅದಾಲತ್ನಲ್ಲಿ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ ಜನರ ಆರೋಪ ಮತ್ತು ಪ್ರಶ್ನೆಗಳು ಮುಂದುವರಿಯುತ್ತೆ.
ನಾನೊಬ್ಬ ಕಟ್ಟರ್ ಸನಾತನಿ. ನಮ್ಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ಇಸಾಯಿಯನ್ನ ಕಂಡ್ರೆ ಭಯ ಇಲ್ಲ, ಯಾವುದೇ ಪಾದ್ರಿಯನ್ನ ಕಂಡ್ರು ಭಯ ಇಲ್ಲ. ನಮ್ಗೆ ನಮ್ಮಲ್ಲೇ ಇದ್ಕೊಂಡು ಸನಾತನದ ವಿರುದ್ಧವಾಗಿ ಮಾತನಾಡ್ತಾ ಇರ್ತಾರಲ್ಲ, ಅವರ ವಿರುದ್ಧವಾಗಿ ನಾನು ಯಾವಾಗ್ಲೂ ಮಾತಾಡ್ತಾ ಇರ್ತೀನಿ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಭಾಗೇಶ್ವರ ಧಾಮದ ಪ್ರಮುಖರು ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ ಧಾಮದ ಪ್ರಮುಖ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಮೇಲೆ ತಾವು ಅಸಭ್ಯ ಭಾಷೆಯ ಪ್ರಯೋಗ ಮಾಡ್ತಾರೆ ಅನ್ನೋ ಆರೋಪವಿದೆ. ಶಾಸ್ತ್ರಿ ಅವರೇ, ತುಂಬಾ ಜನ ನಿಮ್ಮನ್ನ ಪೀಠಾಧೀಶರು ಅನ್ಕೊಂಡಿದ್ದಾರೆ, ಗುರು ಅನ್ಕೊಂಡಿದ್ದಾರೆ. ಕೆಲವರು ಮಹಾರಾಜ ಅಂತ ಹೇಳ್ತಾರೆ, ತುಂಬಾ ಆರಾಧಿಸ್ತಾರೆ. ಕೆಲವರು ಸಂತ ಅಂತಾರೆ. ಆದ್ರೆ ನೀವು ಭಾಷೆ ಏನು ಉಪಯೋಗಿಸ್ತೀರಾ ಅದು ಈ ಒಂದು ನಿಮ್ಮಂತವ್ರಿಗೆ ಅನ್ವಯಿಸೋದಿಲ್ಲ. ಯಾವ ತರ ಅಂತಂದ್ರೆ, ಒಬ್ಬ ಪತ್ರಕರ್ತರಿಗೆ ನಿಮ್ಮನ್ನ ಬೆತ್ತಲೆ ಮಾಡ್ತೀನಿ ಅಂತ ಹೇಳಿದ್ರಿ. ಇದು ಸಾಧುಗಳ ಭಾಷೆ ಅಂತೂ ಅಲ್ವೇ ಅಲ್ಲ, ಇದು ಸಂತರ ಭಾಷೆ ಕೂಡ ಅಲ್ಲ. ಬ್ರಾಹ್ಮಣ ಸಮಾಜದ ಮೇಲೆ ಕಮೆಂಟ್ ಮಾಡುವಂತ ಒಬ್ಬ ವ್ಯಕ್ತಿ ನಿಮಗೆ ಹೇಳ್ತಾರೆ, ಮೂರ್ಖ, ನೀನು ತಲೆಹರಟೆ, ಮುಟ್ಟಾಳ. ಈ ತಲೆಹರಟೆ ಅಂದ್ರೆ ಏನು? ನೋಡಿ, ನಾನೊಬ್ಬ ಜಾತಿವಾದಿ ಅಂತೂ ಖಂಡಿತ ಅಲ್ಲ, ಈ ಮಾತನ್ನ ಕ್ಲಿಯರ್ ಮಾಡ್ತೀನಿ. ಅಲ್ಲ, ತಲೆಹರಟೆ ಅಂದ್ರೆ ಏನು? ಇದು ನಮ್ಮ ಹಳ್ಳಿಯ ಒಂದು ಭಾವನಾತ್ಮಕ ಸಬ್ಜೆಕ್ಟು ಮತ್ತು ಸ್ಟ್ರಾಟಜಿ. ತಾಯಿಗೆ ಅಕಸ್ಮಾತ್ ಆಗಿ ಮಗನ ಮೇಲೆ ಏನಾದ್ರು ತುಂಬಾ ಕೋಪ ಬಂದ್ರೆ, ಮಗ ಏನೋ ಮಾಡಿದಾನೆ ಅಂತ, ತಾಯಿ ಮಗನಿಗೆ ಹೇಳ್ತಾಳೆ, ಅಯ್ಯೋ ಮುಟ್ಟಾಳ, ಮೂರ್ಖ, ಸುಧಾರಿಸ್ಕೋ ಅಂತ, ತಲೆಹರಟೆ ಅಂತ. ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಹಳ್ಳಿಯಿಂದ ಬಂದವನು, ಏನು ಓದಿಲ್ದಿರೋನು, ಹೆಬ್ಬೆಟ್ ಹಾಕುವಂತ ವ್ಯಕ್ತಿ, ಸರಿಯಾಗಿ ಓದಿಲ್ಲ ಬರ್ದಿಲ್ಲ. ಹಾಗಾಗಿ ನಾವು ನಮ್ಮ ತಾಯಿಯ ಭಾಷೆ ಅಂದ್ರೆ ನಮ್ಮ ಹಳ್ಳಿಯ ಒಂದು ಪರಂಪರೆಯ ಭಾಷೆ ಏನಿದೆ ಆ ರೀತಿನಲ್ಲಿ ಒಬ್ಬ ಸಾಧು ಆ ರೀತಿ ಮಾತಾಡ್ತಾನೆ ಅಂದಾಗ ಅವನ್ ವಿರುದ್ಧವಾಗಿ ಮಾತಾಡೋದಿರ್ಬಹುದು, ಅದ್ರ ಜೊತೆಗೆ ರಾಮಚರಿತ ಮಾನಸದ ವಿರುದ್ಧವಾಗಿ ಮಾತನಾಡೋದಿರ್ಬಹುದು, ಅಥವಾ ದೇವ್ರ ಬಗ್ಗೆ ಇರ್ಬೋದು. ಒಬ್ಬ ಸನಾತನ ಧರ್ಮದಲ್ಲಿ ಇದ್ದವನ್ ಮಾತ್ರನೇ ಈ ರೀತಿ ಮಾತಾಡೋದಕ್ಕೆ ಸಾಧ್ಯ. ಮತ್ತೆ ಈ ತರ ಸ್ವತಂತ್ರ ಇರೋದು ಸನಾತನ ಧರ್ಮದಲ್ಲಿ ಮಾತ್ರನೇ. ಅದನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು. ಅಕಸ್ಮಾತ್ ಯಾರೋ ಭಗವಂತನಿಗೆ ನಿಂದನೆ ಮಾಡಿದ್ರು, ಮತ್ ನಾವು ಅವ್ರಿಗೆ ಶ್ರೀಮಾನ್ ಅಂತ ಮರ್ಯಾದೆ ಕೊಟ್ರೆ, ಸ್ವಾಮೀಜಿ ಅಂತ ಕರೆದ್ವಿ, ತುಂಬಾ ಗೌರವ ಕೊಟ್ವಿ. ಹಾಗಾಗಿ ನಮಗಂತೂ ಖಂಡಿತವಾಗ್ಲೂ ಅನ್ಸಲ್ಲ, ಯಾವುದೇ ಮನವಿ ಅಥವಾ ಸ್ವೀಕಾರ ಇಲ್ಲದೆ 3 ದಿನಗಳು ಕಳೆದ್ವು, ರಾಮ ಇದ್ರೆ ಭಯ ಇಲ್ಲ, ಪ್ರೀತಿ ಒಂದೇ ಇದೆ ಅಂತ ನಾವು ನಂಬ್ತಾ ಇದೀವಿ. ನೋಡಿ, ನೀವು ನಿಮ್ಮನ್ನು ದೊಡ್ಡ ವಿದ್ಯಾವಂತ, ಬುದ್ಧಿವಂತ ಅಂತ ಹೇಳ್ಕೊಂಡು ಹೀಗಿರೋಕ್ಕಾಗಲ್ಲ. ನೀವು ಅವ್ರಿಗೆ ಹೇಳಿದ್ದೇನೆಂದ್ರೆ, ನೀನ್ ನನಗ್ ಸಿಗು, ನಿನ್ನ ಒಂದ್ ಕೈ ನೋಡ್ಕೋತೀನಿ ಅಂತ. ಬಹಳ ಒಳ್ಳೇದು. ಹೌದು, ನಾನು ಹೇಳಿದ್ದೀನಿ. ಯಾಕೆ ಅಂದ್ರೆ ಆತ ಕಥಾವಾಚಕರನ್ನ ಕಪಟಿ ಅಂತ ಕರೆದಿದ್ದಾನೆ. ಆತ ನಿಮ್ಮ ವಿಷಯಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ, ನೀವು ಕೇಳಿದ್ರಲ್ಲ ಅಂತ. ಅವರು ಕಥಾವಾಚಕರಿಗೆ ಹೇಳಿರ್ಬೋದು, ಅಂದ್ರೆ ಕಥಾವಾಚಕರು ಕಪಟಿಗಳಾಗಿರ್ಬಹುದು, ಆದ್ರೆ ಅವ್ನು ಪರ್ಟಿಕ್ಯುಲರ್ ಆಗಿ ಹೇಳಿದಾನೆ. ಎಲ್ರೂ ಹಾಗೆ ಇರೋದಿಲ್ಲ. ಈ ಭಾರತದಲ್ಲಿ ಜಗದ್ಗುರು ರಾಮಭದ್ರಾಚಾರ್ಯರಿದ್ದಾರೆ, ಮುರಾರಿ ಬಾಪು ಅವರು ಕೂಡ ಕಥಾವ್ಯಾಸಕರೇನೆ, ಪೂಜ್ಯ ಮನು ಅವರು ಕೂಡ ಕಥಾವ್ಯಾಸಕರೇನೆ, ಅವರಲ್ಲಿ ಒಬ್ರು ದಾಸರು ಕೂಡ ಇದ್ದಾರೆ. ಈ ಮಹಾಪುರುಷರ ಬಗ್ಗೆ ಯಾರೊಬ್ರು ಇವತ್ನವರೆಗೂ ಬೆಟ್ ಮಾಡಿ ತೋರಿಸಿಲ್ಲ. ಮತ್ತೆ ಈ ಮನುಷ್ಯ ಎಲ್ಲಾ ಕಥಾವ್ಯಾಸಕರ ಬಗ್ಗೆ ಇದೇ ರೀತಿ ಹೇಳ್ದ. ಒಬ್ಬ ಪತ್ರಕರ್ತ ತಪ್ಪು ಮಾಡ್ಬೋದು, ಹಾಗಂತ ಎಲ್ರೂ ಅದೇ ರೀತಿನಾ? ನಾವೇನಾದ್ರೂ ಆ ರೀತಿ ಹೇಳಿದ್ರೆ ಎಲ್ಲಾ ಪತ್ರಕರ್ತರು ಅದೇ ರೀತಿ ಅಂತ ನಮ್ಮ ದೂರ್ತತನ ಆಗುತ್ತೆ ಅಷ್ಟೇ. ಮತ್ತೆ ಅವನು ಕಥಾವ್ಯಾಸಕರಿಗೆಲ್ಲ ಅದೇ ರೀತಿ ಅಂತ ಹೇಳ್ದ. ಅದಕ್ಕೋಸ್ಕರ ನಾವು ಅವನ್ನ ಕರೆದು, ಆಯ್ತು ಬಾರಪ್ಪ ಇಲ್ಲಿ, ನಾನು ನಿನಗೆ ತೋರಿಸೋ ಮಹಾಪುರುಷರ ಬಗ್ಗೆ ಏನು ಮಾತಾಡಬಾರ್ದು ಅಂತ ಈ ರೀತಿ ಹಾಗೆ ಇರುತ್ತೆ ಅಲ್ವಾ? ರಾಮಚರಿತ ಮಾನಸ ಬಗ್ಗೆ ಏನೋ ಆ ರೀತಿ ಮಾತಾಡಬಾರ್ದಲ್ವಾ? ಅವ್ನಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಆ ರೀತಿ ಮಾತಾಡಿದೀನಿ ಅಂದ್ರೆ ಅಷ್ಟಕ್ಕೂ ಮೀರಿ ಆತ ನನ್ ಮನುಷ್ಯನೇ, ನನ್ ಶಿಷ್ಯನೇ. ನೀವು ಸಂತ ತುಕಾರಾಮ್ ಅವ್ರ ಬಗ್ಗೆ ಏನ್ ಹೇಳಿದ್ರಿ? ಸಂತ ತುಕಾರಾಮರ ಬಗ್ಗೆ ನೀವು ಹೇಳಿದ್ರಿ, ಸಂತ ತುಕಾರಾಮ್ ಅವರ ಹೆಂಡತಿ ದಿನ ಅವ್ರಿಗೆ ಹೊಡಿತಿದ್ರು ಅಂತ, ದಿನ ಜಗಳ ಆಡ್ತಿದ್ರು ಅಂತ. ಸೊ ಯಾರು ಅವ್ರನ್ನ ಕೇಳಿದ್ರು, ದಿನ ಹೆಂಡತಿ ಹತ್ರ ಏಟ್ ತಿಂತಿಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ ಅಂತ. ಅದು ಅಂದ್ರೆ ನಾನು ಮಾತಾಡೋ ಭರದಲ್ಲಿ ಆ ರೀತಿ ಆಗಿದೆ. ಖಂಡಿತವಾಗ್ಲು ನಾನು ಕೂಡ ಕಥೆ ಓದಿದ್ದೀನಿ. ಒಂದ್ ಪುಸ್ತಕದಲ್ಲಿ ಬರ್ದಿತ್ತು, ಏನಂದ್ರೆ ಅವರ ಹೆಂಡತಿ ತುಂಬಾನೇ ಗಲಾಟೆ ಮಾಡ್ತಾರೆ, ಜಗಳ ಆಡ್ತಾರೆ, ತುಂಬಾ ವಿಚಿತ್ರ ಅಂತ. ಒಂದ್ಸಲ ಅವರು ಕಬ್ಬಿನ ಜಲ್ಲೆ ತಗೊಂಡ್ ಬಾ ಅಂತ ಹೇಳಿ ಕಳಿಸ್ತಾರಂತೆ. ಅವರು ಒಂದೇ ಒಂದ್ ಕಬ್ಬಿನ ಜಲ್ಲೆ ತರ್ತಾರಂತೆ, ಒಂದು ಪಟ್ ಅಂತ ಹೊಡಿತಾರಂತೆ, ಆಗ ಅದು 2 ಭಾಗ ಆಗೋಗ್ಬಿಡುತ್ತಂತೆ. ಆಗ ಸಂತ ತುಕಾರಾಮ್ ಅವ್ರು ಹೇಳ್ತಾರಂದ್ರೆ, ವಾವ್, ನೀನ್ ಎಷ್ಟು ಜ್ಞಾನವಂತೆ ನೋಡು ಅಂತ. ವಿಷಯ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಯಾಕೆಂದ್ರೆ ಕಬ್ಬು ಒಂದೇ ಇತ್ತು, ನಾವು ಇಬ್ರಿದ್ವಿ ಅಂತ. ನೀನು ನನ್ನ ದೇಹದ ಮೇಲೆ ಪ್ರಹಾರ ಮಾಡ್ದೆ, ಮತ್ತೆ ಕಬ್ಬು 2 ಭಾಗ ಆಯ್ತು, ಈಗ ಒಂದು ಭಾಗವನ್ನ ನೀನ್ ತಿನ್ನು, ಇನ್ನೊಂದು ಭಾಗ ನಾನ್ ತಿಂತೀನಿ. ಹಾಗಾಗಿ ನಾವೇನ್ ಹೇಳಿದ್ವು ಅದು ಸರಿ ಹೋಗ್ಲಿಲ್ಲ, ಖಂಡಿತವಾಗ್ಲೂ ಅದು ಸರಿ ಹೋಗ್ಲಿಲ್ಲ. ನಾನದನ್ನ ಖಂಡಿತವಾಗ್ಲೂ ಒಪ್ಕೊಳ್ತೀನಿ, ಯಾವುದೇ ತೊಂದರೆ ಇಲ್ಲ. ನಮ್ಮ ಭಾಷೆಯಿಂದ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ. ಯಾಕೆ ಅಂದ್ರೆ ನನ್ನ ಭಾಷೆ ಎಷ್ಟೊಂದ್ ಜನಕ್ಕೆ ಫಿಟ್ ಆಗೋದಿಲ್ಲ ಅಂತ. ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ, ಸಂತ ತುಕಾರಾಮ್ ಅವರಂತಹ ಮಹಾಸಂತನ ಬಗ್ಗೆ ರೀತಿ ಮಾತಾಡಿದ್ದೀನಿ, ಕ್ಷಮಾಪಣೆ ಕೇಳಬೇಕು ಅಂತ ಅನ್ಸಿಲ್ವಾ? ನನಗೆ ಖಂಡಿತವಾಗ್ಲೂ ಅವ್ರ ಮೇಲೆ ಭಕ್ತಿ ಇದೆ, ಸದ್ಭಾವನೆ ಇದೆ. ಸಂತರ ವಿಚಾರವಾಗಂತೂ ನಮ್ಮ ಹೃದಯದಲ್ಲಿ ಅಪಾರವಾದಂತಹ ಪ್ರೇಮ ಇದೆ, ನಿಜವಾದ ಪ್ರೇಮ. ನಾವು ನಮ್ಮ ಕನಸಿನಲ್ಲಿ, ಅಂದ್ರೆ ನಾನು ಖುದ್ದು ಒಬ್ಬ ಸಾಧು ಪರಂಪರೆಯಿಂದ ಬಂದಂತವನು, ನನ್ನಂತವನ್ನ ಸರಿಯಾಗಿ ಮಾತಾಡೋ ರೀತಿ ಮಾಡಿರೋದೇ ಸಂತರು. ನಾವ್ ಈ ರೀತಿ ಮಾತಾಡಿದ್ರೆ ಜೀವನದಲ್ಲಿ ನಾವು ಉಳಿಯೋದಾದ್ರೂ ಎಲ್ಲಿ ಉಳಿತೀವಿ?
ಹಾಗಾಗಿ ನಾನು ತುಂಬಾ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ, ಅಕಸ್ಮಾತ್ ಆಗಿ ನಾನೆಲ್ಲಾದ್ರೂ ತುಂಬಾನೇ ತಪ್ಪಾಗಿ ಮಾತಾಡಿದ್ರೆ ಅಥವಾ ನನ್ನ ಆಡ್ಭಾಷೆಯಿಂದ ಯಾರಿಗಾದ್ರೂ ಅವ್ರ ಮನಸ್ಸಿಗೆ ಏನಾದ್ರೂ ನೋವಾಗಿದ್ರೆ ನಾವು ಖಂಡಿತವಾಗ್ಲೂ ಕ್ಷಮಾರ್ಪಣೆನ ಖಂಡಿತವಾಗ್ಲೂ ಕೇಳ್ತೀವಿ, ಯಾವ ಸಂದೇಹನೂ ಇಲ್ಲ. ಈಗ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಹಾ, ಈಗ ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ ಅಂದ್ರೆ ಕ್ಷಮಾಪಣೆ ಕೇಳಲೇಬೇಕಾಗಿತ್ತು. ಯಾಕಂದ್ರೆ ಸಾಧು ಸಂತರ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋ ಹಾಗಿಲ್ವಲ್ಲ. ಅಕಸ್ಮಾತ್ ಆಗಿ ಏನಾದ್ರೂ ಆಗಿದ್ರೆ ಖಂಡಿತವಾಗ್ಲೂ ಕೇಳ್ತೀನಿ. ನೀವೊಂದ್ಸಲ ಮಾತಾಡ್ತೀರಾ ಸಾಯಿಬಾಬಾ ಅವ್ರ ಬಗ್ಗೆ, ಆಗ ನೀವೇನ್ ಹೇಳ್ತೀರಿ? ನಾನ್ ಕೇಳಿದ್ದೆ ಅವ್ರನ್ನ ಚಾಂದ್ಮಿಯಾ ಅಂತಾರೆ ಅಂತ. ಹಾ, ಕೇಳಿದೀವಿ. ನೀವ್ ಹೇಳಿದ್ರೆ ಏನಂದ್ರೆ ಕೆಲವು ಸಲ ಅನ್ಸುತ್ತೆ ಈತನಿಗೆ ತಲೆ ಏನಾದ್ರೂ ಕೆಟ್ಟಿದ್ಯಾ ಅಂತ, ಬುದ್ಧಿವಂತಿಕೆಗೆ ಶ್ರೀಮಂತಿಕೆ ಇದ್ರೆ ಸಾಕು ಅಂತ. ಯಾವ ಸಾಯಿಬಾಬಾನ ಕೋಟ್ಯಾಂತರ ಜನ ನಂಬ್ತಾರೋ, ಕೋಟ್ಯಾಂತರ ಜನ ಭಕ್ತಿಯಿಂದ ನೋಡ್ತಾರೋ, ದೇವ್ರು ಅಂತ ನೋಡ್ತಾರೋ, ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೋ, ಅವರೆಲ್ಲರೂ ಅವ್ರನ್ನ ನಂಬ್ತಾರೆ. ಅವ್ರ ಬಗ್ಗೆ ನಿಮ್ಮ ಬಾಯಲ್ಲಿ ಈ ತರ ಭಾಷೆ? ವಿಷಯ ಏನಾಗಿತ್ತು ಅಂದ್ರೆ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸಾಯಿಬಾಬಾ ಹಿಂದೂನಾ ಅಥವಾ ಮುಸ್ಲಿಮಾ ಅಂತ. ನಾವಂತೂ ಅವ್ರ ಭಕ್ತರ ಅಲ್ಲಪ್ಪ ಅಂತ. ಅಕಸ್ಮಾತ್ ಆಗಿದ್ರೆ ಟೋಪಿ ಹಾಕೋಬೇಕಿತ್ತ, ಮಾಲೆ ಹಾಕೋಬೇಕಿತ್ತ? ಸೊ ನಾವೇನ್ ಕೇಳಿದೀವಿ ಅಂದ್ರೆ ಕೋರ್ಟ್ನಲ್ಲಿ ಏನ್ ಹೇಳಿದ್ದಾರೆ, ಆ ಒಂದು ಪತ್ರಕರ್ತರು ಏನು ಪತ್ರಿಕೆನಲ್ಲಿ ಬರ್ದಿದ್ದಾರೆ, ಅವರು ಆ ರೀತಿ ಬರ್ದಿದ್ದಾರೆ ಮತ್ತು ಆ ವಿಚಾರದ ಬಗ್ಗೆ ಅವರು ಮುಂದಕ್ಕೆ ಹೋಗಿ ಕ್ಷಮೆ ಕೂಡ ಕೇಳಿದ್ದಾರೆ. ನಾವೀ ಮಾತನ್ನ ಹೇಳಿದ್ವಿ ಅಷ್ಟೇನೆ. ಯಾವ್ದು ಪತ್ರಿಕೆನಲ್ಲಿ ಪ್ರಿಂಟ್ ಆಗಿ ಬಂದಿತ್ತೋ ವಿಚಾರ, ಆ ವಿಚಾರ ಹೇಳಿದೀವಿ ಅಷ್ಟೇ. ನಮ್ ಬದಲು ಅವ್ರನ್ನ ಕೇಳ್ಬೇಕಲ್ವಾ ನೀವು ಈ ವಿಚಾರ? ನಿಮ್ಮ ಮಾತುಗಳಿಂದ ಜನರ ಭಾವನೆ ಏನಾಗುತ್ತೆ ಅಂತ ಗೊತ್ತಾ? ನಮ್ಗೆ ಯಾವ ಸಂತರ ವಿರುದ್ಧನೂ ಅಸಮಾಧಾನ ಇಲ್ಲ, ನಮ್ಗೆ ಎಲ್ಲ ಧರ್ಮದ ಬಗ್ಗೆನೂ ಗೌರವ ಇದೆ. ಮತ್ತೆ ಯಾರು ಯಾವ ಧರ್ಮವನ್ನ ಪಾಲಿಸ್ತೀರೋ ನಿಮ್ಮ ಪಾಡಿಗೆ ನೀವು ಪಾಲನೆ ಮಾಡ್ಕೊಳ್ಳಿ, ಆದ್ರೆ ನಾವು ಮಾತ್ರ ಕಟ್ಟರ್ ಸನಾತನಿ ಅಂತ ಹೇಳ್ತೀವಿ ಅಷ್ಟೇ. ಈ ವಿಚಾರನ ಹೇಳ್ತೀವಿ ಅಷ್ಟೇ. ಸೊ ಸಾಯಿಬಾಬಾ ಅವ್ರಿಗೆ ಗೌರವ ಕೊಡ್ತೀರಾ? ಖಂಡಿತವಾಗ್ಲು. ಒಬ್ಬ ಸಂತನ ರೂಪದಲ್ಲಿ ಖಂಡಿತವಾಗ್ಲು. ನಮ್ಗೇನ್ ಸಾಯಿಬಾಬಾಯಿಂದ ತೊಂದರೆ ಇದೆ? ನಮ್ಗೇನು ತೊಂದರೆ ಇಲ್ಲ. ನಮ್ಗೆ ನಿಮ್ಮಂತವರಿಂದಾನೇ ಏನು ಸಮಸ್ಯೆ ಇಲ್ಲ ಅಂದ್ರೆ ಯಾರೋ ಒಬ್ಬ ಸಂತನಿಂದ ಏನ್ ಸಮಸ್ಯೆ ಆಗಕ್ ಸಾಧ್ಯ? ನೋಡಿ, ಸನಾತನ ಧರ್ಮದ ಬಗ್ಗೆ ನೀವ್ ಏನ್ ಮಾತಾಡ್ತೀರಿ ಸಂಯಮ, ಧೈರ್ಯ, ಭಾಷೆಯ ಮೇಲೆ ನಿಯಂತ್ರಣ ಎಲ್ಲ ಇರ್ಬೇಕಲ್ಲ. ಆದ್ರೆ ಎಲ್ಲಿವರೆಗೂ ಸಂಯಮ? ರಾಮನ ಯಾತ್ರೆ ಮೇಲೆ ಕಲ್ಲು ಹೊಡಿತಾರೆ ಅಂತಂದ್ರೆ, ಪಾಲ್ಗರ್ನ ಸನ್ಯಾಸಿಗಳನ್ನ ಬರ್ಬರವಾಗಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ಸಂಯಮ? ರಾಮಚರಿತಮಾನಸದ ಒಂದು ಪ್ರತಿಯನ್ನ ಸುಡ್ತಾರೆ ಅಂದ್ರೆ ಎಲ್ಲಿವರೆಗೂ ಸುಮ್ನೆ ಇರೋದು? ಸಂತರಿಗೆ ಈ ದೇಶದಲ್ಲಿ ಕಪಟಿ ಅಂತ ಕರೀತಾರೆ ಅಂತಂದ್ರೆ ಇನ್ನೆಷ್ಟು ಧೈರ್ಯ ಇರಬೇಕು ಅವ್ರಿಗೆ ಅಂತ. ಒಂದು ದಿವಸ ಭಗವಂತನಿಗೂ ಹೀಗೆ ಅನ್ಯಾಯ ಆಗಿತ್ತು, ಅದರ ಪ್ರತೀಕಾರನ ಆತನು ತೀರಿಸ್ಕೊಂಡ, ಒಂದು ಬಾಣನ ಬಿಟ್ಟ, ರಾವಣನ ದಮನ ಕೂಡ ನಡೆಸ್ದ. ನಾವ್ ಎಲ್ಲಿವರೆಗೂ ಸುಮ್ನೆ ಇರೋದು? ಇಲ್ಲಿ ಕೂತಿರೋಂತ ಪ್ರತಿಯೊಬ್ರು ಇರ್ಬೋದು, ಎಲ್ಲಿವರೆಗೂ ಇವ್ರು ಸುಮ್ನೆ ಇರ್ತಾರೆ? ಎಲ್ಲಿವರೆಗೂ ಸುಮ್ನೆ ಇರ್ಬೇಕು ಅವರು? ಒಂದ್ ಮಾತನ್ನ ಆಪ್ಕೆ ಅದಾಲತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸನಾತನಕ್ಕೋಸ್ಕರ ನಮ್ಮ ಪ್ರಾಣ ಹೋದ್ರೂ ಕೂಡ, ಮತ್ತೆ ಜನರ ಮನಸ್ಸಿನಲ್ಲಿ ನಾನೊಬ್ಬ ಕೆಟ್ಟವನು ಅಂತ ಅನ್ನಿಸ್ಕೊಂಡ್ರು ಕೂಡ ನಾನು ಅದಾಗೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಸನಾತನ ಧರ್ಮದ ಬಗ್ಗೆ ನೀವು ಒಳ್ಳೆ ಮಾತಾಡಿದ್ರಿ, ಅದ್ರ ಬಗ್ಗೆ ಯಾವುದೇ ಆರೋಪ ಇಲ್ಲ. ಆದ್ರೆ ಹೇಳ್ತಿದ್ರಲ್ಲ, ಎಲ್ಲಿವರೆಗೂ ಸಹಿಸ್ಕೋಬೇಕು ಅಂತ. ಯಾರು ನಿಮ್ಮನ್ನ ಸಹಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ? ಅವರು ಯಾರು ಪ್ರತಿಗಳನ್ನ ಸುಟ್ಟಾಕ್ತಾರಲ್ಲ, ಯಾರು ಸಂತರನ್ನ ಕೊಲೆ ಮಾಡ್ತಾರಲ್ಲ, ಯಾರು ಸಂತರ ವಿರುದ್ಧವಾಗಿ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅಲ್ವಾ, ಯಾರು ಸಂತರ ವಿರುದ್ಧವಾಗಿ, ಸನಾತನದ ವಿರುದ್ಧವಾಗಿ ಸಂಚುಗಳನ್ನ ರೂಪಿಸ್ತಾ ಇದ್ದಾರೆ ಅಲ್ವಾ, ಅವ್ರ ಬಗ್ಗೆ ಹೇಳಿರೋದು. ನೋಡಿ, ನೀವ್ ಈ ರೀತಿ ಮಾತಾಡಿದಾಗ ಕೆಲವರಿಗೆ ಮಾತಾಡೋದಕ್ಕೆ ಅವಕಾಶ ಹೇಗ್ ಸಿಗುತ್ತೆ ಅಂತಂದ್ರೆ, ಇಂಥವ್ರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದೆ ಈ ಸರ್ಕಾರ ಅಂತ ಅವ್ರಿಗನ್ಸುತ್ತೆ. ಈ ರೀತಿ ಮಾತಾಡೋದ್ರಿಂದ ಸಮಾಜದಲ್ಲಿ ದ್ವೇಷ ಉದ್ಭವ ಆಗುತ್ತೆ, ಹಾಗೆ ಗೋಡೆಗಳು ಇಳುತ್ತೆ ಅಂತ. ನಾವು ಮಾಡಿದ್ರೆ ಅದು ಕಳ್ತನ ಆಗುತ್ತೆ, ಅವ್ರು ಮಾಡಿದ್ರೆ ಸರಿ ಇರುತ್ತೆ ಅಲ್ವಾ? ಅವ್ರ ಕಡೆಯಿಂದ ಹೊಡೆಯೋದು ಸಾಯಿಸೋದ್ರ ಬಗ್ಗೆ ಬಂದ್ರೆ ಏನು ಮಾತೇ ಇಲ್ಲ. ಅಕ್ಷರಧಾಮದಲ್ಲಿ 40 ಹಿಂದೂಗಳನ್ನ ಸಾಯಿಸಿದಾಗ ಮಾತೇ ಇಲ್ವಲ್ಲ ಯಾರ್ದು. ಅವರು ಬಹಿರಂಗವಾಗಿ ಮತಾಂತರ ಮಾಡ್ತಾ ಇರ್ಬೇಕಾದ್ರೆ ಯಾರು ಏನು ಮಾತೇ ಆಡ್ಲಿಲ್ವಲ್ಲ. ಅವಾಗ ಏನು ಆಗಲ್ಲ ಅಲ್ವಾ? ಅವರು ಬಹಿರಂಗವಾಗಿ ಎಷ್ಟು ಸಂತರ ವಿರುದ್ಧ ಮಾತಾಡಿದ್ದಾರೆ, ಮತ್ತೆ ಎಷ್ಟು ಸಂತರ ವಿರುದ್ಧ ಅವ್ರು ಮಾತಾಡಿದ್ದಾರೆ ಅನ್ನೋ ವಿಡಿಯೋ ಕ್ಲಿಪ್ ನಾನು ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ಮತ್ತೆ ಇವತ್ತಿಗೂ ನಮಗೂ ಪ್ರತಿದಿನ 500 ಜನ ಬೈದು ಸಂದೇಶಗಳನ್ನ ಕಳಿಸ್ತಾರೆ. ಇದು ಸರಿ ಅನ್ಸತ್ತಾ? ಶಾಸ್ತ್ರಿ ಅವರೇ, ಹಿಂದೂ ಸಮಾಜದಲ್ಲೂ ಕೂಡ ಈ ತರ ತುಂಬಾ ಜನ ಸಿಗ್ತಾರೆ. ಅಂದ್ರೆ ಅವರು ಇಂತಹ ಭಾಷೆನ ಉಪಯೋಗಿಸ್ತಾರೆ, ಅವರು ಈ ತರಹದ ಧಮಕಿಯನ್ನ ಹಾಕ್ತಾರೆ, ಅವರು ಇನ್ನೊಂದು ಧರ್ಮದವರ ಹಿಂದೂ ಸಮಾಜ ಆ ರೀತಿ ಧಮಕಿ ಕೊಡುತ್ತೆ ಅಂತ ಉತ್ತರ ಸಮಾಜ ಅಲ್ಲ. ಹಿಂದೂ ಸಮಾಜದಲ್ಲೂ ಕೆಲವು ವ್ಯಕ್ತಿಗಳಿದ್ದಾರೆ, ಒಂದ್ ಸ್ವಲ್ಪ ಜನ ಎಲ್ಲರೂ ಅಂತ ಹೇಳಕ್ಕಾಗಲ್ವಲ್ಲ, ನಾವಂತೂ ಬರೀ ಉತ್ತರ ಕೊಡ್ತೀವಿ ಅಷ್ಟೇ. ಈ ತರ ಯಾರ್ಯಾರಿದಾರೋ ಅವ್ರಿಗೂ ಕೂಡ ನೀವು ಇದೇ ಶಕ್ತಿಯಿಂದ ಹೇಳ್ಬೋದಾಗಿತ್ತಲ್ಲ. ನಾವು ಯಾವುದೇ ಪಂಥದ ಒಂದು ವಿರೋಧಿ ಅಲ್ಲ, ನಾವು ಕಟ್ಟರ್ ಸನಾತನಿ ಅಷ್ಟೇ. ಮತ್ತು ಸನಾತನ ವಿರೋಧಿಗಳು ಯಾರಾದ್ರೂ ಇರ್ಲಿ, ಇಸಾಯಿಯನ್ನ ಕಂಡ್ರೆ ಭಯ ಇಲ್ಲ, ಯಾವುದೇ ಪಾದ್ರಿಯನ್ನ ಕಂಡ್ರು ಭಯ ಇಲ್ಲ ನಮ್ಗೆ. ನಮ್ಮಲ್ಲೇ ಇದ್ಕೊಂಡು ಸನಾತನದ ವಿರುದ್ಧವಾಗಿ ಮಾತನಾಡ್ತಾ ಇರ್ತಾರಲ್ಲ, ಅವರ ವಿರುದ್ಧವಾಗಿ ನಾನು ಯಾವಾಗ್ಲೂ ಮಾತಾಡ್ತಾ ಇರ್ತೀನಿ. ಮತ್ತೆ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರದ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ನಾನು ಈ ವಿಚಾರವನ್ನ ಯಾರಿಗೆ ಹೇಳಿದೆ ಅಂದ್ರೆ ಮುಸಲ್ಮಾನರಿಗೆ ಹೇಳಲಿಲ್ಲ, ಯಾರೋ ಒಬ್ಬ ಹಿಂದೂನೇ ಸಂತರ ವಿರುದ್ಧವಾಗಿ ಮಾತಾಡ್ದಾಗ ಹೇಳಿದ್ದು. ನಾವು ಮಾತಾಡ್ತೀವಿ, ನಮಗೂ ಮಾತಾಡೋ ಹಕ್ಕಿದೆ, ನಾವು ಒಬ್ಬ ಭಾರತೀಯ ನಾಗರಿಕನೇ. ಮುಸಲ್ಮಾನರು ಅಂದ್ರೆ ನಿಮ್ಗೆ ಸಮಸ್ಯೆ? ಯಾವುದೇ ಕಾರಣಕ್ಕೂ ಇಲ್ಲ, ನಮ್ಮ ಹತ್ರ ಸ್ನೇಹಿತರು ಇದ್ದಾರೆ. ನಮ್ಗೆ ಯಾವುದೇ ಕಾರಣ ಹಾಗೆ ನಿಮ್ಮ ತಂಗಿಯ ಮದ್ವೆಯನ್ನ
ಒಬ್ಬ ಮುಸಲ್ಮಾನರಿಂದ ದುಡ್ಡು ಇಸ್ಕೊಂಡು ಒಪ್ಕೊಂಡ್ವಿ, ಹೌದು. ಮಾಡಿದ್ರಂತೆ. ಇವತ್ತಿಗೂ ನಾವು ಸಿಕ್ಕಿದ್ವಿ, 5 ದಿವಸದ ಹಿಂದೆ ಕೂಡ ಸಿಕ್ಕಿದ್ವಿ, ಟೀಗಿ ಎಲ್ಲ ಕುಡ್ದಿದೀವಿ. ಮತ್ತೆ ನಮಗ್ ಗೊತ್ತಿರೋರು 500ರಿಂದ 700 ಮುಸ್ಲಿಂ ಕುಟುಂಬಗಳಿದೆ, ಮನಸ್ಸಿನಿಂದ ನಮ್ ಜೊತೆಲಿದ್ದಾರೆ. ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ತನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳಿ, ಅವರು ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆದ್ರೆ ಅವ್ರಿಗೂ ಚೆನ್ನಾಗಿ ಗೊತ್ತು ಅವರ ರಕ್ತದಲ್ಲಿ ರಾಮ ಮತ್ತು ಕೃಷ್ಣನ ರಕ್ತ ಹರಿತಿದೆ ಅಂತ. ಮತ್ತು ನಾವು ಮಾನವತೆಯ ಪೂಜಾರಿ ಅಂತ ಹೇಳ್ತೀವಿ. ನಾವು ಮಾನವತೆಯ ಪೂಜಾರಿ ಅಂತ ಹೇಳ್ತೀವಿ, ಯಾವುದೇ ಜಾತಿಯ ಯಾವುದೇ ಪಂಥದ ಪೂಜಾರಿ ಅಲ್ಲ. ಇದನ್ನ ಬಿಟ್ಟು ಇನ್ನಷ್ಟು ಆರೋಪಗಳಿವೆ. ಈಗ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಧೀರೇಂದ್ರ ಅವರ ಮೇಲೆ ಇನ್ನಷ್ಟು ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಒಂದು ಕಾಳು ಅಕ್ಕಿ ಇಲ್ಲಿ ಅಕ್ಷಯವಾದ ಕಥೆನೂ ಇದೆ. ಹರಿಯನ ಪ್ರಾರ್ಥನೆ ಮಾಡಿದಾಗ ಹರ ಕೂಡ ಪ್ರತ್ಯಕ್ಷನಾಗಿದ್ದಾನೆ. ಮತ್ತೆ ನಮ್ಗೆ ಬೇಕಾಗಿರೋದು ಒಂದೇ ವಿಚಾರ, ಅದೇ ವಿಚಾರ ಹನುಮಂತನಿಗೂ ಬೇಕು ಅಂದ್ರೆ ನಮಗ್ ಬೇರೆ ಬೇಡವೇ ಬೇಡ. വെൽക്കം ബാക്ക്. ആപ്കി അദാലത്തിൽ ഇന്നത്തെ വിചാരണ ധീരേന്ദ്രകൃഷ്ണ ശാസ്ത്രിയോടാണ്. ആപ്കി അദാലത്തിൽ അടുത്ത ചോദ്യം. ആപ്കി അദാലത്തിൽ ഭാഗേശ്വർ ധാമിന്റെ ചീഫ് ധീരേന്ദ്രകൃഷ്ണ ശാസ്ത്രിയുടെ മേലുള്ള കുറ്റാരോപണം, ഇദ്ദേഹം തന്റെ എതിരാളികളെ ഭീഷണിപ്പെടുത്തുന്നു. താങ്കൾ താങ്കളുടെ എതിരികളെ ഭീഷണിപ്പെടുത്തുന്നതായി അറിഞ്ഞു. പക്ഷെ ഇപ്പോൾ താങ്കളെയും ധാരാളം പേർ ഭീഷണിപ്പെടുത്തുന്നതായിട്ട് അറിഞ്ഞു. താങ്കളുടെ ജീവൻ ആപത്തുണ്ടെന്നുള്ള കാര്യവും കേട്ടു. ഇതിൽ സംശയം എന്തിരിക്കുന്നു? സനാതനത്തെ പറ്റി ആരെങ്കിലും ആഴത്തിൽ സംസാരിച്ചാല് അത് നശിപ്പിക്കാനായി, അത് മണ്ണോട് മണ്ണായി ചേരുന്നതിനുള്ള പല വഴികളും ഇവിടെ നടന്നു പോകുന്നുണ്ട്, പ്രയോജനപ്പെട്ട കാര്യങ്ങൾ. അതുകൊണ്ട് തന്നെ ഇതിൽ എന്റെ പേരും ചേർത്തിട്ടുണ്ട്. പക്ഷേ സീതാരാമന്റെ കൃപയുള്ളപ്പോൾ എന്തിനു പേടിക്കണം? അതോടൊപ്പം ഭയപ്പെടുത്തുന്നതിനെ പറ്റി പറഞ്ഞാൽ, സന്യാസി എന്റെ ഗുരു പരമ്പരയെക്കുറിച്ചാൽ ആരെയും ഭയപ്പെടുത്തുന്നവരല്ല. നന്നായി നിന്നാൽ നിനക്ക് നല്ലതാണെന്ന് പറയും. താങ്കൾക്ക് മതിയായ സംരക്ഷണം നൽകണമെന്ന് പറഞ്ഞുകൊണ്ട് താങ്കളുടെ ഭക്തർ ജന്തൻ മന്ദിറിൽ പ്രക്ഷോഭം നടത്തിയെന്ന് കേട്ടു. അതിന്റെ ഒരു വീഡിയോയും ഞാൻ കണ്ടു. അതുമാത്രമല്ല, ആരൊക്കെ ഭാഗേശ്വർ ധാമിന്റെ പേരിൽ അവിടെ വന്നുവോ അവർ പറഞ്ഞത് ഇതാണ്: കത്തി എടുത്തു കളഞ്ഞിട്ട് വാള് സൂക്ഷിക്കുക, ഇപ്പോ ഇവരെ വെടിവെച്ച് കൊല്ലുക. അതായത് ഇതൊന്നും എനിക്ക് ശരിക്കും പിടിക്കാത്ത കാര്യങ്ങളാണ്. ആ സ്വാതന്ത്ര്യം ഞാൻ ഇതുവരെ ആർക്കും കൊടുത്തിട്ടില്ല. എന്തെന്നാൽ ഞാൻ തന്നെ ഒരു കാര്യം പറയാം. അതായത് സനാതന ധർമ്മം എന്ന് വെച്ചാൽ അഹിംസയാണ്. ഞങ്ങൾ ആരെയും വേദനിപ്പിക്കാറില്ല. എന്തെന്നാൽ ദേഷ്യപ്പെടാതിരുന്നാൽ നല്ലൊരു ഹിന്ദു ആവാൻ കഴിയും. പക്ഷേ താങ്കൾ ഒരു റിയാക്ഷനും നൽകിയില്ലല്ലോ. അദ്ദേഹം താങ്കളുടെ സ്പോക്ക് പേഴ്സൺ ആണ്. അദ്ദേഹം പറഞ്ഞത് നീയൊക്കെ ചത്തതിന് ശേഷം മാത്രമേ ആക്രമിക്കാൻ വരുള്ളൂ എന്നാണ്. ക്രിസ്ത്യൻസിനെയും മുസ്ലിംസിനെയും എന്നാണ് കൊല്ലാൻ പോകുന്നത്? ഇല്ല, ഇതെല്ലാം വളരെ തെറ്റായ ചിന്തകളാണ്. എല്ലാവർക്കും ജീവിക്കാനുള്ള അധികാരമുണ്ട്. അതോടൊപ്പം തന്നെ ഈ കാര്യത്തെക്കുറിച്ച് എനിക്ക് അറിയില്ല. എന്റെ കുട്ടികൾ ഒരിക്കലും ഇത് ചെയ്യില്ല. താങ്കൾക്ക് ന്യൂസ് അയച്ചു കഴിഞ്ഞു, വേണമെങ്കിൽ അതിന്റെ വീഡിയോയും ഞാൻ അയച്ചു തരാം. തീർച്ചയായിട്ടും നിങ്ങളോട് ഞാൻ സംസാരിക്കും. ഒളിച്ചോടത്തേയില്ല. എനിക്കിതൊന്നും ഇഷ്ടമല്ല. നമ്മുടെ നാട്ടിലുള്ള ഓരോരുത്തരും പരസ്പരം സ്നേഹിക്കണം, മനസമാധാനത്തോടുകൂടി നമ്മുടെ നാടിനെ മുന്നേറ്റണം. അതുകൊണ്ടാണ് ഹിന്ദു രാജ്യം വേണമെന്ന് പറഞ്ഞുകൊണ്ടിരിക്കുന്നത്. അഹിംസ ഇഷ്ടമില്ലാത്തൊരു വ്യക്തിയാണ് താങ്കൾ. താങ്കൾ എന്താണ് പറഞ്ഞിരിക്കുന്നത്? ഹിന്ദുസ് ഇനി വാൾ എടുത്തോളൂ എന്ന് പറഞ്ഞിട്ടുണ്ട്. ഇത് നമ്മുടെ ദൈവത്തിന്റെ കയ്യിൽ കൂടി കണ്ടിട്ടുണ്ടല്ലോ. ചില പ്രത്യേകതരം ദൈവങ്ങളുടെ കയ്യിൽ ഇത് കാണാറുണ്ട്, ത്രിശൂലം വരെ. അവർക്ക് കൂടി ആപത്തുണ്ടായേക്കാം, പ്രശ്നങ്ങളുണ്ടായേക്കാം. വലിയൊരു സുരക്ഷയെ കരുതിയല്ലേ ഇവിടെ പലർക്കും പിസ്റ്റൾ പോലും ലൈസൻസ് കൊടുക്കുന്നത്. അത് ആദ്യം നിർത്തലാക്കുന്നേ. വെപ്പൺസിനുള്ള ലൈസൻസ് ഉണ്ടല്ലോ നമ്മുടെ സംരക്ഷണത്തിന് വേണ്ടി. ഞാനും അതിനു വേണ്ടി തന്നെയല്ലേ വെക്കാൻ പറഞ്ഞത്. ഞങ്ങൾക്കൊന്നും തോക്ക് പോലും കയ്യിൽ കരുതാൻ പറ്റില്ല. ഞങ്ങളൊക്കെ പാവങ്ങളല്ലേ. താങ്കൾ ഇങ്ങനെയെല്ലാം സംസാരിക്കുമ്പോൾ വരുന്ന ചോദ്യം എന്താണെന്ന് വെച്ചാൽ, താങ്കളുടെ പ്രൊട്ടക്ഷന് വേണ്ടി ടാക്സ് പെയർ എന്തിനാണ് പണം നൽകുന്നത്? ജനങ്ങൾ എന്തിനാണ് പണം നൽകുന്നത്? നിങ്ങൾ വാൾ വെക്കാൻ പറയുന്നു, തോക്ക് കൈവശം വെക്കാൻ പറയുന്നു. ഇങ്ങനെയൊക്കെ പറയുകയാണെങ്കിൽ തീർച്ചയായിട്ടും ഭീഷണിപ്പെടുത്തൽ ഉണ്ടാകും. ശരി, ആയിക്കോട്ടെ. പക്ഷെ ഞാൻ തോക്കിനെ കുറിച്ച് പറഞ്ഞിട്ടേ ഇല്ല. ഞാൻ വാള് വെച്ചോളൂന്നാ പറഞ്ഞത്. ഇപ്പൊ സുരക്ഷ എന്ന് പറയുമ്പോൾ ഇന്ത്യ ഗവൺമെന്റ് എല്ലാവർക്കും സുരക്ഷ കൊടുത്തേ പറ്റൂ. അതുകൂടാതെ ഞങ്ങൾക്കും ഇപ്പോൾ ഉള്ള ഗവൺമെന്റിന് മേലെ നല്ല വിശ്വാസമുണ്ട്. വരാൻ പോകുന്ന ഗവൺമെന്റിന് മേലും വിശ്വാസമുണ്ട്. അതുകൂടാതെ ശ്രീരാമന്റെ മേലും മുഴുവൻ വിശ്വാസമുണ്ട്. അതാണ് ആദ്യത്തെ വിശ്വാസം. ഞങ്ങൾക്ക് ഇഷ്ടപ്പെട്ടത് ഹനുമാനാണ്. പക്ഷെ ഞാൻ ആരെയും വിരട്ടാറില്ല. ഇടയ്ക്കിടയ്ക്ക് മരിക്കുന്നില്ല, ജീവിക്കുന്നുമില്ല. പിന്നെ എന്തിനാണ് പേടിക്കുന്നത്? പക്ഷെ മരണത്തെ എപ്പോൾ വേണമെങ്കിലും ഞങ്ങൾ മുമ്പിൽ കാണും. അതങ്ങനെ നടക്കട്ടെ. പക്ഷെ ശ്രീരാമന്റെ ചരിതങ്ങൾ ഞങ്ങൾ വീട് വീടാന്തരം കയറി പറഞ്ഞുകൊണ്ടേയിരിക്കും. ആര് പേടിപ്പിച്ചാലും പേടിക്കുന്നതേയല്ല. ഏതെങ്കിലും ഒരു ഭാഗത്ത് തീർച്ചയായിട്ടും പേടി കാണും. അതുകൊണ്ടാണ് താങ്കൾ പറയുന്നത്
ഞാൻ ബുൾഡോസർ വാങ്ങിക്കാൻ പോയാണ്. ഹിന്ദുക്കൾ ഒന്നിച്ചു ചേർണം, കല്ലുകൊണ്ടടിക്കുന്നവരെ ബുൾഡോസർ വെച്ച് തകർക്കണം. ആ കാര്യങ്ങൾ ഞാൻ മറക്കാനേ പോകുന്നില്ല. ഇതും അഹിംസയുടെ വഴിയാണ്. അഹിംസയിൽ എവിടെയാണ് ബുൾഡോസർ? ആഹാ, അത് കിണർ കുഴിക്കാനല്ലേ ഉപയോഗിക്കുന്നത്? അതുകൊണ്ട് തന്നെയാണ് ഞാൻ പറഞ്ഞത് രാമന്റെ വലയത്തിലേക്ക് കല്ലെടുത്ത് എറിഞ്ഞാൽ അവനെ തകർക്കാൻ ബുൾഡോസർ തന്നെ ഉപയോഗിക്കുമെന്ന്. ശരി, നിങ്ങൾക്ക് നിങ്ങളുടെ സംരക്ഷണത്തിന് വേണ്ടി ഒരു ക്രെയിൻ വാങ്ങി വെച്ചാലും അതിലൊരു ആശ്ചര്യമില്ല. ഞാൻ ആരെയും തടുക്കുന്നില്ല. പക്ഷേ ബുൾഡോസർ വാങ്ങാനുള്ള തരത്തിൽ എൻ്റെ അടുത്ത് കാശില്ല. അതിന് നിങ്ങൾ സഹായിക്കുകയാണെങ്കിൽ തീർച്ചയായിട്ടും ഞാനത് വാങ്ങും. ഈ ഡയലോഗ് നിങ്ങൾ നന്നായിട്ട് പറയുന്നുണ്ട്, ജനങ്ങൾ നന്നായിട്ട് കൈ അടിക്കുന്നുമുണ്ട്. പക്ഷേ ഒരേ ഒരു കാര്യം ഞാൻ പറയാം. അതായത് ഇത് എന്ത് പാരമ്പര്യമാണ്? ഏത് പാരമ്പര്യത്തിലാണ്? ബുൾഡോസർ വരുന്നു, വാള് വരുന്നു, അതിനുശേഷം അഹിംസയെ കുറിച്ച് ഞങ്ങളുടെ ഋഷി പരമ്പരയാണ്. ഭഗവാൻ രാമന്റെ പാരമ്പര്യമാണ്. ശ്രീരാമന്റെ ബുൾഡോസർ ഉണ്ടായിരുന്നു അല്ലേ? അദ്ദേഹം അമ്പും വില്ലും വെച്ചിട്ടുണ്ടായിരുന്നു. ഇപ്പൊ ടെക്നോളജി തന്നെ മാറി. അപ്പൊ നമ്മളും മാറണം. മാറ്റത്തോടൊപ്പം നമ്മളും മാറണം. താങ്കൾ എന്താണ് ചെയ്യാൻ പോകുന്നത്? ആത്മരക്ഷ. നീ എന്റെ വീട്ടിന്റെ അടുത്ത് വരരുത്. പുറത്തു നോക്ക്, ബുൾഡോസർ ഇരിപ്പുണ്ട്. എന്താ, സൈനികരുടെ കയ്യിൽ തോക്കുണ്ടല്ലോ എന്ന് വെച്ച് അവരൊരു ദിവസവും വെടിവെക്കുകയാണോ? എന്താ പറ, പേടിപ്പിക്കാനല്ലേ വെച്ചിരിക്കുന്നത്? താങ്കൾ കാര്യങ്ങൾ പലതും വേറെ രീതിയിലാണ് പറയുന്നത്. പട്ടാളക്കാരുടെ കൈവശം തോക്കുണ്ട്, ബോർഡറിലുള്ളവരുടെ കയ്യിൽ തോക്കുള്ളതുകൊണ്ട് നമ്മുടെ കൈവശം എന്തുകൊണ്ട് തോക്ക് വെക്കാൻ പാടില്ല? ഇതുപോലത്തെ വാക്കുകളൊക്കെ ആരാ പറഞ്ഞെന്നറിയാവോ? ഇങ്ങനെ സംസാരിച്ചത് ബിൻഡ്രംഗ് വാലയാണ്. അത് ആരാ? ബിൻഡ്രംഗ് വാല പണ്ട് പഞ്ചാബിൽ ഒരു കലാപം നടന്നില്ലേ? അതിന്റെ ഒരു ഞാൻ തോക്കിനെ കുറിച്ചൊന്നും പറഞ്ഞിട്ടില്ല. ബുൾഡോസറിനെ പറ്റിയാ പറഞ്ഞു. അവരോട് ഞാൻ ഈ ചോദ്യം ചോദിച്ചു. ബുൾഡോസർ ഉണ്ടായിരുന്നോ? ഞാൻ അവരോട് ഇത് ചോദിച്ചു. ഇത് കളിയാക്കുന്ന കാര്യമല്ല. ഞാൻ അദ്ദേഹത്തിനോട് ചോദിച്ചത്, അതായത് അവരുടെ പ്രശ്നം എന്താണെന്ന് വെച്ചാൽ, ഹിന്ദു പൂജ ചെയ്യുന്ന സമയത്ത് എന്തിനാണ് പൂണൂൽ ധരിക്കുന്നത്? അതോടൊപ്പം സിഖുകാർ അവർ ഒന്നും വെക്കാൻ പാടില്ലെന്നും പറഞ്ഞു. ഞാൻ ചോദിച്ചു, യാഗം ചെയ്യുന്നതുകൊണ്ട് ആർക്ക് എന്ത് നഷ്ടമാണ് ഉണ്ടാകാൻ പോകുന്നതെന്നും. അതിന് നൽകിയ ഉത്തരം എന്താണെന്ന് വെച്ചാൽ, കഴുത്ത് ഞെരിച്ച് കൊല്ലാൻ പറ്റുമെന്നാ. ഞാൻ ചോദിച്ചു, നിങ്ങളുടെ പക്കൽ തോക്കില്ലേ? അപ്പോൾ ലഭിച്ച ഉത്തരം എന്താണെന്ന് വെച്ചാൽ, പട്ടാളക്കാരും സുരക്ഷയ്ക്ക് വേണ്ടി തോക്ക് കൈവശം വെച്ചിരിക്കുന്നല്ലോ എന്നാണ്. ഇതുപോലത്തെ വാക്കുകൾ എന്നെ സംബന്ധിച്ച് ഗുരു പാരമ്പര്യത്തിൽ വരുന്നവർ ഒരിക്കലും സംസാരിക്കാൻ പാടില്ലാത്തതാണ്. നിങ്ങൾ നിങ്ങളുടെ കാഴ്ചയിലൂടെയാണ് കാണുന്നത്. നിങ്ങൾക്കത് ശരിയായി തോന്നേക്കാം. പക്ഷെ ഇപ്പോൾ സുരക്ഷയ്ക്ക് വേണ്ടി എന്തും വെക്കാം എന്നുള്ളതാണ്. അതോടൊപ്പം ബുൾഡോസറിനെ കുറിച്ച് പറയുകയാണെങ്കിൽ അത് തെറ്റായി ഉപയോഗിക്കണമെന്ന് ഞാൻ പറഞ്ഞിട്ടില്ല. അത് നിങ്ങൾ വേറെ രീതിയിൽ നോക്കിക്കാണുകയാണെങ്കിൽ അത് നിങ്ങളുടെ ഇഷ്ടം. ഞാൻ പറഞ്ഞത് തെളിയിച്ചാണ്. സനാതന ധർമ്മം എന്ന് വെച്ചാൽ എന്താണ്? അത് ഞാൻ തന്നെ ഇവിടെ പറയാം. സത്യം, അഹിംസ, ദയ, ക്ഷമ, ദാനം, ജപം, തവം ഇവയാണ്. അടിതടിയെ പറ്റി ഒന്നുമില്ല. അത് അവരവരുടെ നോട്ടത്തിൽ. സുരക്ഷയെക്കുറിച്ച് പറയുകയാണെങ്കിൽ ബുൾഡോസർ. ഒരു ചായ കിട്ടുമോ? ഞാൻ ചായ നിങ്ങൾ ചായ കുടിക്കുന്ന ഇഷ്ടമാണോ? നിങ്ങൾക്കുണ്ടോ? ഒരു ചായയും കുറച്ച് വെള്ളവും കൊണ്ടുവരൂ. പറയൂ. സന്യാസികൾ ഒരിക്കലും ചായ കുടിക്കുന്നത് ഇഷ്ടപ്പെടുന്നില്ല, ശരിയല്ലേ? താങ്കളെപ്പറ്റി ഞാൻ വളരെയധികം റിസർച്ച് ചെയ്തിട്ടുണ്ട്. അതിൽ ഞാൻ കണ്ടുപിടിച്ചത് താങ്കൾക്ക് ചായ വളരെ ഇഷ്ടമാണെന്നാണ്. അതിലെന്തെങ്കിലും സത്യമുണ്ടോ? തീർച്ചയായിട്ടും സഹോദരി, തീർച്ചയായും. എനിക്ക് ഒരുപാട് ഇഷ്ടമാണ്. എന്ത് തരത്തിലുള്ള ചായയാണ് ഇഷ്ടം? ഇഞ്ചി ചായ എനിക്ക് ഇഷ്ടമാണ്. ഇഞ്ചി ചായ എനിക്ക് ഒരുപാട് ഇഷ്ടമാണ്. അത് എൻ്റെ മുത്തശ്ശൻ ഒരുപാട് കുടിക്കും. ഇതിലെനിക്ക് ഒരുപാട് ഓർമ്മകളുണ്ട്. മുത്തശ്ശൻ, ഗുരു, അങ്ങനെ. ഞങ്ങൾ 2 ബ്രദേഴ്സാണ്. ഞങ്ങൾ എല്ലാവരും ചേർന്ന് 10 ആളുകളുണ്ട്. ഞങ്ങളുടെ മുത്തശ്ശൻ്റെ അടുത്ത് പോകുമ്പോൾ എല്ലാവരും നിലത്താണ് ഇരിക്കാറ്. അദ്ദേഹം വലിയൊരു സിദ്ധ സന്യാസിയായിരുന്നു. കുറെ സംസാരിക്കുമായിരുന്നു. വലിയൊരാൾ. അദ്ദേഹം കുറെ ചായ കുടിക്കുമായിരുന്നു. അതിൽ ബാക്കി വരുന്ന ചായ, ഈ കപ്പുണ്ടല്ലോ, ഇതിൽ പകുതി വരുന്നത് എനിക്ക് തരുമായിരുന്നു. അതുകൊണ്ടാണ് ഞാൻ പറയുന്നത്, സാധാരണക്കാരനായിരുന്ന ഞാൻ ഇന്ന് ആത്മീയം പറയുന്ന ഒരു അവസ്ഥയിലേക്ക് വന്നിരിക്കുന്നു. അതോടൊപ്പം ഓരോരോ കാര്യത്തിലും ഇതിന്റെ പിറകിൽ ഒരു രഹസ്യം തന്നെയുണ്ട്. ഏതൊരു കുട്ടിയും അവന്റെ പാരമ്പര്യത്തെ ഒരിക്കലും വിട്ടുകൊടുക്കാൻ പാടില്ല. അവൻ ഏത് നിലയിലും എത്താം. അതിനുദാഹരണമാണ് ചായ. എവിടുന്നാണോ ജീവിതം ആരംഭിച്ചത്, ഗുരുവിന്റെ കയ്യിൽ നിന്നും ആരംഭിച്ച ജീവിതം ഒരിക്കലും മറക്കാൻ പറ്റില്ല. അതുകൊണ്ടാണ് ഞാൻ ഇത് മറക്കാത്തത്. ഇത് നല്ല ഓർമ്മയാണെന്ന് എനിക്ക് തോന്നുന്നു. പക്ഷേ ചായ കുടിക്കുന്നത് നല്ലതല്ല. എന്നോട് ക്ഷമിക്കണം. പുതുതലമുറയോട് ഞാൻ പറയുന്നു കുടിക്കാൻ പാടില്ലെന്ന്. പക്ഷെ ഞാൻ കുടിക്കും. പറഞ്ഞു വരികയാണെങ്കിൽ എൻ്റെ മുത്തശ്ശൻ ഒരു ശ്ലോകം തന്നെ പറഞ്ഞിട്ടുണ്ട്. അത് പറയട്ടെ? അതെ, നിങ്ങൾ കേട്ടിട്ടുണ്ടാവില്ല. പറയാം, കേട്ടോളൂ. കേട്ടിലി ഗർഭ് സംഭൂകം സക്കർപത്തി മിശ്രിതം കപമധ്യേ ബ്രാജിതേ ദേവിയോം ചായ് കണ്ട് ചായ് നമ്മോ. പിന്നെ അതുമാത്രമല്ലെന്നേ, ചായ, വെള്ളവും ആശയും സഹോദരന്മാരാണ്.
ചായ എനിക്ക് ആവശ്യമുണ്ട്. എന്തെന്നാൽ അത് കുടിക്കുമ്പോൾ ഞാൻ എന്റെ ഗുരുവിനെ ഓർമ്മിക്കുന്നു. നിങ്ങൾക്ക് ദൈവത്തെ ഓർമ്മിക്കാൻ എന്തെങ്കിലും തെറ്റായ കാര്യങ്ങൾ വേണമെങ്കിൽ അതൊക്കെ നല്ലതാണ്. അതോടൊപ്പം ചായ, ദൈവത്തിന്റെ മുഖമുള്ള ചായ, ജീവിതത്തിൽ ഒരിക്കലും തണുക്കാത്തത്. ചായ കുടിക്കുമ്പോൾ ദൈവത്തെ ഓർക്കുന്നവൻ എപ്പോഴും നന്നായിട്ടാണ് ഇരിക്കുന്നത്. ചായക്കടക്കാരൻ ചില്ലറകൾ സമ്പാദിക്കുന്നുണ്ടാകാം, ചില്ലറകൾ നാണയങ്ങളായി മാറിയേക്കാം. ചായ നിങ്ങൾക്ക് നോട്ടുകൾ ഉണ്ടാക്കി തന്നേക്കാം. ചായ നിങ്ങളുടെ നോട്ടുകളെ കോടിക്കണക്കിനാക്കി മാറ്റിയേക്കാം. ചായ നിങ്ങൾക്ക് കാറുകൾ വാങ്ങാനുള്ള സമ്പാദ്യമുണ്ടാക്കിയേക്കാം. ചായ തന്ന കാറിൽ നിങ്ങൾക്ക് ഹോട്ടലിലേക്കും പോകാം. ചായ നിങ്ങൾക്ക് വലിയൊരു ഹോട്ടലിൽ തന്നെ സമ്പാദ്യമായി തന്നേക്കാം. ചായ എന്തൊക്കെയാണ് ചെയ്യുന്നത് കണ്ടില്ലേ? ചായ നിങ്ങളെ കാറിൽ കൊണ്ടുപോയി ഹോട്ടലിൽ ഭക്ഷണം കഴിപ്പിക്കുന്നത്. ചായ നിങ്ങളുടെ ജീവിതത്തിൽ എന്തൊക്കെയാണ് മാറ്റങ്ങൾ വരുത്തുന്നത്? ചായ കുടിച്ചവൻ കരുത്തുള്ളവനാകുന്നു. അതില്ലാത്തവൻ എങ്ങനെ സന്തോഷവനാകുന്നു? മനസ്സ് പറയുന്നത് ഭക്തിയോടൊപ്പം മുന്നോട്ട് പോകൂ എന്നാണ്. കൃഷ്ണനെ കണ്ടു, പുല്ലാങ്കുഴൽ വായിച്ചു, ഒരു ദിവസം ഹനുമാനെ പൂജിക്കും, അങ്ങനെ ആകാശത്തിലൂടെ പറക്കാൻ ആരംഭിക്കും. ഇപ്പൊ ഞാൻ വചനങ്ങൾ പറയുകയാണെന്ന് മാത്രം പറയരുത്. ഈ നീതിപീഠത്തിന് മുമ്പിൽ ഞാൻ പറയുന്നു, ഞാൻ പറഞ്ഞതൊന്നും വചനങ്ങളല്ല. എന്റെ ഓരോരോ സംഭാഷണവും ഇവിടെ ഇരിക്കുന്ന കുട്ടികൾക്ക് ശക്തിയെ കൊടുക്കുള്ളൂ എന്ന്. ഇല്ലില്ല, എനിക്കെന്താ തോന്നുന്നു വെച്ചാൽ, ഞാൻ എന്താണ് ചോദിക്കാൻ പോകുന്നതെന്ന് താങ്കൾ ആദ്യം തന്നെ മനസ്സിലാക്കുന്നു. ഇരിക്കാം. ഈ ചായ കുടിക്കുന്നതുകൊണ്ട് എന്തെങ്കിലും എനർജി താങ്കൾക്ക് ലഭിക്കുന്നുണ്ടോ? എന്തെങ്കിലും പുത്തുണർവ്, ശക്തി വല്ലതും? ഇടയ്ക്കൊക്കെ. ഗുരുവിന്റെ ഓർമ്മ വരുന്ന ഒരു സത്യം പറയട്ടെ, ഞാൻ ചായയൊന്നും കുടിക്കരുത്, തെറ്റ്. ഇത് ശരീരത്തിന് ദോഷം ചെയ്യും. പക്ഷേ ഞാൻ 24 മണിക്കൂറിൽ 18 മണിക്കൂർ സേവ ചെയ്യുക. 17 മണിക്കൂർ ഒരേ സ്ഥലത്തിരുന്ന് സംസാരിച്ചുകൊണ്ടിരിക്കുക. വിശന്നാൽ ഉറക്കം വരും. ഉറക്കത്തെ ഒഴിവാക്കാൻ ഇതൊരു നല്ല ഉപായമാണ്. ചായ കുടിക്കും, വിശപ്പ് പോകും, നന്നായിട്ട് സേവ ചെയ്യും. എനിക്കങ്ങനെയാ തോന്നുന്നത്. പക്ഷേ ഡോക്ടർ എന്നോട് ഇത് കുടിക്കരുതെന്നാ പറഞ്ഞത്. ഇത് സമൂഹ സേവനത്തിന് സഹായകമാണോ? ഉദാഹരണത്തിന് ഷാരൂഖ് ഖാന്റെ സിനിമയായ പത്താൻ, അതിനെയും താങ്കൾ ക്രിട്ടിസൈസ് ചെയ്തു. അതും ഈ ചായയുടെ എഫക്റ്റ് ആണോ? ചായ കാരണമായിട്ട് പറയണ്ട. അതേക്കുറിച്ച് പറയുകയാണെങ്കിൽ ഞാനിപ്പോൾ സനാതനത്തിനെ കുറിച്ചല്ലേ പറയുന്നത്. നമ്മുടെ സനാതനത്തിന് എന്തിനാണ് കാവ്യ വസ്ത്രം ധരിക്കുന്നത്? 1977 ഒരു സിനിമ വന്നിട്ടുണ്ടായിരുന്നു, പേര് സന്തോഷി മാത. ആ സിനിമ ജനങ്ങളെ ഒരുപാട് ബാധിച്ചിരുന്നു. അതിനുശേഷം നോക്കുകയാണെങ്കിൽ വെള്ളിയാഴ്ച തക്കാളിയും ചെറുനാരങ്ങയും വിറ്റുപോയില്ല. സനാതനത്തിനെതിരായിട്ട് നിങ്ങൾക്ക് ഓർമ്മയുണ്ടാകും. സനാതനത്തിനെതിരായി നിങ്ങൾ മൂവി ചെയ്യുകയാണെങ്കിൽ അമ്പലത്തിനെയും അമ്പലത്തിനുള്ളിലുള്ള ദൈവത്തോടുമുള്ള, അമ്മയോടും അച്ഛനോടുമുള്ള ഭക്തി കുറഞ്ഞു പോയിരിക്കും. അതുകൊണ്ടാണ് ഞാൻ ഇടയ്ക്കിടയ്ക്ക് പറയുന്നത്, ഈ സനാതന സമുദായത്തെയും പിന്നെ രാമനെയും ടാർഗറ്റ് ചെയ്യരുതെന്ന്. ഇതെല്ലാം ഞങ്ങളുടെ വരമാണ്. തന്നെ ശ്രീരാമനെ ടാർഗറ്റ് ചെയ്യുന്നു, കാവ്യ വസ്ത്രത്തിനെ ടാർഗറ്റ് ചെയ്യുന്നു. കാവ്യോടെ നോക്കിക്കാണേണ്ട ആവശ്യമേ ഇല്ല. രക്തവും അതുപോലൊരു കളറല്ലേ? കളർ വെച്ച് ഒരു ധർമ്മത്തിനെ കണക്ട് ചെയ്യുന്നത് അത് ശരിയല്ല. ഇവിടെ ത്രിവർണ്ണ പതാക പറക്കുന്നുണ്ട്. ആ പതാകയിൽ 3 നിറങ്ങളും ഉണ്ട്. തീർച്ചയായും. അതുപോലെ എല്ലാ നിറങ്ങൾക്കും ഏതെങ്കിലും ഒരു കളറല്ലേ? എന്തിനാ അതിനെ നാണം കെടുത്തുന്നത്? പച്ച കളറിനെ നാണം കെടുത്തിക്കോളൂ. എന്തുകൊണ്ട് ചെയ്യാൻ പാടില്ല? ഇതാണ് ഞാൻ ചോദിക്കുന്നത്. അല്ലല്ല, ഇതാ നോക്കൂ, ഇതുപോലത്തെ ഡിമാൻഡ്സ് ഒക്കെ നിങ്ങൾ വെക്കുന്നില്ലേ? അവിടെയാണ് പ്രശ്നങ്ങൾ ഉണ്ടാകുന്നത്. താങ്കൾ പറയുന്നു നമ്മുടെ ഈ രാജ്യം ഹിന്ദു രാജ്യമായി മാറണം. തീർച്ചയായിട്ടും മാറണം. ഹിന്ദു നാടായിട്ട് മാറണം. പക്ഷെ ഞാനിവിടെ മതത്തെ കൊണ്ടുവരുന്നില്ല. എത്ര നാളുകൾ നിങ്ങൾ ഈ മതത്തിന്റെ പേരിൽ ബിസിനസ് ചെയ്യും, പൈസ സമ്പാദിക്കും? ഇത് ആദ്യം നിർത്ത്. മതത്തിന്റെ പേരിൽ എന്തിനാ വോട്ട് വാങ്ങുന്നത്? ഇതാദ്യം നിർത്ത്. ഇന്ത്യയെ ഹിന്ദു നാടായി മാറ്റൂ. എല്ലാം സമമായിരിക്കട്ടെ. എല്ലാവരും ഇവിടെ സ്വാതന്ത്ര്യത്തോടുകൂടി സഞ്ചരിക്കട്ടെ. കല്ലൊടയ്ക്കരുത്, രാമഗ്രന്ഥം കത്തിക്കരുത്, രാമനെ ആരും ചീത്ത വിളിക്കാൻ പാടില്ല. അതിലൂടെ രാമരാജ്യം ഇവിടെ വരും, നമ്മളെല്ലാം മുന്നേറും. അല്ലല്ല, ഇതെല്ലാം തെറ്റാണ്. നമ്മുടെ ഈ ദേശം ഉണ്ടല്ലോ, ഇവിടം ഇന്ത്യൻ ഭരണഘടന ഫോളോ ചെയ്യുന്ന ഒരു സ്ഥലമാണ്. അതായത് അംബേദ്കർ എഴുതിയ ഭരണഘടന. ഞാനത് മനസ്സുകൊണ്ട് പറയുകയാണ്, ഞാനത് മനസ്സുകൊണ്ട് ആദരിക്കുകയാണ്. ഭരണഘടന പറയുന്നു ധർമ്മത്തിന് ഇവിടെ സ്ഥാനമില്ലെന്ന്. ഇവിടെ റിലീജിയന്റെ പേര് പറഞ്ഞ് ഒരു രാജ്യം ഉണ്ടാക്കാൻ സാധിക്കില്ലെന്ന്. ഇന്ത്യൻ കോൺസ്റ്റിറ്റ്യൂഷന്റെ ആരംഭം പോലും ശ്രീരാമന്റെ നാമത്തിലാണ്. അത് ശരിയാണ്. കോൺസ്റ്റിറ്റ്യൂഷൻ തന്നെ പറയുന്നുണ്ട്, ഏതു നാടിന്റെ കോൺസ്റ്റിറ്റ്യൂഷനാണ് രാമന്റെ പേരിൽ ആരംഭിക്കുന്നത്, ആ രാജ്യം ഹിന്ദു രാജ്യമാണെന്ന്. അതേ ഭരണഘടനയിൽ ഏത് ഭരണഘടന രാമന്റെ വാക്കുകളോടുകൂടി തുടങ്ങുന്നുവോ അതിലാണ് പറയുന്നത് ഭാരതത്തിൽ മതങ്ങൾ തമ്മിൽ കേട്ടിട്ടുണ്ട്. പക്ഷെ ഞാനത് പഠിച്ചിട്ടില്ല. അതായത് ജാതി വേർപാട് പാടില്ലെന്ന്. ധർമ്മം എന്ന് വെച്ചാൽ സനാതനം. അല്ലല്ല, അങ്ങനെയല്ല. ധർമ്മം എന്ന് വെച്ചാൽ സനാതനം, ബാക്കി ഒന്നുമല്ല. ഏതെങ്കിലും ഒരു രാജ്യം ധർമ്മം കൊണ്ടല്ല ഉണ്ടായതെങ്കിൽ, ഉദാഹരണം പറയുകയാണെങ്കിൽ പാകിസ്ഥാൻ ധർമ്മത്തിന്റെ അടിസ്ഥാനത്തിലുണ്ടായ രാജ്യമാണ്.
അവരുടെ സാഹചര്യം ഇപ്പോൾ എന്താണ്? നോക്കാം. അവിടെ മനുഷ്യന് കഴിക്കാനുള്ള ആഹാരം പോലും ഇല്ല. തീവ്രവാദം അതിന്റെ ഉച്ചസ്ഥായിലുണ്ട്. എപ്പോൾ ഒരു മതത്തിന്റെ പേരിലോ ധർമ്മത്തിന്റെ പേരിലോ രാജ്യമുണ്ടായാൽ ഇങ്ങനെ സംഭവിക്കും. ശരിയാണ് പറഞ്ഞത്. പക്ഷെ ഞാൻ നിങ്ങളോടൊരു കാര്യം പറയാണ്, ബാക്കിയെല്ലാം വിട്ടേക്ക്. ധർമ്മമാണ് ഉയർന്നത്. സുപ്രീം കോടതിയുടെ മുന്നിൽ ഈ പ്രശ്നം എത്തിപ്പെട്ടു. അപ്പോൾ സുപ്രീം കോടതി പറഞ്ഞ കാര്യം ഞാൻ അങ്ങനെ തന്നെ പറഞ്ഞേക്കാം. സുപ്രീം കോടതി പറഞ്ഞത് ഇന്ത്യയെ പോലെ എല്ലാ ജനങ്ങളും ജീവിക്കുന്ന ഒരു രാജ്യത്ത് ധർമ്മം എന്ന പേരിൽ ജനങ്ങളെ വിഭജിക്കുന്നത് വളരെ വലിയ കുറ്റമാണെന്ന്. ശരിയാണ്. സുപ്രീം കോടതി പറഞ്ഞത് ഞാൻ മനസ്സുകൊണ്ട് സമ്മതിക്കുന്നു. പക്ഷേ ഇന്ത്യ ഹിന്ദു നാടാണ്, ഹിന്ദു നാടായിട്ടാണ് ഇരുന്നത്, ഇനി ഹിന്ദു നാടായിരിക്കും. ഇതാ നോക്കൂ, താങ്കൾ നിറത്തിന്റെ പേരിൽ സിനിമയെ വെറുക്കുന്നു, പടങ്ങൾ റിലീസ് ചെയ്യാൻ അനുവദിക്കില്ലെന്ന് ഭീഷണിപ്പെടുത്തുന്നു. സനാതന ധർമ്മത്തെ എതിർക്കുന്നവരെയാണ് ഞാൻ എതിർക്കുന്നത്. വർണ്ണങ്ങളെ വിട്ടേക്ക്, ജനങ്ങളെയും വിട്ടേക്ക്. ഒരു സമുദായത്തിന്റെ മേലും എനിക്ക് ദേഷ്യമേ ഇല്ല. സനാതനത്തെ എതിർക്കുന്നവൻ എന്റെ എതിരാളിയാണ്. അവൻ സമുദായത്തിലെ ഏത് പദവിയിലിരുന്നാലും അവൻ എന്റെ എതിരാളിയാണ്. മറ്റൊരു പ്രധാനപ്പെട്ട കാര്യം, ഏത് സിനിമയാണോ താങ്കൾ വെറുത്തത്, ഏത് സിനിമ താങ്കൾ കാണാൻ പാടില്ലെന്ന് പറഞ്ഞുവോ, കോടിക്കണക്കിന് ജനങ്ങൾ കണ്ട് അത് സൂപ്പർ ഹിറ്റായി മാറി. അതും നല്ല തന്നെയല്ലേ? അതിൽ മാറ്റങ്ങൾ കൊണ്ടുവന്നാലാണ്. മാറ്റങ്ങളെ കൊണ്ടുവന്ന് ചെയ്താൽ ഏതൊരു പടവും ഞാൻ തീർച്ചയായിട്ടും എതിർക്കത്തേയില്ല. കാരണം അതൊരു കലയാണ്. കലയെ ഞാനും മനസ്സുകൊണ്ട് മതിക്കുന്നു. ഇവിടെ നോക്കുകയാണെങ്കിൽ താങ്കൾ ഇടയ്ക്കിടയ്ക്ക് അമീർ ഖാന്റെ പടങ്ങളെ വിമർശിക്കാറുണ്ട്. അവൻ PK പോലുള്ള പടം എടുക്കുന്നു, കവിളിൽ ഭഗവാന്റെ ഫോട്ടോ ഒട്ടിക്കുന്നു, ബാത്റൂമിൽ ശിവപെരുമാളിന്റെ ഫോട്ടോ ഒട്ടിക്കുന്നു. ഇതൊക്കെ ശരിയാണോ? കോടിക്കണക്കിന് ജനങ്ങളോട് ഞാനും ചോദിക്കുകയാണ്, ഏത് ധർമ്മത്തെയാണോ ഏത് ദൈവത്തെയാണോ നിങ്ങൾ വിശ്വസിക്കുന്നത്, അവരെ ഇങ്ങനെ അപമാനപ്പെടുത്താമോ? ദൈവത്തെ നിങ്ങൾ അധിക്ഷേപിക്കുകയാണ്. ഇത് ഞാൻ എതിർക്കുന്നത് തെറ്റാണെങ്കിൽ ഞാൻ മരിക്കുന്നത് വരെ ഇത് ചെയ്തുകൊണ്ടേയിരിക്കും. ഇതാ നോക്കൂ, ചില സമയങ്ങളിൽ എനിക്ക് തോന്നുന്നത് താങ്കൾ പ്രായത്തിൽ വളരെ ചെറുപ്പമാണ്. അതുകൊണ്ടാണ് താങ്കൾക്ക് ബിന്ദനൻവാലയെ അറിയാത്തത്. അതുപോലെ സിനിമയുടെ ചരിത്രവും താങ്കൾക്ക് അറിയാത്തത്. ഒരു സിനിമ വന്നിരുന്നു, ബൈജു ബാബര. അതിൽ ദൈവങ്ങളെ ബന്ധപ്പെടുത്തിക്കൊണ്ട് ഒരു പാട്ട് വരും. ആ പാട്ട് വളരെയധികം ഹിറ്റായി. വരികൾ എഴുതിയത് ഷക്കിൽ ബദായിയാണ്, മ്യൂസിക് ചെയ്തത് നൌഷാദാണ്, പാടിയത് മുഹമ്മദ് റഫിയും. വീണ്ടും ഞാൻ എടുത്തു പറയാണ്, ഞാൻ ഒരു സമുദായത്തെയും എതിർക്കുന്നവനല്ല. അത് ഞാൻ വീണ്ടും നിങ്ങളോട് പറയുകയാണ്. ഞാൻ റഹീമിനെയും തൊഴുന്നു, കബീറിന് വേണ്ട മര്യാദയും കൊടുക്കുന്നു. ഞാൻ ഷെയ്ഖ് മുബാറക്കിന്റെ ഫ്രണ്ട്ഷിപ്പ് പോലും വെച്ചിരിക്കുന്നവനാണ്. താങ്കൾ തീർച്ചയായും മനസ്സിലാക്കണം, ഇവിടെ വലിയ വലിയ മുസ്ലിംസ് എല്ലാം ജനിച്ചു വളർന്ന സ്ഥലമാണ്. ഭക്തിപ്പാട്ടും പാടിയിട്ടുണ്ട്. ഞാൻ ഇല്ലെന്ന് പറയുന്നേയില്ല. ഞാൻ അവരെല്ലാവരെയും ബഹുമാനിക്കുന്നുണ്ട്. റസ്കാനോട് എന്റെ മനസ്സിൽ മതിപ്പുണ്ട്. അതോടൊപ്പം ഇന്ത്യയിൽ എല്ലാവരും ഒരുമിച്ച് നിൽക്കണം എന്നാണ് ഞാൻ ആഗ്രഹിക്കുന്നത് പോലും. ശരി, ഞാൻ ചോദിക്കുന്നതിൽ എന്തെങ്കിലും തെറ്റുണ്ടോ? അമീർ ഖാനെ പറ്റിയാണോ താങ്കൾ പറയുന്നത്? അദ്ദേഹമാണ് ലഗാൻ എന്ന സിനിമ എടുത്തത്. അതിലൊരു ഭജനയുണ്ട്, അത് ജാവേദ് അക്തർ എഴുതി AR റഹ്മാൻ മ്യൂസിക്കും ചെയ്തു. അറിയാം, അത് ഞാൻ മതിക്കുന്നുണ്ടല്ലോ. ഞാൻ ആ പാട്ട് കേട്ടിട്ടില്ല, പടത്തെ കണ്ടിട്ടില്ല. പക്ഷെ ഇതിനോടെല്ലാം എനിക്ക് മതിപ്പുണ്ട്. ഞാൻ എവിടെയെങ്കിലും തെറ്റായിട്ട് പറഞ്ഞിട്ടുണ്ടെങ്കിൽ ആ വീഡിയോ എനിക്കൊന്ന് കാണിച്ചു അയക്കാം. ഇതാണ് പാട്ടിനെതിരായിട്ട് ഞാൻ വിരോധം പറഞ്ഞിട്ടുണ്ടെങ്കിൽ കാണിക്ക്. ഇല്ല, ഞാൻ ആ പാട്ടിനെ കുറിച്ചല്ല പറഞ്ഞത്. ഞാൻ സനാതനത്തെ കുറിച്ച് മാത്രമാണ് പറയുന്നത്. സനാതനം സനാതനം സനാതനം. ഞാൻ പറഞ്ഞു വരുന്നത്, താങ്കൾ ആരെയാണോ എതിർക്കുന്നത് അവരെ കുറിച്ച് താങ്കൾ കുറച്ചുകൂടി മനസ്സിലാക്കണം. താങ്കൾക്ക് അറിയില്ലെങ്കിൽ എന്നോട് ചോദിക്കൂ. തീർച്ചയായിട്ടും അറിയണമെങ്കിൽ ഞാൻ ചോദിക്കാം. പക്ഷേ സനാതനത്തിന്റെ പേരിൽ ഞാൻ ചോദിക്കില്ല. സനാതന ധർമ്മത്തെ കുറച്ചു പറയുന്നവനെ ഞാൻ ഡയറക്റ്റ് ആയിട്ട് അറ്റാക്ക് ചെയ്യുന്നതായിരിക്കും. താങ്കൾ പറയുന്ന വെച്ച് നോക്കുകയാണെങ്കിൽ സനാതനത്തിനെ കുറിച്ച് ആര് പറഞ്ഞാലും താങ്കൾ അവരെ ഭീഷണിപ്പെടുത്തുന്നു തോന്നുന്നല്ലോ. ഇതൊക്കെ ഒരു മിരട്ടലായിട്ട് നിങ്ങൾക്ക് തോന്നിയിട്ടുണ്ടെങ്കിൽ അത് നല്ലത് തന്നെ. എന്തെന്നാൽ ഇന്ത്യയിലുള്ള ഓരോരുത്തർക്കും സംസാരിക്കാനുള്ള സ്പേസ് ഉണ്ട്. ആ സ്പേസ് എനിക്കുമുണ്ട്. ഞാൻ സനാതനത്തിന് വേണ്ടിയിട്ടാണ് സംസാരിക്കുന്നത്. അതിനുവേണ്ടി സംസാരിച്ചു കൊണ്ടേയിരിക്കും. അതിനുവേണ്ടി മരിച്ചെന്നും വരാം. സംസാരിക്കുന്നതിൽ തെറ്റൊന്നും ഞാൻ പറയുന്നില്ല. പക്ഷെ താങ്കൾ ഭീഷണിപ്പെടുത്തുകയാണ്. ഞാൻ ആരെയും വരട്ടിയിട്ടില്ല. നിയമത്തിലിരുന്നാൽ നിങ്ങൾക്ക് നല്ലത്. ഇവിടെ രാമരാജ്യം വരാൻ പോവാ, അത്രയുള്ളൂ. ഞാൻ നിയമത്തെയാണ് പറഞ്ഞുകൊണ്ടിരിക്കുന്നത്. നിയമം പറഞ്ഞു കൊടുക്കേണ്ടത് ഗുരുവിന്റെ ജോലിയാണ്. വരട്ടത്തില്ല. ഗുരു എന്താ എല്ലാവരെയും വരട്ടുവാണോ ചെയ്യുന്നത്? അടിച്ചടിച്ചൊരു മൺപാത്രം ഉണ്ടാക്കിയതിനു ശേഷം അവൻ മയത്തിൽ അതിനെ തൊടത്തില്ലേ? ഒരു ഗുരുവായി വന്നിട്ട് മറ്റുള്ളവർക്ക് മനസ്സിലാക്കി കൊടുക്കുന്നു, അത്രയുള്ളൂ. മൈ ഡിയർ ലിസൺ, സനാതനത്തെ കുറിച്ച് പറയാതെ അത്രയുള്ളൂ. ചില സമയത്ത് ഭാഷ ഒന്ന് മാറും, കേൾക്കാൻ ഒരു രസമുണ്ട്. സംസാരിക്കും, പക്ഷെ അങ്ങനെയൊന്നും പറയത്തില്ല. ഇപ്പോൾ ഒരു ചെറിയ ബ്രേക്ക് എടുക്കാം. ബ്രേക്കിന് ശേഷം ആപ്കി അദാലത്തിൽ വീരേന്ദ്രകൃഷ്ണ ശാസ്ത്രിയോട് കൂടുതൽ ചോദ്യങ്ങൾ ചോദിക്കാം. ഹനുമാന്റെ അടുത്ത് നിന്ന് എന്താണ് പ്രതീക്ഷിക്കുന്നത്? സനാതന ധർമ്മം, ഹിന്ദുരാജ്യം. അപ്പോഴും എന്റെ ആഗ്രഹങ്ങൾ നിറവേറില്ല. ഹിന്ദുരാജ്യം വന്നു കഴിഞ്ഞു എന്ന് നിങ്ങൾ പറഞ്ഞു കഴിഞ്ഞാലും അഖണ്ഡ ഭാരതം വേണമെന്ന് ഞാൻ പറയും. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ನಾಗೇಶ್ವರ ಧಾಮದ ಪ್ರಮುಖರು ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ
ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ ಧಾಮದ ಪ್ರಮುಖ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಮೇಲೆ ತಾವು ದುಷ್ಪ್ರಚಾರ ಮಾಡಿಸುತ್ತಾರೆ ಎಂಬ ಆರೋಪವಿದೆ. ವಾ ನೋಡಿ, ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಯೂಟ್ಯೂಬ್ನಲ್ಲಿ ಇದನ್ನ ನೋಡಿದ್ದೆ. ಅಲ್ಲಿ ನಿಮ್ದು ಒಂದು ವಿಡಿಯೋ ಇದೆ. ಆ ವಿಡಿಯೋನ ನೋಡಿದ್ರೆ ಯಾವ ರೀತಿ ಇಂಪ್ರೆಷನ್ ಬರುತ್ತೆ ಅಂತಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿಮ್ಮ ದರ್ಬಾರಕ್ಕೆ ಬಂದು ಇಲ್ಲ ಒಂದಲ್ಲ ಮೂರ್ ವಿಡಿಯೋ ಇದೆ. ಭಾಗೇಶ್ವರ್ ಧಾಮ್ ಅಫಿಷಿಯಲ್ ಚಾನೆಲ್ ಅಲ್ಲ? ಇಲ್ಲ, ನಿಮ್ಮ ಕಡೆಯವರು ಇದನ್ನ ಮಾಡಿದ್ದಾರೆ. ನಾನು ತೋರಿಸ್ತೀನಿ, ಹೇಳಿ ನಿಮ್ಮವ್ರದ ಅಲ್ವಾ ಅಂತ. ಭಾಗೇಶ್ವರ್ ಧಾಮ್ ಸರ್ಕಾರಕ್ಕೆ ತಲುಪಿದ್ರು ಪಿಎಂ ಮೋದಿ. ಹಾಗಾದ್ರೆ ಮೋದಿಜಿ ಕೂಡ ಭಾಗೇಶ್ವರ್ ಧಾಮ್ ಸರ್ಕಾರದ ಭಕ್ತರಾಗ್ಬಿಟ್ರ? ಇತ್ತೀಚಿನ ದಿನಗಳಲ್ಲಿ ಭಾಗೇಶ್ವರ್ ಸರ್ಕಾರದ ಬಳಿ ರಾಜಕಾರಣಿಗಳು ತುಂಬಾ ಬಂದು ಹೋಗ್ತಿದ್ದಾರೆ. ಅದರಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರ ಹೆಸರು ಕೂಡ ಸೇರಿದೆ. ಇವರು ಕೆಲವೇ ದಿನಗಳ ಹಿಂದೆ ಭಾಗೇಶ್ವರ್ ಧಾಮ್ ಸರ್ಕಾರನ ದರ್ಶನ ಪಡೆಯಲು ಹೋಗಿದ್ರು. ಹಾಗೂ ಹೇಳಲಾಗ್ತಿದೆ, ಕೆಲವು ದಿನಗಳ ಹಿಂದೆ ನರೇಂದ್ರ ಮೋದಿಜಿ ಕೂಡ ಭಾಗೇಶ್ವರ್ ಧಾಮ್ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಲು ಹೋಗಿದ್ರಂತೆ. ಹಾಗಾದ್ರೆ ಬನ್ನಿ ಕೇಳೋಣ ಸ್ವಯಂ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರಿಂದ. ಮೋದಿಯವ್ರನ್ನ ಹೇಗೆ ತೋರಿಸಿದ್ದಾರೆ ಅಂದ್ರೆ, ಅವರು ಭಾಗೇಶ್ವರ್ ಧಾಮಕ್ಕೆ ಬಂದಿದ್ದಾರೆ. ನನಗೆ ಗೊತ್ತಿರೋದೇನೆಂದ್ರೆ, ಇದು 3 ವಿಡಿಯೋಸ್ ಇದೆ. ಅದರಲ್ಲಿ ಒಂದು ಭಾಗೇಶ್ವರ್ ಧಾಮದ್ದಾಗಿದೆ. ಭಾಗೇಶ್ವರ್ ಧಾಮದ ಅಫಿಷಿಯಲ್ ಚಾನೆಲ್ನಲ್ಲಂತೂ ಖಂಡಿತ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಆಗಿರೋದೇ ಇಲ್ಲ. ಯಾಕೆ ಅಂದ್ರೆ ಇಂಥ ತಪ್ಪನ್ನ ನಾವ್ ಯಾವತ್ತೂ ಮಾಡಿಲ್ಲ. ಇದು ನಿಜವಾಗ್ಲೂ ತುಂಬಾನೇ ದೊಡ್ಡ ತಪ್ಪು. TRPಗೆ ಅಂತಾನೆ ಕೆಲವರು ದಿನಕ್ಕೊಂದು ಮದುವೆ ಮಾಡಿಸ್ತಾ ಇದ್ದಾರೆ ನನಗೆ. ಯೂಟ್ಯೂಬ್ನಲ್ಲಿ ನೀವು ಬರೀ ಇಂಥ ವಾರ್ತೆಗಳನ್ನ ನೋಡ್ತೀರಾ, ಆದ್ರೆ ಅದನ್ನು ನೋಡಿ ದಿನಾಗ್ಲೂ ಒಂದೊಂದು ಹುಡುಗಿನೂ ಬದಲಾಗ್ತಾ ಇದಾರಲ್ಲಿ. ಹ್ಯಾಪಿ ಬರ್ಡೇ ಕೆಲವ್ರು ಹಾಗೂ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಏನಂದ್ರೆ ಭಾಗೇಶ್ವರ್ ಸರ್ಕಾರ 30ನೇ ತಾರೀಕು ಮದುವೆ ಆಗ್ತಾ ಇದ್ದಾರೆ ಅಂತ. ಸಂತರ ಫೋನ್ಗಳು ಬರಕ್ ಶುರುವಾಯ್ತು. ಇದು ಮೀಡಿಯಾಗಳು ಹಬ್ಸಿರೋದು. ಭಾಗೇಶ್ವರ್ ಧಾಮ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಹನುಮಂತ ನಮ್ಮ ಕೈಯನ್ನ ಯಾಕೆ ಬಿಡ್ತಾನೆ ಹೇಳಿ? ಹನುಮಂತ ಜನರ ಶ್ವಾಸದಲ್ಲಿದ್ದಾನೆ. ಆತ ಪವನ ಪುತ್ರ. ಮತ್ತೆ ಜನ ಭಾಗೇಶ್ವರ್ ಧಾಮ್ ಬಾಲಾಜಿ ಅನ್ನೋ ಹೆಸರಿನಲ್ಲಿ ಸರ್ಚ್ ಮಾಡಿದ್ರೆ ಆಗ ಜನಗಳಿಗೆ ಕೆಲವು ಯೂಟ್ಯೂಬರ್ಗಳು, ಎಲ್ರೂ ಅಲ್ಲ, ಕೆಲವು ಯೂಟ್ಯೂಬರ್ಗಳು ಅವರ ಒಂದು ವ್ಯೂವರ್ಶಿಪ್ ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಥ ಒಂದು ಕುಕೃತ್ಯವನ್ನ ನಡೆಸ್ತಾರೆ, ಅಪಪ್ರಚಾರವನ್ನ ಮಾಡ್ತಾರೆ. ಭಾಗೇಶ್ವರ್ ಧಾಮ್ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದೆ. ಅವರ ವಿರುದ್ಧವಾಗಿ ನೋಟಿಸ್ ಅನ್ನು ಕೂಡ ಕಳಿಸಿದೀವಿ ಮತ್ತು ಅನೇಕ ಬಾರಿ ದರ್ಬಾರ್ನಲ್ಲಿ ಕೂಡ ನಾವು ಡಿಸ್ಕ್ಲೇಮರ್ ನ ಕೂಡ ಹಾಕಿದೀವಿ. ಯಾವುದೇ ಕಾರಣಕ್ಕೂ ಆತರ ಭ್ರಮೆಗಳಿಗೆ ಒಳಗಾಗಬೇಡಿ ಅಂತ. ಧಾಮಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧನೂ ಇಲ್ಲ. ಅವ್ರು ಏನ್ ಯೋಚನೆ ಮಾಡಿದಾರೋ ಅದನ್ನ ಮಾಡಿದಾರಷ್ಟೇ. ಹೆಸರು ಹಾಳು ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಧಾಮ ಇದರ ವಿರುದ್ಧವಾಗಿ ಕಾನೂನಿನ ಕ್ರಮ ಜರುಗಿಸುತ್ತೆ. ಶಾಸ್ತ್ರಿ ಅವರೇ, ಪ್ರಧಾನಮಂತ್ರಿಯವ್ರನ್ನ ಇಟ್ಕೊಂಡು ಈ ತರದ ವಿಡಿಯೋ ಭಾಗೇಶ್ವರ ಧಾಮದ ಹೆಸರಿಂದ ಬಂದ್ರೆ ನಿಮಗೆ ಅನ್ಸೋದಿಲ್ವಾ ಇದು ಜನರನ್ನ ಒಂದು ರೀತಿ ಮಿಸ್ಲೀಡ್ ಮಾಡುತ್ತೆ ಅಂತ? ಜನ ಇದ್ರ ಬಗ್ಗೆ ಭರವಸೆ ಇಡ್ತಾರೆ. ಬೇರೆಯವ್ರು ಯಾರಾದ್ರೂ ಇದ್ರ ಬಗ್ಗೆ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಮಾಹಿತಿ ಇಲ್ಲ. ಆದ್ರೆ ಕಾನೂನು ಕ್ರಮ ಅಂತೂ ಖಂಡಿತವಾಗ್ಲೂ ಜರುಗಿಸ್ತೀವಿ. ನಾವು ಹೆಸರಲ್ಲಿ ಈ ತರ ಮಾಡ್ತಿದ್ದಾರೆ ಅಂದ್ರೆ ನೀವು ಆಗ್ಲೇ ಆಕ್ಷನ್ ತಗೋಬೇಕಾಗಿತ್ತು. ಆ ರೀತಿ ನೀವು ಬಹಳಷ್ಟು ಸಲ ನೋಟಿಸ್ಗಳನ್ನು ಕಳ್ಸಿದೀವಿ. ಎಷ್ಟೊಂದ್ ಸಲ ಬಹಳಷ್ಟು ಚಾನೆಲ್ಗಳನ್ನ ನಾವು ಬಂದ್ ಮಾಡಿಸಿದೀವಿ. ಒಂದೊಂದ್ಸಲ ಅವರು ನಾವು ಒಂದು ಪಂಥದ ವಿರುದ್ಧವಾಗಿದ್ದೀವಿ ಅಂತ ಹೇಳೋದು, ಆಮೇಲೆ ನಾವು ಯಾರಿಗೋ ಬೆದರಿಕೆ ಹಾಕಿದ್ವಿ ಅಂತ ನಮ್ಮನ್ನ ಜೈಲ್ಗೆ ಹಾಕಿದ್ದಾರೆ ಅನ್ನೋದು, ಮತ್ತೆ ಪೊಲೀಸ್ನವ್ರು ನಮ್ 2 ಕೈಗಳನ್ನ ಹಿಡ್ಕೊಂಡು ಆ ಕಡೆ ನಿಂತಿರೋ ತರ. ಹಾಗಾಗಿ ಈ ಮುಖಾಂತರವಾಗಿ ಅಂದ್ರೆ ಈ ಶೋನ ಮುಖಾಂತರ ನಾನೊಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ನಿಮ್ ಶೋನ ಜನ ನೋಡ್ತಾರೆ. ಇಂತಹ ಒಂದು ಭ್ರಮೆಗೆ ನೀವು ದಯವಿಟ್ಟು ಒಳಗಾಗಬೇಡಿ. ಈ ವಿಷಯದ ಪರವಾಗಿ ನಮ್ಮ ದರ್ಬಾರ್ಗಿರ್ಬೋದು, ಕಥೆಗಿರ್ಬೋದು ಸಂಬಂಧ ಇಲ್ಲ, ಪ್ರದರ್ಶನ ಮಾಡಬೇಡಿ. ಅದರಲ್ಲೂ ನಮ್ಮ ಕಥೆ ಹಾಗೂ ನಮ್ಮ ದರ್ಬಾರಿನ ವಿಷಯದಲ್ಲಿ. ಸೊ ನಿಮ್ಮ ಕಡೆಯಿಂದ ಮೋದಿಯವರ ವಿಡಿಯೋಗಳನ್ನ ತಗೊಂಡು ಏನ್ ಕಾರ್ಯಾಚರಣೆ ಆಯ್ತು? ಇದ್ರ ಬಗ್ಗೆ ಇದು ನಮ್ಗೆ ಇವತ್ತೇ ಗೊತ್ತಾಗಿದ್ದು ಈ ತರದೊಂದು ಮಾಡಿದ್ದಾರೆ ಅಂತ. ಇದಕ್ಕೂ ಮುಂಚೆ ನಮ್ಗೆ ಗೊತ್ತಿದ್ದು ಆ ಜೈಲ್ದೇನೋ ಮಾಡಿದ್ದಾರೆ ಅಂತ. ಈ ವಿಚಾರ ನಮಗೆ ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ಆದ್ರೆ ಆಪ್ಕೆ ಅದಾಲತ್ ಕಾರ್ಯಕ್ರಮ ಮುಗಿಸ್ಕೊಂಡು ತಕ್ಷಣ ಹೋಗ್ತೀವಿ ನಾವು. ಲೀಗಲ್ ಆಗಿ ಯಾವ ಕ್ರಮವನ್ನ ಜರುಗಿಸಬಹುದು ಆ ಕ್ರಮವನ್ನ ಜರುಗಿಸ್ತೀವಿ ನಾವು. ಅದನ್ನ ಬಿಡೋದಿಲ್ಲ. ಇದನ್ನ ಬಿಟ್ಟು ಬಹಳಷ್ಟು ವಿಡಿಯೋಸ್ಗಳಿವೆ. ದೇವೇಂದ್ರ ಫಡ್ನವೀಸ್ ಅವ್ರದಿದೆ, ಮನೋಜ್ ತಿವಾರಿ ಅವ್ರದಿದೆ. ಅಥವಾ ಹೇಗೆ? ಇಲ್ಲ ಅವ್ರು ಬಂದಿದ್ರು. ಏನೇನೋ ಹೇಳ್ಬೇಡಿ. ಇಲ್ಲ ದೇವೇಂದ್ರ ಫಡ್ನವೀಸ್ ಕೂಡ ಬಂದಿದ್ರು, ಮನೋಜ್ ತಿವಾರಿ ಬಂದಿದ್ರು. ಅವ್ರು ನಮ್ಮ ತುಂಬಾ ಪ್ರಿಯ ಶಿಷ್ಯ. ಅವರು ಬರ್ತಾರೆ, ಇನ್ನು ಸುಮಾರು ಜನ ಬರ್ತಾರೆ. ಆದ್ರೆ ಮೋದಿಜಿ ಬಂದಿರ್ಲಿಲ್ಲ. ಬಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಇನ್ ಮಿಕ್ಕಿದ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಡಿ, ದಯವಿಟ್ಟು ಸ್ವಲ್ಪ ತಡ್ಕೊಳ್ಳಿ ನೀವು. ಆದ್ರೆ ನಿಮ್ಮ 1-2 ಸೆಂಟೆನ್ಸ್ಗಳಿದೆ, ಅದು ಏನ್ ಹೇಳುತ್ತೆ ಅಂದ್ರೆ ಮೋದಿ ಅವರೇ ಬನ್ನಿ ಅಂತ. ಅದು ನಾವು ಲಂಡನ್ ನಲ್ಲಿ ದರ್ಬಾರ್ನಲ್ಲಿ ಇದ್ವಿ. ಆಗ ನಾನು ಹೇಳಿದ ಮಾತನ್ನ ಎಲ್ಲೋ ಜೋಡಿಸಿದಾರೆ ಅಷ್ಟೇ. ಪೂರ್ತಿ ವಿಷಯ ಕರೆಕ್ಟ್ ಆಗಿ ಗೊತ್ತಿಲ್ಲ ನಂಗೂನು. ನೋಡ್ತೀನಿ ಅದನ್ನ. ಮೋದಿಜಿ ನಾವು ಲಂಡನ್ ನಲ್ಲಿ ರಾಮ್ ಕಥೆಯನ್ನ ಹೇಳ್ತಾ ಇದ್ವಿ. ಆಗ ರಾಮ ಮಂದಿರ ಇರ್ಬೋದು, ಸನಾತನ ಮಂದಿರದ ಪ್ರಮುಖ ವ್ಯಕ್ತಿ ಅಂದ್ರೆ ಅದು ಮೋದಿಜಿನೇ. ಅವರು ಕೂಡ ಗುಜರಾತಿನೇ. ಅವರು ಕೂಡ ದರ್ಬಾರ್ನಲ್ಲಿ ಕೂತಿದ್ರು. ಮತ್ತೆ ಯಾವುದೋ ಒಂದು ವ್ಯವಸ್ಥೆಯ ವಿಚಾರವಾಗಿ ಅವ್ರಿಗೆ ಏನೋ ಒಂದು ವಿಷಯ ಇತ್ತು. ಜನ ಅದನ್ನ ಕಟ್ ಮಾಡಿ ತಗೊಂಡು ಬೇರೆ ಕಡೆಗೆ ಹಾಕೊಂಡಿರ್ಬೋದು. ಅಂದ್ರೆ ನನಗೆ ಅನ್ನಿಸ್ತಾ ಇರೋದು ಇದು ಕೂಡ ತಪ್ಪು ಕೆಲ್ಸಾನೇ.
ಇದು ಕೂಡ ಒಂದು ಅಪರಾಧನೇ. ಅದು ಸಹಮತ ಇಲ್ದೇನೆ ಅಫಿಷಿಯಲಿ ಅಥವಾ ಲೀಗಲಿ ನೀವು ಎಲ್ಲೂ ಆ ವಿಡಿಯೋಗಳನ್ನ ಹಾಕೋ ಹಾಗಿಲ್ಲ ಅಂತ. ಆ ರೀತಿ ಒಂದು ಕಾನೂನು ಕೂಡ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇದೆ. ಇದು ಕೂಡ ತಪ್ಪೆ. ನಾನು ಹೇಳ್ತೀನಿ ನೋಡಿ ಶಾಸ್ತ್ರಿ ಅವರೇ, ನಾನು ಪತ್ರಿಕೋದ್ಯಮದಲ್ಲಿ 40 ವರ್ಷಗಳು ಕಳೆದಿದ್ದೀನಿ. ಈ ಥರ ತುಂಬ ವಿಷಯಗಳನ್ನ ನೋಡಿದ್ದೀನಿ. ಚಂದ್ರ ಅವರ ವಿಷಯದಲ್ಲೂ ಈ ರೀತಿನೇ ಆಗಿತ್ತು. ಅವ್ರದ್ದು ನರಸಿಂಹರಾವ್ ಜೊತೆ ಒಂದು ಫೋಟೋ ಇದೆ, ರಾಜೀವ್ ಗಾಂಧಿ ಜೊತೆ ಒಂದು ಫೋಟೋ ಇದೆ, ಜಾನ್ ಮೆಕೆಂದ್ರೋ ಜೊತೆ ಒಂದು ಫೋಟೋ ಇದೆ, ಲಿಸ್ ಟೇಲರ್ ಜೊತೆ ಒಂದು. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋಂಥವ್ರು. ಅವರು ಈ ಫೋಟೋಗಳನ್ನ ತೋರಿಸ್ಕೊಂಡು ತಮ್ಮ ಅಂಗಡಿನ ನಡೆಸ್ತಾ ಇದ್ರು. ಆ ಸಮಯದಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಅಂತ ಏನಿದ್ರು ಅವರು ಇವರನ್ನ ಗುರುತಿಡಿದ್ರು. ಬ್ರುನೋಯ್ನ ಸುಲ್ತಾನ್ ಇದೇ ಕಾರಣದಿಂದ ಅವರ ಶಿಷ್ಯ ಆಗೋದ್ರು. ಆಫ್ರಿಕನ್ ದೇಶದ ಪ್ರೆಸಿಡೆಂಟ್ ಆಗಿದ್ದವರು ಮೊಬುಟು, ಅವರು ಕೂಡ ಇವರಿಗೆ ಶಿಷ್ಯರಾಗೋದ್ರು. ನಮ್ಮ ಭಾವನೆಯಲ್ಲಿ ಯಾರೂ ದೊಡ್ಡವರಲ್ಲ, ಎಲ್ರೂ ಒಂದೇನೆ. ನಮಗೆ ಅಂಥ ಭಾವನೆ ಇಲ್ಲ. ನಾವೊಂದು ಫೋಟೋ ತೋರಿಸಿ ಜನರನ್ನ ಕರಿಬೇಕು ಅನ್ನೋ ಸ್ಥಿತಿನೂ ಇಲ್ಲ. ನೋಡಿ, ನೀವು ನಿಮ್ಮ ಮೀಡಿಯಾಗಳನ್ನು ಉಪಯೋಗಿಸ್ಕೊಂಡು ಪ್ರಚಾರ ಮಾಡಬಹುದು. ಆದರೆ ತಾಕತ್ತಿಲ್ಲ ಅಂತಂದ್ರೆ, ಸತ್ಯ ಇಲ್ಲ ಅಂತಂದ್ರೆ, ಒಂದ್ಸಲಿ ಬಂದಂಥ ವ್ಯಕ್ತಿ ಇನ್ನೊಂದ್ಸಲಿಗೆ ಯಾವತ್ತಿಗೂ ವಾಪಸ್ ಬರೋದಿಲ್ಲ. ಆಗ ನಿಮಗೂ ಬೈತಾನೆ, ನನಗೂ ಬೈತಾನೆ. ಇದೊಂದು ಮಾಧ್ಯಮವಾಗ್ಬೇಕು, ಸಾಧನವಾಗ್ಬೇಕು, ಸಾಧನೆ ಆಗ್ಬಾರ್ದು. ನಮ್ಗಂತೂ ಆ ರೀತಿ ಭಾವನೆ ಇಲ್ಲ. ಯಾಕೆಂದ್ರೆ ನಮ್ಮತ್ರ ಏನಿದೆಯೋ ಅದು ತೆರೆದ ಪುಸ್ತಕದಂತೆ, ಮೇಲಿಂದ ಕೆಳಗಿನವರೆಗೂ. ಮತ್ತೆ ನಾವ್ ಹೇಳ್ತೀವಿ ನಿಮ್ಗದು ಗೊತ್ತಿಲ್ದೇ ಇರೋದೇ ವಾಸಿ. ಅಕಸ್ಮಾತ್ ಗೊತ್ತಾದ್ರೂ ಕೂಡ ನಿಮ್ಮ ಕಣ್ಣು, ನಿಮ್ಮ ದೃಷ್ಟಿ, ಅದು ನಿಮ್ಮಿಷ್ಟ. ನಾವಿಷ್ಟನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಪರಮಾತ್ಮ ಬಂದು ಹನುಮಂತ ದೇವರು, ಅಷ್ಟೇ ಸಾಕು. ಹನುಮಂತನಿಂದ ಏನ್ ಬಯಸ್ತೀರ ನೀವು? ಸನಾತನ ಧರ್ಮ, ಹಿಂದೂ ರಾಷ್ಟ್ರ. ಇನ್ನೂ ಕೇಳಿದ್ದು ನಮ್ಗೆ ಪೂರ್ತಿ ಆಗ್ಲಿಲ್ಲ ಅಂದ್ರೆ, ಅಕಸ್ಮಾತಾಗಿ ನೀವ್ ಹೇಳ್ದಾಗೆ ಹಿಂದೂ ರಾಷ್ಟ್ರ ಆಗೋಯ್ತು ಅಂತಂದ್ರೆ, ಆಗ ನಾವು ಅಖಂಡ ಭಾರತವನ್ನ ಕೇಳ್ತೀವಿ. ಸರಿ, ವಾಸ್ತವವಾಗಿ ನಿಮಗೆ ಭರವಸೆ ಇದ್ರೆ ಬಜರಂಗಬಲಿ ಇಂಥ ಒಂದು ಇಚ್ಛೆಗಳನ್ನ ಪೂರ್ಣಗೊಳಿಸ್ತಾನೆ ಅಂತ? ಖಂಡಿತ ಮಾಡ್ತಾರೆ. ಮಾಡ್ತಾರೆ ನಮ್ ಕೈಲಿ ಮಾಡ್ತಾರೆ ಅಂತ ಭರವಸೆ ಇದೆಯಲ್ಲ. ಸೊ ಅವ್ರಿಗೆ ಸ್ವಲ್ಪ ಅರ್ಥ ಆಗೋವಾಗ ಹೇಳಿ, ಪುಟಿನ್ ಯುಕ್ರೇನ್ ಇಂದ ತಮ್ಮ ಸೈನ್ಯನ ವಾಪಸ್ ತಗೊಳ್ಳೋದಕ್ಕೆ ಮುಂದುವರಿಸಿ. ಇದಂತೂ ಅಂತಾರಾಷ್ಟ್ರೀಯ. ಯಾಕಂದ್ರೆ ಯುಕ್ರೇನ್ನಲ್ಲಿ ಬೇರೆ ಧರ್ಮದವ್ರು ಏನಿದ್ದಾರೆ, ನಮಗೆ ಸನಾತನ ಧರ್ಮದ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಾವಂತೂ ನಮ್ ಕಡೆಯಿಂದ ವಿಶ್ವದಲ್ಲಿ ಕಲ್ಯಾಣವಾಗ್ಲಿ, ವಿಶ್ವದಲ್ಲಿ ಶಾಂತಿ ಮೂಡ್ಲಿ ಅಂತ ದಿನಾಗ್ಲೂ ಅರ್ಜಿ ಹಾಕ್ತಿವಿ, ಪ್ರಾರ್ಥನೆನೂ ಮಾಡ್ತಿದೀವಿ. ಮತ್ತೆ ಹನುಮಂತ ದೇವರು ರಾವಣನ್ಗೆ ಕೂಡ ಹೇಳಿದ್ರು ಒಪ್ಕೊಂಡ್ಬಿಡು ಅಂತ. ಭಗವಂತ ಅವನು ವಾಪಸ್ ಕಳಿಸ್ಬಿಡು ಜಾನಕಿ ಮಾತೇನ ಅಂತ. ಆದ್ರೆ ಯಾರಿಗೆ ಜ್ಞಾನ ಇಲ್ವೋ ಅವ್ರಿಗೆ ಹನುಮಂತ ದೇವರ ಮಾತು ಅರ್ಥನೇ ಆಗ್ಲಿಲ್ಲ. ಗುರುವಿನ ಮೂಲ ಇಟ್ಕೊಂಡೆ ನಾವು ಪ್ರಾರ್ಥನೆ ಮಾಡಿದ್ವಿ. ಈಗ ಜ್ಞಾನ ಇಲ್ದೇ ಇರೋರು ಅಥವಾ ನನ್ನ ಹತ್ರ ಜನ ಬರ್ತಾರೆ, ಮಹಾರಾಜ್ ನಾನ್ ಸಾಯ್ಬಾರ್ದು ಅಂತಾರೆ. ಅಂತವ್ರಿಗೆ ನಾನು ಏನ್ ಹೇಳಕ್ಕಾಗತ್ತೆ? ಅವರು ಕೂಡ ಒಂದಲ್ಲ ಒಂದಿನ ಸಾಯ್ಲೇಬೇಕು. ಅದನ್ನ ಅರ್ಥ ಮಾಡ್ಕೊಳ್ದೆ ಹುಚ್ಚಿರ್ತಾರ ನೀವು ಮಾತಾಡ್ತಾ ಇದೀರಲ್ಲ, ಅಯ್ಯೋ ಹುಚ್ಚರ. ಆದ್ರೆ ನಾನಂತೂ ನಿಮ್ಮನ್ನ ತುಂಬಾ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಅರ್ಜಿ ಹಾಕ್ಬೇಕು ಅಂತ ಇದ್ರೆ ಬಾಗೇಶ್ವರ್ ಧಾಮ್ಗೆ ದಯವಿಟ್ಟು ಅರ್ಜಿ ಹಾಕುವಂತ ಕೆಲಸ ಅಂತೂ ಅದು ನಿಮ್ದೆ, ನಂದಂತೂ ಅಲ್ಲ. ಹಾಗೆ ಅಂತಾರಾಷ್ಟ್ರೀಯ ವಿಷಯದಲ್ಲಿ ಈಗ ಟರ್ಕಿನಲ್ಲಿ ಇಷ್ಟೊಂದು ದೊಡ್ಡದಾಗಿ ವಿಕೋಪ ಏನಾಗಿದೆಯೋ, ಭೂಕಂಪ ಏನಾಗಿದೆಯೋ, ಸಾವಿರಾರು ಜನರು ಸತ್ತೋಗಿದ್ದಾರೆ. ಸೊ ನೀವು ಅರ್ಜಿ ಹಾಕ್ಲೇಬೇಕಾಗತ್ತಲ್ವಾ? ಖಂಡಿತ. ನಾವಂತೂ ಪ್ರಾರ್ಥನೆ ಮಾಡಿದ್ವಲ್ಲ. ಪ್ರಾರ್ಥನೆ ಅಂತೂ ನಾವು ಯಾವಾಗ್ಲೂ ಮಾಡ್ತೀವಿ, ಪ್ರತಿ ದಿವಸ ಮಾಡ್ತೀವಿ. ನಾವು ಅರ್ಜಿ ಕೂಡ ಹಾಕ್ತೀವಿ ದೇವ್ರ ಹತ್ರ, ನಮ್ಮ ದೊಡ್ಡ ಗುರುಗಳ ಹತ್ರ ಮತ್ತು ಬಾಲಾಜಿ ಹತ್ರ ಕೇಳ್ಕೊಳ್ಳೋದು ಲೋಕ ಕಲ್ಯಾಣ ಆಗ್ಲಿ ಅಂತ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಇದರಿಂದ ನಿಮ್ಗೆ ಯೋಚನೆ ಬರಲ್ವಾ ಅದು ಇಸ್ಲಾಂ ಕಂಟ್ರಿ ಅಥವಾ ಕ್ರಿಶ್ಚಿಯನ್ ಕಂಟ್ರಿ? ಖಂಡಿತ ಆತರ ಏನಿಲ್ಲ. ಸ್ವತಃ ನಾವೇ ಹೋಗಿದೀವಿ. ಜಗತ್ತಿಗೆ ಕಲ್ಯಾಣ ಆಗ್ಲಿ ಅಂತ ಬಯಸೋರು ನಾವು ಎಂತ ಧರ್ಮದಿಂದ ಬಂದಿದೀವಿ ಅಂತಂದ್ರೆ, ವಸುದೈವ ಕುಟುಂಬಕಂ ಅನ್ನೋ ತತ್ವ ನಂಬೋರು. ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯಾಹ. ಎಲ್ರಿಗೂ ಒಳ್ಳೇದೇ ಆಗ್ಲಿ, ಮಂಗಳ ಭವ ಅಮಂಗಳ ಹಾರಿ. ನಾವು ಆ ರೀತಿ ಅಲ್ಲ, ನಾವು ಮಾನವೀಯತೆ ವಿರುದ್ಧ ಇಲ್ಲ. ಯಾರ ಮನಸ್ಸಿನಲ್ಲಿ ದುಃಖ ಇದೆಯೋ ನಾವು ಬಾಲಾಜಿ ಹತ್ರ ಪ್ರಾರ್ಥನೆ ಮಾಡ್ತೀವಿ, ನೀನು ಸಂಕಟ ಮೋಚನ, ಸಂಕಟ ನಿವಾರಣೆ ಮಾಡು ಅಂತ. ನಮ್ಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಈಗ ಒಳ್ಳೆ ಮಾತು ಹೇಳಿದ್ರು. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಕೇಳೋಣ ಇವತ್ತಿನ ಜಡ್ಜ್ ವಿನೋದ್ ಅಗ್ನಿಹೋತ್ರಿ ಅವರ ತೀರ್ಪು, ಇವತ್ತಿನ ವಿಚಾರಣೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಇವತ್ ನಾವು ಮೊಕದ್ದಮೆ ನಡೆಸಿದ್ದು ಭಾಗೇಶ್ವರ್ ಧಾಮದ ಪ್ರಮುಖರು ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ. ನಾವು ಅವರಿಗೆ ಪ್ರಶ್ನೆ ಇಟ್ವಿ, ಅವರ ಚಮತ್ಕಾರಗಳ ಬಗ್ಗೆ, ಅವರ ಪ್ರವಚನಗಳ ಬಗ್ಗೆ, ಅವರ ಧಮ್ಕಿ ಹಾಗೂ ಅವರ ಭಯಗಳ ಬಗ್ಗೆ, ಅವರ ಸ್ಟಂಟ್ಸ್ಗಳ ಬಗ್ಗೆ ಮತ್ತು ಇವ್ರನ್ನ ಮುಂದಿಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂತ ಮಿಸ್ಲೀಡಿಂಗ್ ವಿಡಿಯೋಸ್ಗಳ ಬಗ್ಗೆ. ಈಗ ಸಮಯ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ವಿನೋದ್ ಅಗ್ನಿಹೋತ್ರಿ ಅವರ ತೀರ್ಪು. ಭಾಗೇಶ್ವರ್ ಧಾಮದ ಪ್ರಮುಖ ಆಚಾರ್ಯ ಶ್ರೀ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ ಬಂದಿರೋ ಆರೋಪಗಳು ಮತ್ತು ಅವರ ಉತ್ತರಗಳನ್ನು ಕೇಳಿದ ನಂತರ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ಏನೆಂದರೆ, ಋಷಿ ಸಂತರ ಪರಂಪರೆ ಇರುವ ಈ ದೇಶದಲ್ಲಿ ಅವರ ವಿಚಾರಗಳನ್ನು ಜನರಿಗೆ ತಲುಪಿಸುವ ಅಧಿಕಾರ ಅವರಿಗಿದೆ. ಆದರೆ ಯಾವ ತರ ಧರ್ಮದ ಹೆಸರಿನಲ್ಲಿ ಮೋಸ ಹಾಗೂ ವಂಚನೆ ಕೂಡ ಆಗುತ್ತೋ, ಹೀಗಾಗಿ ಶಾಸ್ತ್ರಿ ಅವರಿಗೆ ಸಾವಧಾನವಾಗಿರೋ ಅಗತ್ಯ ಇರುತ್ತೆ. ನ್ಯಾಯಾಲಯ ಎಲ್ಲ ಆರೋಪಗಳಿಂದ ಶ್ರೀ ಧೀರೇನ್ ಶಾಸ್ತ್ರಿ ಅವರನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ಈ ನಿರ್ದೇಶನ ನೀಡುತ್ತೆ. ಏನಂದ್ರೆ, ಶ್ರೀ ಭಾಗೇಶ್ವರ್ ಧಾಮ
ಬಾಲಾಜಿ ಸರ್ಕಾರ ಶ್ರೀ ಹನುಮಂತನ ಕೃಪೆಯಿಂದ ಅವರಿಗೆ ಏನಾದ್ರೂ ಸಿದ್ಧಿ ಪ್ರಸಿದ್ಧಿ ಸಿಕ್ಕಿದ್ದಿದ್ರೆ ಅದರ ಉಪಯೋಗ ಲೋಕ ಕಲ್ಯಾಣ ಮತ್ತು ಸಮಾಜದ ನೈತಿಕ ಆಧ್ಯಾತ್ಮದ ಉನ್ನತಿಗೋಸ್ಕರ ಮಾಡಬೇಕು ಮತ್ತು ದೇಶ ಸಮಾಜದಲ್ಲಿ ಪ್ರೀತಿ ಶಾಂತಿ ಸದ್ಭಾವದ ವಾತಾವರಣ ನಿರ್ಮಿಸುವಲ್ಲಿ ಸಹಾಯಕವಾಗಬೇಕು. ಶಾಸ್ತ್ರಿ ಅವರು ಯುವಕರಾಗಿದ್ದಾರೆ, ಹಾಗಾಗಿ ಅವರಲ್ಲಿ ಉತ್ಸಾಹ ಸ್ವಾಭಾವಿಕವಾಗಿದೆ. ಅದೇ ಉತ್ಸಾಹದ ಜೊತೆಗೆ ಎಚ್ಚರಿಕೆ ಕೂಡ ಅಗತ್ಯವಾಗಿದೆ. ನ್ಯಾಯಾಲಯ ಇಚ್ಛೆ ಪಡ್ತಾ ಇದೆ ಏನಂದ್ರೆ ಅವರ ವಾಣಿಯಲ್ಲಿ ಸಂಯಮ, ಕರುಣೆ, ಕ್ಷಮೆಯ ಎಲ್ಲ ಮಾತುಗಳು ಅಡಗಿರುತ್ತೆ. ನ್ಯಾಯಾಲಯ ಆಶಿಸುತ್ತೆ ಧೀರೇಂದ್ರ ಶಾಸ್ತ್ರಿ ಅವರು ಸನಾತನ ಧರ್ಮದ ಇದೇ ಶಾಶ್ವತ ಮೂಲ್ಯದೊಂದಿಗೆ ಭಾರತದ ಸಂತ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ. ಧನ್ಯವಾದ, ತುಂಬಾ ಧನ್ಯವಾದ. ಈಗ ಇಲ್ಲಿ ವಿಶ್ವಾಸದಿಂದ ನಮ್ಮ ಜಡ್ಜ್ ಸಾಹೇಬರು ತೀರ್ಪನ್ನು ಕೊಟ್ಟಿದ್ದಾರೆ. ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರು ಅದನ್ನು ಪಾಲಿಸ್ತಾರೆ, ಮುಂದುವರಿಸಿಕೊಂಡು ಹೋಗ್ತಾರೆ. ಸಮಾಜದಲ್ಲಿ ಇದರಿಂದ ಯಾವುದೇ ರೀತಿ ಕ್ರಾಂತಿಗಳಾಗದಿರೋ ಹಾಗೆ ಗಮನವನ್ನು ವಹಿಸ್ತಾರೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಒಬ್ಬ ಪ್ರಮುಖವಾದ ವ್ಯಕ್ತಿಯ ಜೊತೆ. ಅಲ್ಲಿವರೆಗೂ ನಮಸ್ಕಾರ.